ನಮಸ್ತೆ ಫ್ರೆಂಡ್ಸ್. ಈ ದಿನ ಸೀತಾಯಣದಲ್ಲಿ ನಾವು 12ನೇ ಸಂಚಿಕೆಯಲ್ಲಿ ಏನೇನು ತಿಳ್ಕೊಂಡಿದ್ವಿ ಅನ್ನೋದನ್ನ ಎರಡು ಸಾಲಲ್ಲಿ ಮೆಲುಕು ಹಾಕದ 13ನೇ ಸಂಚಿಕೆಗೆ ಹೋಗ್ತಾ ಇದ್ದೀವಿ. ಸೋಮ ಸೀತಾಮಾತೆಯ ಬಗ್ಗೆ ಏನ್ ಹೇಳಿದ್ಲು ಕತೆ ಅನ್ನೋದನ್ನ ನಾವು 12ನೇ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಪಂಚವಟಿ ಅರಣ್ಯದಲ್ಲಿ ಶೂರ್ಪನಖಿಯ ಅಟ್ಟಹಾಸ ಏನಿದೆ ಅದನ್ನ ನೋಡಿದ್ವಿ. ಜೊತೆಗೆ ಶೂರ್ಪನಖಿಯಿಂದಾಗಿ ಚಂದ್ರಿಕಾ ಎಂಬ ಹೆಣ್ಣು ಮಗಳ ಜೀವನದಲ್ಲಿ ನೋವಿನಿಂದಾದಂತ ಕಥೆಯನ್ನ ಸೀತಾಮಾತೆ ನೋವು ತುಂಬಿಕೊಂಡು ಏನೇನು ನೋಡಿದ್ಲು ಅದನ್ನೆಲ್ಲ ಸೀತಾಮಾತೆ ಹೇಗೆ ಗ್ರಹಿಸ್ಕೊತಾ ಇದ್ದಾಳೆ ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಶೂರ್ಪನಖಿಯ ಅಟ್ಟಹಾಸಕ್ಕೆ ಹೆದರಿದ ಸೀತಾಮಾತೆ ಹೇಗೆ ಭಯ ಪಡ್ತಾ ಇದ್ಲು ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಪಂಚವಟಿಯಲ್ಲಿ ಸೀತಾಮಾತೆ ಅನುಭವಿಸಿದ ನೋವಿಗೆ ತುಂಬಾ ದುಃಖಿತಳಾಗಿರುವಂತ ಸೋಮಳ ನೋವು ಕಣ್ಣೀರಾಗಿ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಮೊದಲ ಬಾರಿಗೆ ರಾವಣನ ಸೇನಾಧಿಪತಿಗಳೊಂದಿಗೆ ರಾಮ ಲಕ್ಷ್ಮಣರ ಯುದ್ಧ ನಡೆದಿರೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಸೀತಾಮಾತೆ ಗೋದಾವರಿ ನದಿ ಎದ್ದು ಬಂದು ಸೀತಾಮಾತೆ ಹತ್ರ ಮುಂದೆ ಅಪಾಯವಿದೆ, ಎಚ್ಚರಿಕೆಯಿಂದ ಇರ್ಬೇಕು ಮಾತೆ ಅಂತ ಎಚ್ಚರಿಸಿದ ಆ ಕ್ಷಣವನ್ನ ತಿಳ್ಕೊಂಡ್ವಿ. ಸೂಕ್ಷ್ಮ ಶರೀರದಿಂದ ಬಂದಂತಹ ಸೀತಾಮಾತೆ ಚಂದ್ರಿಕಾಳಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಧ್ಯಾನದ ಮಾರ್ಗದರ್ಶನವನ್ನ ಕೊಟ್ಟ ಕಥೆಯನ್ನ ಕೇಳ್ಕೊಂಡ್ವಿ. ಜೊತೆಗೆ ಮುಂದೆ ಅಪಾಯ ಬರಲಿದೆ ಅಂತ ರಾಮ, ಸೀತಾ ಮತ್ತೆ ಲಕ್ಷ್ಮಣರಿಗೆ ಮಾತೆಯನ್ನ ಕಾಡಿನಲ್ಲಿ ಅಡ್ಡಾಡೋದಕ್ಕೆ ಹೋಗ್ಬೇಡ ಅಂತ ಎಚ್ಚರಿಸಿದ ಕ್ಷಣವನ್ನು ತಿಳ್ಕೊಂಡ್ವಿ. ಸೀತಾರಾಮರು ನಿದ್ರೆ ಬಿಟ್ಟು ಕಾಯ್ತಾ ಇದ್ದಂತಹ ಲಕ್ಷ್ಮಣನ್ ಶಕ್ತಿ ಕಳೆದುಕೊಳ್ತಾ ಇದ್ದಾನೆ ಅಂತ ಗೊತ್ತಾಗಿ ಸೀತಾಮಾತೆ ಔಷಧೀಯ ಸಸ್ಯಗಳನ್ನ ಗುಣಪಡಿಸಲು ತರೋದಕ್ಕೆ ಕಾಡಿಗೆ ಹೋದ. ಎಲ್ಲವನ್ನ ನಾವು ಇಲ್ಲಿ ಸೀತಾಮಾತೆಯ 12ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಈಗ ನಾವು 13ನೇ ಅಧ್ಯಾಯದಲ್ಲಿ 13ನೇ ಸಂಚಿಕೆಯಲ್ಲಿ ನಾವು ಲಂಕೆಯಲ್ಲಿ ಸೀತಾಮಾತೆಯ ಪಯಣದೊಂದಿಗೆ ಸೋಮಾಳ ಸಂಬಂಧ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ನೋಡಿ, ಇದು ಬರೀ ಪಂಚವಟಿವರೆಗೂ ಆಗ್ಲಿಲ್ಲ, ಇದು ಲಂಕೆನಲ್ಲೂ ಕೂಡ ಮುಂದುವರಿತು. ಲಂಕೆನಲ್ಲಿ ತಾಯಿ ಏನೇನ್ ನಡೀತಾ ಇದೆ ಅನ್ನೋದನ್ನ ನಾನು ದೀಪದಲ್ಲಿ ನೋಡ್ದೆ, ನನ್ನ ಪಯಣ ಅಲ್ಲೂ ಕೂಡ ಮುಂದುವರಿತು ಅಂತ ಸೋಮ ಇಲ್ಲಿ ಹೇಳ್ತಾ ಇದ್ದಾಳೆ. ಕೆಲವು ದಿನಗಳ ನಂತರ, ಅಂದ್ರೆ ಈಗ ಪಂಚವಟಿನಲ್ಲೇ ಹೇಳ್ತಾ ಇದ್ದಾಳೆ, ಸ್ವಲ್ಪ ದಿನ ಆದ ನಂತರ ಒಂದು ಸಂಜೆ ಸೀತಾಮಾತೆಯು ರಾತ್ರಿ ಭೋಜನವನ್ನ ತಯಾರಿಸ್ತಾ ಇರುವಾಗ ಅಂದು ಸಂಜೆ ಅದ್ಭುತ ಸುಗಂಧವಾದ ಘಮವೆನಿಸುವ ಒಂದು ಸ್ಮೆಲ್ ಅನ್ನ ಶ್ರೀರಾಮ್ ನೀನೇನಾದ್ರೂ ಅನುಭವಿಸ್ತಾ ಇದೀಯಾ, ಸ್ಮೆಲ್ ಬರ್ತಾ ಇದೆ ಅಂತ ಲಕ್ಷ್ಮಣನ್ ಕೇಳ್ತಾ ಇರೋದನ್ನ ಸೀತಾಮಾತೆ ಕೇಳಿಸ್ಕೊಂಡ್ಲು. ಅಣ್ಣನಿಗೆ ಹೇಳ್ತಾ ಇದ್ದಾರೆ ಲಕ್ಷ್ಮಣನ್, ಒಂದು ಸುಗಂಧಭರಿತವಾದಂತ ಈ ಕಾಡಲ್ಲೆಲ್ಲ ಒಂದು ಪರ್ಫ್ಯೂಮ್ ಬರ್ತಾ ಇದೆ, ಸುಗಂಧ ಸ್ಮೆಲ್ ಬರ್ತಾ ಇದೆ, ನೀನ್ ನೋಡ್ಕೋತಾ ಇದ್ಯಾ, ಸ್ಮೆಲ್ನ ನೀನು ಅನುಭವಿಸ್ತಾ ಇದ್ಯಾ, ಬರ್ತಾ ಇರೋದನ್ನ ನೀನ್ ಗಮನಿಸ್ತಾ ಇದ್ಯಾ ಅಂತ ಕೇಳಿದಾಗ ರಾಮನು ಹೇಳ್ತಾ ಇದ್ದಾರೆ ಇಲ್ಲ ಅಂತ ತಲೆ ಆಡಿಸ್ತಾ ಇದ್ದಾರೆ, ನನಗೇನು ಬರ್ತಾ ಇಲ್ಲ ಅಂತ. ಅಂತಹ ಸಾಮಾನ್ಯವಾದ ಯಾವುದನ್ನು ನಾನು ಗಮನಿಸಲಿಲ್ಲ ಲಕ್ಷ್ಮಣನ್ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಣನು ಮುಗುಳ್ನಗೆಯೊಂದಿಗೆ ಹಾಸ್ಯದಿಂದ ಮುಂದುವರಿಸ್ತಾ, ಇಲ್ಲೇ ಏನೋ ಕಾಣ್ತಾ ಇದೆ, ಯಾವ ಹೂವು ಇಷ್ಟೊಂದು ಅದ್ಭುತವಾದ ಪರಿಣಾಮವನ್ನು ಹೊರಸೂಸ್ತಾ ಇದೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ನಗುಮುಖದಿಂದ ಹೇಳ್ದ. ಆ ಪರಿಮಳವು ಗುಡಿಸಲಿನ ಸುತ್ತಮುತ್ತ ಪ್ರದೇಶದಲ್ಲಿ ಪ್ರವೇಶಿಸಿದೆ ಎಂಬುದನ್ನ ಅರಿತುಕೊಂಡಂತಹ ಮಾತೆ ತಾನು ಹಿಡಿದಿರುವ ಮಡಕೆಯನ್ನು ಹೆಚ್ಚು ಕಡಿಮೆ ಚೆಲ್ಬಿಟ್ಲು. ನೋಡಿ, ಭಯದಿಂದ ಸೀತಾಮಾತೆ ಅವಳು ಇಲ್ಲಿ ಬರ್ತಾ ಇದ್ದಾಳೆ ಅನ್ನೋದನ್ನ ಗೊತ್ತಾಗಿ ಭಯದಿಂದ ಇಡೀ ನೀರನ್ನ ತುಂಬಿಸ್ಕೊಂಡು ತಂದಿದ್ದಂತಹ ಎಲ್ಲ ನೀರನ್ನ ಚೆಲ್ಬಿಡ್ತಾ ಇದ್ದಾಳೆ. ಅಂದ್ರೆ ಆ ಸ್ಮೆಲ್ ಎಲ್ಲ ಆವರಿಸ್ಕೊಂಡಿದೆ, ನೀರಿಗೆಲ್ಲ ಆವರಿಸುತ್ತೆ ಅನ್ನೋದಕ್ಕೋಸ್ಕರ ಚೆಲ್ತಾ ಇದ್ದಾಳೆ. ಆಗ ತಾನೇ ಅವಳು ಮಹಿಳೆಯ ಧ್ವನಿಯನ್ನ ಕೇಳಿದ್ರಿಂದಾಗಿ ಅವಳಿಗೆ ಪ್ರತಿಕ್ರಿಯೆಯ ಬಗ್ಗೆ ಹೇಗೆ ಯೋಚಿಸ್ಬೇಕು ಅನ್ನೋದಕ್ಕೆ ಸಮಯನೇ ಇರ್ಲಿಲ್ಲ. ಯಾವಾಗ ಅಲ್ಲಿ ಸ್ಮೆಲ್ ಬರ್ತಾ ಇತ್ತೋ ಆ ತಕ್ಷಣದಲ್ಲೇ ಅಲ್ಲೊಂದು ಹೆಣ್ಣು ಕಾಣಿಸ್ಕೊಂಡ್ಲು. ರಾಮ ಮತ್ತೆ ಲಕ್ಷ್ಮಣರು ಇರುವಂತ ಜಾಗದಲ್ಲಿ ಒಂದು ಹೆಣ್ಣಿನ ಧ್ವನಿ ಕೇಳ್ತಾ ಇದೆ. ತಮ್ಮ ಉದ್ಯಾನವನದಲ್ಲಿ ಮಹಿಳೆಯ ಪ್ರವೇಶಿಸಿ, ಅಂದ್ರೆ ಏನು ಆ ಗುಡಿಸಲಿನ ಆ ಜಾಗದಲ್ಲಿ ಏನೇನು ಹೂವುಗಳನ್ನ ಬೆಳೆಸ್ಕೊಂಡಿದ್ದಾಳೆ ಸೀತೆ, ತಮ್ಮ ಉದ್ಯಾನದಲ್ಲಿ ಮಹಿಳೆ ಪ್ರವೇಶಿಸಿ ತನ್ನನ್ನು ತಾನು ಪರಿಚಯಿಸಿಕೊಳ್ಳೋದನ್ನ ಮಾತೆ ಕೇಳಿಸ್ಕೊಂಡ್ಲು. ನಾನು ಮಾಯಾ, ಈ ಭಾಗದಲ್ಲಿ ಪರಿಚಿತವಾಗಿರುವ ಮಹರ್ಷಿ ಮಗಳು.
ನಾನು ಮತ್ತು ನನ್ನ ತಂದೆ ಒಂದು ಆಶ್ರಮಕ್ಕೆ ಭೇಟಿ ನೀಡ್ತೇವೆ. ಇಬ್ಬರು ಸಾಧುಗಳಲ್ಲಿ ಇಲ್ಲಿ ಏಕಾಂಗಿಯಾಗಿರುವುದನ್ನ ನಾನು ನೋಡ್ದೆ. ಎಲ್ಲರ ಆಶ್ರಮಗಳಿಗೆ ನಾವು ಭೇಟಿ ಮಾಡ್ತೀವಿ, ನನ್ನ ತಂದೆ ನಾನು ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ನೀವಿಬ್ರು ಏಕಾಂಗಿ ಆಗಿದ್ದೀರಿ ಅಂತ ಗೊತ್ತಾಯ್ತು, ನಿಮಗಾಗಿ ನಾನು ನನ್ನ ಕೈಯಾರೆ ಆಹಾರವನ್ನ ತಯಾರಿಸ್ಕೊಂಡು ತಂದಿದ್ದೇನೆ ಅಂತ ರಾಮ ಲಕ್ಷ್ಮಣ್ ಕಡೆಗೆ ಕೊಡ್ತಾ ಇದ್ದಾಳೆ. ಲಕ್ಷ್ಮಣನ್ ಅವಳನ್ನ ಸ್ವಾಗತಿಸಿ ಬನ್ನಿ ಅಂತ ಕರೆದ್ರು. ರಾತ್ರಿಯ ಭೋಜನ ತಯಾರಾಗಿದೆ, ನೀವು ಕೂಡ ನಮ್ಮೊಂದಿಗೆ ಊಟ ಮಾಡಲು ಸೇರಿಸಿಕೊಳ್ಳುವುದಾಗಿ ಸ್ವಾಗತಿಸುತ್ತೇವೆ ಎಂದವನು ಅವಳಿಗೆ ಹೇಳಿದನು. ಈಗ ಸಂಜೆ ಆಗಿದೆ, ರಾತ್ರಿ ಊಟ ತಯಾರಾಗಿದೆ, ಹಾಗಾಗಿ ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗೋರಂತೆ ಅಂತ ಮಾಯಾ ಅನ್ನೋ ಹುಡುಗಿಯನ್ನ ಕರಿತಾ ಇದ್ದಾರೆ ಲಕ್ಷ್ಮಣನ್. ಮಾತೆಯು ಅಡುಗೆ ಮನೆಯ ಭಾಗದಿಂದಲೇ ಇಣುಕಿ ನೋಡಿದಳು. ಅಲ್ಲಿ ಪ್ರವೇಶಿಸಿದ ಸುಂದರ ಯುವತಿಯನ್ನು ಅವಳು ಕಂಡಳು. ಅವಳ ಸುಗಂಧವು ಅಲ್ಲಿರುವ ಎಲ್ಲ ಪರಿಮಳವನ್ನ ಮೀರಿಸ್ತಾ ಇತ್ತು, ಅಷ್ಟು ಪರಿಮಳ ಬರ್ತಾ ಇದೆ. ದೂರದಿಂದಲೂ ಕೂಡ ಮಹಿಳೆಯಿಂದ ಹೊರಸೂಸುವ ಕಾಂತಿಯನ್ನ ಅನುಭವಿಸಬಹುದಾಗಿತ್ತು. ಅಷ್ಟೊಂದು ಸುಗಂಧ ಭರಿತವಾದ ಕಾಂತಿ ಬರ್ತಾ ಇತ್ತು ಆ ಹುಡುಗಿಯಿಂದ ಅಂತ ಹೇಳ್ತಾ ಇದ್ದಾರೆ. ತಕ್ಷಣವೇ ಅವಳಿಗೆ ಚಂದ್ರಿಕಾ ಹೇಳಿದ ರಾಕ್ಷಸಿಯ ಕುರಿತು ಯೋಚನೆ ಮಾಡತೊಡಗಿದ್ಲು. ತಿಳಿತು, ಓ ಇವಳು ಅವಳೇನೆ ಅಂತ ಅನ್ಕೋತಾ ಇದ್ದಾಳೆ ಸೀತಾ. ಅವಳಿಂದ ಲಕ್ಷ್ಮಣನು ಆಹಾರದ ಪಾತ್ರೆಯನ್ನ ಸ್ವೀಕರಿಸಿದ್ದನ್ನು ಅವಳು ನೋಡಿದಾಗ, ನೋಡಿ ನಾನು ನಿಮ್ಗೋಸ್ಕರ ಊಟ ತಯಾರಿಸ್ಕೊಂಡು ಬಂದಿದ್ದೀನಿ ಅಂತ ಲಕ್ಷ್ಮಣನ್ಗೆ ಕೊಡ್ತಾ ಇದ್ದಾಳೆ ಆ ಹುಡುಗಿ, ಮಾಯಾ ಅನ್ನೋ ಹುಡುಗಿ ಕೊಡ್ತಾ ಇದ್ದಾಳೆ. ಅದಕ್ಕೆ ಸೀತಾ ಅದನ್ನ ನೋಡಿ ಮಾತೆಯು ರಭಸದಿಂದ ಅಲ್ಲಿಗೆ ಹೋಗಿ ಅವನ ಕೈಯಿಂದ ಆ ಮಡಕೆಯನ್ನ ತೆಗೆದುಕೊಂಡ್ಲು. ಮಾಯಾ ಅವಳೊಡನೆ ವಕ್ರವಾಗಿ ನೋಡುತ್ತಾ, ಸೀತಾ ಮಾತೆಯನ್ನೇ ವಕ್ರ ದೃಷ್ಟಿಯಿಂದ ನೋಡ್ತಾ ವ್ಯಂಗ್ಯ ಧ್ವನಿಯಲ್ಲಿ ಹೇಳಿದಳು, ನಿಮ್ಮೊಂದಿಗೆ ಸೇವಕಿಯೂ ಇರುವುದು ನನಗೆ ಗೊತ್ತಿರ್ಲಿಲ್ಲ. ಇಬ್ಬರು ಋಷಿ ಯೋಧರು ಈ ಅಡವಿಯಲ್ಲಿ ಇರುವರೆಂದು ನಾನು ತಿಳ್ಕೊಂಡಿದ್ದೆ. ಈ ಸೇವಕಿಯ ಕುರಿತು ನನಗೆ ಯಾರು ಹೇಳಿರ್ಲಿಲ್ಲ ಅಂತ ನೋಡಿ ಸಿಟ್ಟಿನಿಂದ ಹೇಳ್ತಾ ಇದ್ದಾಳೆ, ನೀನೊಬ್ಳು ಸೇವಕಿ ಅಂತ. ಶ್ರೀರಾಮ ಹಂಗಂತ ಸೇವಕಿ ಅಂತ ಯಾವಾಗ ಹೇಳಿದ್ರು ಆಗ ಶ್ರೀರಾಮ ಗಟ್ಟಿಯಾಗಿ ಮತ್ತು ತಣ್ಣನೆಯ ಸ್ವರದಲ್ಲಿ ಉತ್ತರಿಸಿದ್ರು, ನನ್ನ ಹೆಂಡತಿ ಸೀತೆಯನ್ನು ನಿಮಗೆ ನಾನು ಪರಿಚಯಿಸುತ್ತೇನೆ. ಸೀತೆ, ನಿನಗೆ ಯಾವುದೇ ಆಕ್ಷೇಪಣೆ ಇಲ್ವಾ ಇವಳ ಜೊತೆ ನಾನು ನಿನಗೆ ಪರಿಚಯ ಮಾಡಿದ್ರೆ ಅಂತ ಸೀತಾ ಮಾತೆಯ ಪರ್ಮಿಷನ್ ತಗೋತಾ ಇದ್ದಾರೆ. ನನ್ನ ಹೆಂಡತಿಯನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಸೀತೆ ನಿನ್ಗೆ ಯಾವ್ದು ಆಕ್ಷೇಪಣೆ ಮಾಡೋದಿಲ್ಲ ತಾನೆ ಇವ್ರಿಗೆ ನಾನು ಪರಿಚಯ ಮಾಡ್ಕೊಡ್ಲಾ ಅಂತ, ನೀವು ನಮ್ಮೊಂದಿಗೆ ಸೇರಿಕೊಳ್ಳಬಹುದು. ಸೀತಾ ಮಾತೆ ದೂರದಲ್ಲಿ ಇದ್ದಾರೆ, ಅದಕ್ಕೆ ನಮ್ಮೊಂದಿಗೆ ನೀವು ಸೇರ್ಕೋಬಹುದು, ನೀವು ನಮ್ ಜೊತೆನೆ ಇರಿ ಅಂತ ಮಾಯಾನಿಗೆ ಆ ಹುಡುಗಿಗೆ ಹೇಳ್ತಾ ಇದ್ದಾರೆ. ನೀವು ನಮ್ಮೊಂದಿಗೆ ಸೇರ್ಕೋಬಹುದು, ಇವಳು ನನ್ನ ಹೆಂಡತಿ, ನನ್ನ ಪತ್ನಿ ಸೀತೆ ಅಂತ ಪರಿಚಯ ಮಾಡ್ತಾ ಇದ್ದಾರೆ. ಸೀತೆಯ ಒಪ್ಪಿಗೆಯನ್ನು ಸೂಚಿಸಿದ ನಂತರ ನೀವು ಪರಿಚಯ ಮಾಡಿ ಅಂತ ಹೇಳಿ ಅಡುಗೆ ಮನೆಗೆ ಹಿಂತಿರುಗಿದ್ಲು. ಏನು ಅವಳ ಕೊಟ್ಟಿದ್ದಂತ ಆಹಾರ, ಮಾಯಾ ಕೊಟ್ಟಿದ್ದಂತ ಮಡಕೆಯ ಪಾತ್ರೆಯನ್ನ ತೆಗೆದುಕೊಂಡು ಅವಳು ಅಡುಗೆ ಮನೆಗೆ ಹೋದ್ಲು. ಅವಳ ಹೃದಯ ಹೊಡೆದುಕೊಳ್ಳುತ್ತಿತ್ತು ಮತ್ತು ನಾನು ಏನು ಮಾಡಬೇಕೆಂದು ಅವಳಿಗೆ ಖಚಿತವಾಗಿ ತಿಳಿದಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಹೃದಯ ಹೊಡ್ಕೋತಾ ಇದೆ ಸೀತಾಮಾತೆಗೆ. ಇವಳು ಬಂದ್ಬಿಟ್ಟಿದಲ್ಲ, ಏನಾದ್ರು ಮಾಡ್ಬಿಟ್ರೆ ಅಂತ ಭಯ. ಈ ಮಹಿಳೆ ಯಾವ ತೊಂದರೆಯನ್ನು ಉದ್ರೇಕಿಸುತ್ತಿದ್ದಾಳೆ? ಅವಳು ಲಕ್ಷ್ಮಣನ ಹಿಂದೆ ಅಥವಾ ನನ್ನ ಪತಿಯ ಹಿಂದೆ ಬಿದ್ದರೆ ಮುಂದೇನು ಅನ್ಕೊಂಡು ಅಯ್ಯೋಯ್ಯೋ ಆಗಿರ್ಲಕ್ಕಿಲ್ಲ ಅಂತ ಅವಳು ತರ್ಕಿಸತೊಡಗಿದ್ಲು ಮನಸ್ಸಲ್ಲೇ. ಯಾರು? ಸೀತಾಮಾತೆ. ತನ್ನ ಪತಿಯ ಮನಸ್ಸನ್ನ ರಾಕ್ಷಸಿ ಏನಾದ್ರು ತಿರ್ಚ್ಬಿಟ್ರೆ ತಾನೇನು ಮಾಡಬಹುದು ಎಂದು ಚಂದ್ರಿಕಾ ಒಂದ್ಸಲ ಕೇಳಿದಾಗ ತಾನು ನೀಡಿದ ಪ್ರಕ್ರಿಯೆಯನ್ನು ಅವಳು ನೆನಪಿಸಿಕೊಂಡ್ಲು. ಮಾತೆಯು ಈ ಆಲೋಚನೆಯನ್ನು ಅಲ್ಲಾಡಿಸಿ ದೂರ ತಳ್ಳಿದಳು. ಹೀಗೇನು ಆಗೋದಿಲ್ಲ ಅಂದ್ಬಿಟ್ಟು ತನ್ನ ಮನಸ್ಸಿಂದ ಅದನ್ನ ಹೊರಹಾಕಿದ್ಲು. ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ಮೌನವಾಗಿ ತನ್ನಷ್ಟಕ್ಕೆ ತಾನು ದೃಢವಾಗಿ ಹೇಳಿಕೊಂಡ್ಲು. ಈ ಮಹಿಳೆಯು ಅವರಿಗೆ ತೊಂದರೆ ನೀಡುತ್ತಾಳೆ ಎಂದು ನಂಬಲು ಅವಳ ಹತ್ತಿರ ಯಾವುದೇ ಕಾರಣವಿರಲಿಲ್ಲ. ಆದರೆ ಅವಳು ತಂದಿರುವ ಆಹಾರವನ್ನು ಏನು ಮಾಡುವುದು? ಈಗಾಗಲೇ ಸಂಜೆ ಊಟಕ್ಕೆ ನಾನು ಅಡುಗೆ ತಯಾರು ಮಾಡಿ ಆಗಿದೆ. ಸಹಜವಾಗಿ ಅವಳು ಈ ಆಹಾರವನ್ನು ಗುಡಿಸಲಿನ ಹಿಂಭಾಗದ ಗಿಡದ ಹತ್ತಿರ ಚೆಲ್ಲಿ ಬಂದ್ಲು. ಯಾರು? ಸೀತಾಮಾತೆ. ಅವಳೇನ್ ತಗೊಬಂದಿದ್ಲು ಮಡಕೆಯಲ್ಲಿ ಆಹಾರವನ್ನ, ಅದನ್ನೆಲ್ಲ ಗಿಡದ ಬಳಿ ಬುಡಕ್ಕೆ ಚೆಲ್ಬಿಟ್ಟು ಆ ಮಡಕೆಯನ್ನ ಪುನಃ ತೊಳೆದು ಅದಕ್ಕೆ ತಾನು ತಯಾರಿಸಿದ ಆಹಾರವನ್ನ ತುಂಬಿದ್ಲು. ಆಗಲೇ ಕತ್ತಲಾಗಿತ್ತು ಮತ್ತು ಬೆಳಕಿಗಾಗಿ ಹೊತ್ತಿಸಿದ ಅಗ್ನಿ ತೀವ್ರತೆಯು ಕಡಿಮೆಯಾಗಿ ಮಂದವಾಗಿ ಬೆಳಕು ಬರ್ತಿತ್ತು. ತುಂಬಾ ಕತ್ಲೆ ಆಗಿರೋದ್ರಿಂದ ಅವಳು ಏನ್ ಮಾಡ್ತಾ ಇದ್ದಾಳೆ ಸೀತಾ ಅನ್ನೋದು ಯಾರು ಗಮನಿಸ್ಲಿಲ್ಲ. ಸ್ವಲ್ಪ ಕತ್ಲೆ ದೀಪ ಉರಿತಾ ಇದ್ದಿದ್ರಿಂದಾಗಿ ಯಾರು ಅವರು ಗಮನಿಸ್ಲಿಲ್ಲ. ಇವಳು
ಆ ಮಾಯ ತಂದಿರೋ ಅಡಿಗೆಯನ್ನ ಆ ಹಿಂದಿನ ಗಿಡದ ಬಳಿ ಚೆಲ್ಲಿ ಅವಳು ಮಾಡಿರುವಂತ ಆಹಾರವನ್ನ ಮಾಯಾ ತಂದಿರೋ ಪಾತ್ರೆ ಒಳಗಡೆ ತೊಳೆದ್ಬಿಟ್ಟು ತುಂಬಿಸಿದಾಳೆ. ಮತ್ತು ಹೇಳ್ತಾರೆ, ಇದರಿಂದ ಆ ಮಹಿಳೆಗೆ ತಾನು ತಂದಿರುವ ಕಾಣಿಕೆಯ ರೂಪದ ಆಹಾರವನ್ನ ಬದಲಿಸಿದ್ದು ಆಕೆಗೆ ಕಂಡು ಬರ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂತ. ಎಲ್ಲರೂ ಕುಳಿತಿರುವರಲ್ಲಿ ಮಾತೆಯು ಅದನ್ನು ನೀಡಿದಳು. ಏನು ಊಟನ ತುಂಬಿಸಿ ಅದ್ರೊಳಗಡೆ ತಂದಿದ್ಲು ಸೀತಾಮಾತೆ, ತಾನು ತಯಾರಿಸಿದ ಆ ಊಟವನ್ನ ತಂದು ಆ ಎಲ್ಲರಿಗೂ, ಆ ಹುಡುಗಿ ಮತ್ತೆ ರಾಮ ಸೀತರು ಏನ್ ಕೂತಿದ್ರೋ ಅಲ್ಲಿಗೆ ತಂದು ಅವ್ರಿಗೆ ಊಟಕ್ಕೆ ಬಡಿಸಿದ್ಲು. ಲಕ್ಷ್ಮಣನ್ ಮತ್ತು ಶ್ರೀರಾಮ್ ಹಸಿವಿನಿಂದ ಅದೆಲ್ಲವನ್ನು ತಿಂದರು. ಸ್ವಾದಿಷ್ಟಕರವಾದ ಊಟವನ್ನು ತಂದಿರುವುದಕ್ಕೆ ಮಹಿಳೆಗೆ ಅಪಾರವಾದ ಧನ್ಯವಾದಗಳನ್ನು ಹೇಳಿದ್ರು. ಎರಡನೆಯ ಸಲ ಮತ್ತು ಮೂರನೆಯ ಸಲ ಕೇಳಿ ಕೇಳಿ ಬಡಿಸಿಕೊಂಡು ಪಾತ್ರೆಯಲ್ಲಿರುವ ಎಲ್ಲ ಆಹಾರವನ್ನು ಸುಲಭವಾಗಿ ಮುಗಿಸಿದ್ರು. ಮಾಯಾ ಮತ್ತು ಮಾತೆ ಇಬ್ಬರು ಆಹಾರವನ್ನ ಮುಟ್ಟಲಿಲ್ಲ. ಅವರಿಬ್ರು ತಿಂತಾ ಇರೋದನ್ನೇ ಸುಮ್ನೆ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ರು. ಮಾಯಾ ಸದಾ ಹರಟೆ ಹೊಡೆಯುತ್ತಾ ಅವರನ್ನ ತುಂಬಾ ತೀಕ್ಷ್ಣವಾಗಿ ಆ ಇಬ್ರು ಗಂಡಸರನ್ನ ನೋಡ್ತಾ ಇದ್ಲು, ವೀಕ್ಷಣೆ ಮಾಡ್ತಾ ಇದ್ಲು. ಮೊದಲು ಅವಳು ಶ್ರೀರಾಮನ ಕಡೆ ಸಮೀಪಿಸಿದ್ಲು. ಆದರೆ ಶ್ರೀರಾಮ್ ಎದ್ದು ಮಾತೆಯ ಆಚೆಯ ಬದಿಗೆ ಹೋಗಿ ಕುಳಿತುಕೊಂಡ್ರು. ಅವಳು ಲಕ್ಷ್ಮಣನ ಹತ್ತಿರ ಬರಲು ಆರಂಭಿಸಿದ್ಲು. ನೋಡಿ, ಸೀತಾಮಾತೆಯ ಪಕ್ಕದಲ್ಲಿರೋ ಶ್ರೀರಾಮ್ ಊಟ ಎಲ್ಲ ಆದ್ಮೇಲೆ ಮಾಯಾ ಹೋಗಿ ಶ್ರೀರಾಮನ ಹತ್ರ ಕುತ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾಳೆ. ಹರಟೆ ಹೊಡಿತಾ ಕುತ್ಕೊಂಡಿದ್ದಾಳೆ. ಜೊತೆಗೆ ಹರಟೆ ಹೊಡಿತಾ ಶ್ರೀರಾಮನ ಹತ್ರ ಹೋಗ್ತಾ ಇದ್ದಂತ ಮಾಯಾಳನ್ನ ಗಮನಿಸಿದ ಶ್ರೀರಾಮ್ ಬಂದು ಸೀತೆಯ ಹತ್ರ ಬಂದು ಕುಳಿತುಕೊತಾ ಇದ್ದಾರೆ. ಯಾವುದೇ ಅಪಾಯಕರ ಘಟನೆ ಸಂಶಯಿಸದೆ ಅವಳ ಎಲ್ಲ ಸಂಭಾಷಣೆಗೆ ಮತ್ತು ಚೆಲ್ಲಾಟಕ್ಕೆ ಸಹಜವಾಗಿ ಯಾರು ಲಕ್ಷ್ಮಣನ್ ಪ್ರತಿಕ್ರಿಯಿಸಿದ. ಅಂದ್ರೆ ನೋಡಿ, ಅವಳು ಸಹಜವಾಗಿ ಚೆಲ್ಲಾಟ ಆಡ್ತಾ ಇದ್ದಾಳೆ, ಹರಟೆ ಹೊಡಿತಾ ಇದ್ದಾಳೆ, ಯಾವುದನ್ನು ಸಂಶಯ ಪಡ್ಲಿಲ್ಲ ಲಕ್ಷ್ಮಣನ್. ಅವಳೆಲ್ಲ ಸಂಭಾಷಣೆಗೆ ಕೇಳಿ 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 ಕೊನೆಗೆ ಬೇಸತ್ಬಿಟ್ಟು, ನಾನು ಈಗ ವಿಶ್ರಮಿಸ್ಬೇಕಾಗಿರುವಂತ ಸಮಯ ಆಗಿದೆ ಅಂತ ಹೇಳಿ ಲಕ್ಷ್ಮಣನ್ ಮತ್ತು ಶ್ರೀರಾಮ್ ಅವರು ಮಾತಾಡೋದೊಡಗಿದ್ರು. ಮಲ್ಕೋತೀನಿ, ನಂಗೆ ನಿದ್ರೆ ಬರ್ತಾ ಇದೆ ಅಂತ. ಮಾಯಾ ಶ್ರೀರಾಮ್ ಕಡೆಗೆ ನೋಡಿದಳು, ಮತ್ತೆ ಲಕ್ಷ್ಮಣನ್ ಕಡೆಗೂ ನೋಡಿದಳು. ಅವರು ತನ್ನ ಎಲ್ಲ ಆಹಾರವನ್ನ ತಿಂದರೂ ಕೂಡ ಅವರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಅಂತ ಒಂದು ವಕ್ರ ದೃಷ್ಟಿಯೊಂದಿಗೆ ಸೀತಾಮಾತೆಯ ಕಡೆ ತಿರುಗಿ ನೋಡಿದ್ಲು. ಅವಳು ತನ್ನ ನೋಡುತ್ತಿರುವ ಅವಳ ಭೇದವನ್ನ ತಿಳ್ಕೊಂಡು ಮುಗುಳ್ನಗೆಯನ್ನ ಅನುಭವಿಸಿದ್ಲು. ಯಾರೋ ಸೀತಾಮಾತೆ, ನೀನ್ ಮಾಡಿದ್ದು ನನಗ್ ಗೊತ್ತು ಅನ್ನೋ ತರ ಮುಗುಳ್ನಗ್ತಾ ಇದ್ದಾಳೆ ಸೀತಾಮಾತೆ. ನಾನು ತಂದಿರುವ ಆಹಾರವನ್ನ ನೀನು ಬದಲಾಯಿಸಿದೆಯಾ, ಹೌದು ತಾನೆ ಅಂತ ಮಾಯಾ ಹೇಳ್ತಾ ಇದ್ದಾಳೆ. ಆಕ್ಷೇಪಣೆಯ ಧ್ವನಿಯಲ್ಲಿ ಕೇಳಿದಳು ಮಾಯಾ. ಅವಳ ಧ್ವನಿ ಏರುತ್ತಿತ್ತು. ನಿಮಗೆ ಆಹಾರವನ್ನು ತಂದಿರುವ ಅತಿಥಿಯನ್ನು ನೀನು ಈ ರೀತಿಯಾಗಿ ನಡೆಸಿಕೊಳ್ಳುತ್ತಿದ್ದೀಯಾ ಎಂದಳು. ಮಾತೆಯು ಕಠಿಣ ಸ್ವರದಲ್ಲಿ ಕೇಳಿದಳು, ನೀನು ಯಾರು ಮತ್ತು ಏಕೆ ಬಂದಿರುವೆ? ಮಾತೆ ಕೇಳ್ತಾ ಇದ್ದಾಳೆ, ನೀನ್ ಯಾರು ಮತ್ತೆ ಯಾಕೆ ಬಂದಿದೀಯಾ ಇಲ್ಲಿಗೆ ಅಂತ. ಮಾತೆಯು ಈ ಶಬ್ದಗಳನ್ನ ನುಡಿದಾಗ ಈ ಮಹಿಳೆಯೇ ಆಶ್ರಮಗಳಲ್ಲೆಲ್ಲ ಹೋಗಿ ತೊಂದರೆಗಳನ್ನ ಸೃಷ್ಟಿಸುತ್ತಿರುವುದು ಎಂದು ಶ್ರೀರಾಮನಿಗೆ ಅರ್ಥವಾಯಿತು. ಯುವ ಸನ್ಯಾಸಿನಿಯ ಸಾವಿಗೆ, ಅಂದ್ರೆ ಚಂದ್ರಿಕಾಳ ಗಂಡ ಸತ್ತೋದ್ನಲ್ವಾ, ಆ ಸಾವಿಗೆ, ಈ ಚಂದ್ರಿಕಾಳ ದುಃಖಕ್ಕೆ ಇವಳೇ ಜವಾಬ್ದಾರಳಾಗಿದ್ದಾಳೆ. ಈ ಅರಣ್ಯದಲ್ಲಿ ನಿನಗೇನು ಬೇಕಾಗಿದೆ ಅಂತ ಮಾತೆ ಜೋರಾಗಿ ಕೇಳ್ತಾ ಇದ್ದಾಳೆ ಆ ಹುಡುಗಿಯನ್ನ. ನಾವು ನಿನ್ನಿಂದ ಮೂರ್ಖಳಾಗುವುದಿಲ್ಲ ಮತ್ತು ಮೋಸ ಹೋಗುವುದಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಮಹಿಳೆಯು ಮುಖ ಕೋಪದಿಂದ ಕೆಂಪೇರಿತು. ಆ ಕ್ಷಣದಲ್ಲಿ ಮಾತೆಯು ಅವಳ ನಿಜವಾದ ರೂಪವನ್ನ ನೋಡಿ ಚೀರ್ಕೊಂಡ್ಲು. ಅಂದ್ರೆ ಭಯ ಪಡ್ತಾ ಕಿರ್ಚ್ಕೊತಾ ಇದ್ದಾಳೆ ಸೀತಾಮಾತೆ, ಅಷ್ಟು ಭಯ ಆಗಿದ್ದಾಳೆ ಅವಳಿಗೆ ಹೆಣ್ಣು ಅಂತ. ನೋಡಿ, ಅವಳ ಕೋಪದಿಂದ ಯಾವಾಗ ಚೀರ್ಕೊಂಡ್ಲೋ ಅವಳು ರಾಕ್ಷಸಿಯಾಗಿ ಬದಲಾಗಿದ್ದಾಳೆ. ಶೂರ್ಪನಖಿ ಅವಳೆಂದು ರಾವಣನ ಸಹೋದರಿ ನೋಡಿರ್ಲಿಲ್ಲವಾದ್ದರಿಂದ ಅವಳಿಗೆ ಅರ್ಥವಾಯಿತು, ಇವಳೇ ಅವಳು ಅಂತ. ಶೂರ್ಪನಖಿಯ ರಾಕ್ಷಸಿಯ ರೂಪಕ್ಕೆ ತಳೆದು ನೋಡಿದ ತಕ್ಷಣ ಇವಳೇ ರಾವಣನ ತಂಗಿ ಅಂತ ಗೊತ್ತು ಮಾಡ್ಕೊತಾ ಇದ್ದಾಳೆ ಮಾತೆ. ಮತ್ತೆ ಆ ಹುಡುಗಿ ಹೇಳ್ತಾ ಇದ್ದಾಳೆ, ಏನು ರಾಕ್ಷಸಿ ಹೇಳ್ತಾ ಇದ್ದಾಳೆ ಶೂರ್ಪನಖಿ, ರೈತ ಕನ್ಯೆಯೇ, ನನ್ನನ್ನ ಅಗೌರವಿಸಿದ್ದಕ್ಕಾಗಿ ನಿನಗೆ ಪಾಠ ಕಲಿಸುತ್ತೇನೆ. ಶೂರ್ಪನಖಿ ಮಾತೆಯೆಡೆಗೆ ತಟ್ಟನೆ ಮುನ್ನುಗ್ಗಿದಳು. ಅವಳ ಕೈಗಳು ಮಾತೆಯ ಕೊರಳನ್ನ ಸುತ್ತುವರಿದು ಕುತ್ತಿಗೆಗೆ ಕೈ ಹಾಕ್ಬಿಟ್ಟಿದ್ದಾಳೆ. ಮಾತೆ ಏರುಸಿರು ಬಿಡತೊಡಗಿದ್ಲು. ಶ್ರೀರಾಮ್ ಮಾತೆಯನ್ನು ತಲುಪಲು ಪ್ರಯತ್ನಿಸಿದನು. ಆದರೆ ಅವನು ಅವಳನ್ನ ಮುಕ್ತಗೊಳಿಸುವ ಮೊದಲೇ ಲಕ್ಷ್ಮಣನ್
ನನ್ನ ಅತ್ತಿಗೆಗೆ ಏಟ್ ಮಾಡ್ತಾ ಇದ್ದಾನೆ ರಕ್ಷಣೆ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಲಕ್ಷ್ಮಣನ್ ತನ್ನ ಚೂರಿಯಿಂದ ತೆಗೆದು ಮಹಿಳೆಯ ಕಡೆಗೆ ಎಸೆದನು. ಅದು ಅವಳ ಮುಖವನ್ನ ವಿರೂಪಗೊಳಿಸಿ ರಕ್ತ ಸಿಕ್ತವಾಗಿ ಚೀರ್ಕೊಂಡ್ಬಿಟ್ಲು ಆ ಮಾಯಾ ಅನ್ನೋ ಹುಡುಗಿ. ಏನಾಗಿದ್ಲು ಶೂರ್ಪನಖಿ, ಅವಳು ರಕ್ತ ಸಿಕ್ತವಾಗಿ ತನ್ನ ಮೂಗನ್ನ ಹಿಡ್ಕೊಂಡು ನೋಡ್ತಾ ಇದ್ದಾಳೆ. ಮೂಗನ್ನ ಹಿಡ್ಕೊಂಡ ತಕ್ಷಣ ಕೈಯೆಲ್ಲ ರಕ್ತ ಹಾಗೆ ಸುರಿತಾ ಇರೋದನ್ನ ಅವಳು ಹೋಳಾದ ಅವಳ ಮೂಗನ್ನು ಕೆಳಗೆ ಬಿದ್ದಿದ್ಲು. ಅಂದ್ರೆ ಮೂಗು ಕಟ್ಟಾಗೋಗ್ಬಿಟ್ಟಿದೆ, ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಅವಳು ಲಕ್ಷ್ಮಣನನ್ನ ಶಪಿಸ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ ಶಪಿಸೋದು ಅಂದ್ರೆ ಇದು ಶಾಪ ಕೊಡ್ತಾ ಇದ್ದಾಳೆ. ಏನು ಸಂಭವಿಸ್ತು ಎಂಬುದು ಅವರು ಅರ್ಥ ಮಾಡಿಕೊಳ್ಳುವ ಮೊದಲೇ ಅವಳು ಶಾಪ ಕೊಟ್ಬಿಟ್ಟು ಹೊರಟು ಹೋದ್ಲು. ಹೋಗುವ ಮುನ್ನ ಅವಳು ಲಕ್ಷ್ಮಣನ ಹತ್ರ ರಕ್ತ ಸಿಕ್ತ ಬೆರಳನ್ನ ತೋರಿಸ್ತಾ ಹೀಗೆ ಈ ಶಬ್ದಗಳನ್ನ ಹೇಳಿದ್ಲು. ನೀನು ಅತ್ಯಂತ ಸಾವಿನ ನೋವನ್ನು ಅನುಭವಿಸುವೆ ಅಂತ ಹೇಳಿ ಶಾಪ ಕೊಟ್ಟು ಗಾಳಿಯಲ್ಲಿ ಜೋರಾಗಿ ಅವಳು ಏನು ಕೂಗಿದ್ಲೋ ಅದು ಗಾಳಿಯಲ್ಲಿ ಪ್ರತಿನಿಧಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಂಗಂತ ಹೇಳಿ ಅಲ್ಲಿಂದ ಓಡೋದ್ಲು, ಮಾಯ ಆದ್ಲು ಅಂತ ಶೂರ್ಪನಖಿ ಮಾಯ ಆದ್ಲು ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಜರುಗಿರುವ ಘಟನೆಗಾಗಿ ಅವರೆಲ್ಲರೂ ತಳಮಳ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ಶ್ರೀರಾಮ ಮತ್ತು ಸೀತಾಮಾತೆ ಮತ್ತು ಲಕ್ಷ್ಮಣನ ಎಲ್ಲರೂ ತಳಮಳ ಪಡ್ತಾ ಇದ್ದಾರೆ. ಆ ಮಹಿಳೆ ಯಾರು? ತನ್ನ ವರ್ತನೆಯನ್ನು ತಹಬಂದಿಗೆ ತೆಗೆದುಕೊಂಡು ಬಂದು ಲಕ್ಷ್ಮಣನ್ ಕೇಳಿದನು. ರಾವಣನ ಸಹೋದರಿ ಶ್ರೀರಾಮ್ ಅವಳನ್ನು ಕುಳ್ಳರಿಸಿಕೊಂಡು ಅವಳ ಕತ್ತನ್ನು ನೀವ ತೊಡಗಿದಂತೆ ಮಾತೆಯು ಪಿಸುಗುಟ್ಟಿದಳು. ಅವಳು ರಾವಣನ ಸಹೋದರಿ ಶೂರ್ಪನಖಿ ಅಂತ. ಶೂರ್ಪನಖಿಯ ಬೆರಳುಗಳು ಆಳವಾದ ಗುರುತನ್ನ ಮಾತೆಯ ಕುತ್ತಿಗೆಯಲ್ಲಿ ಮೂಡಿಸಿದ್ರಿಂದಾಗಿ ಅವಳು ತುಂಬಾ ನೋವನ್ನ ಅನುಭವಿಸ್ತಾ ಇದ್ಲು. ಕ್ಷೀಣಗೊಂಡಂತೆ ಕಂಡು ಬಂದ್ಲು. ನನಗೆ ಭಯವೆಂದರೆ ಇದು ಅವಳ ಕೊನೆಯದು ಆಗುವುದಿಲ್ಲ. ನದಿಯಲ್ಲಿ ಅವ್ಯವಸ್ಥೆ ನೀನು ಕಂಡ ಮನುಷ್ಯ ಅಂದ್ರೆ ಅವ್ಯವಸ್ಥೆ ಅಂದ್ರೆ ಮೃತವಾಗಿ ಬಿದ್ದಿದ್ನಲ್ವಾ ನದಿಯಲ್ಲಿ, ಶ್ರೀರಾಮರು ತಂದು ಹೊರಗಡೆ ಹಾಕಿದ್ರಲ್ವಾ ಯುವ ಸನ್ಯಾಸಿ, ಅವನೇ ಚಂದ್ರಿಕಾಳ ಗಂಡ. ಇವಳ ಮೋಹಜಾಲದಲ್ಲಿ ಬೀಳಿಸಿದ್ದು ಇವಳೆ ಯಾರೋ ಶೂರ್ಪನಖಿ. ಅವಳು ಸಾಕಷ್ಟು ಜನರನ್ನ ಇದೇ ರೀತಿ ಕೊಂದಿದ್ದಾಳೆ, ಮೋಹಜಾಲದಲ್ಲಿ ಬೀಳಿಸಿ ಕೊಂದು ಹಾಕಿದ್ದಾಳೆ. ಈ ರೀತಿಯಾಗಿ ನೀವು ಊಹಿಸ್ಬೋದು ಅಲ್ವಾ ಅಂತ ಹೇಳ್ತಾ ಇದ್ದಾಳೆ. ನನಗೂ ಗೊತ್ತು, ಅವಳ ಆಗಮನ ಒಂದು ಎಚ್ಚರಿಕೆ ಆಗಿದೆ. ಬಹುಬೇಗನೆ ನಾವು ರಾವಣನನ್ನ ಎದುರಿಸುತ್ತೇವೆ. ಅದೀಗ ಅನಿವಾರ್ಯವಾಗಿದೆ. ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ತನ್ನ ಸಹೋದರಿಯನ್ನ ಗಾಯಗೊಳಿಸಿರುವುದನ್ನು ಅವನು ಸ್ವೀಕರಿಸುವುದಿಲ್ಲ. ಹಾಗಾಗಿ ರಾವಣ ನಮ್ಮನ್ನ ಎದುರಿಸೋದಕ್ಕೆ ಬಂದೇ ಬರ್ತಾನೆ ಅಂತ ರಾಮ ಹೇಳ್ತಾ ಇದ್ದಾರೆ. ಅವಳ ವಿರೂಪಕ್ಕೆ ನನಗೆ ವಿಷಾದವಿದೆ ಅಂತ ಮಾತೆ ಹೇಳ್ತಾ ಇದ್ದಾಳೆ. ಅಯ್ಯೋ, ಅವಳೊಬ್ಳು ಹೆಣ್ಣು ಆಗಿರೋದ್ರಿಂದ ಅವಳನ್ನ ನಾವು ವಿರೂಪಗೊಳಿಸಬಾರ್ದಾಗಿತ್ತು, ನನಗೆ ಬೇಜಾರಾಗ್ತಾ ಇದೆ ಅಂತ ಸೀತಾಮಾತೆ ಹೇಳಿದಾಗ, ಏನೋ ಒಂದು ಮುಂದಾಗುವುದನ್ನು ನಾನು ನೋಡಿದ್ದೇನೆ ಅಂತ ರಾಮ ಹೇಳ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಧ್ಯಾನದಲ್ಲಿ ಚಂದ್ರಿಕಾಳ ಪಕ್ಕದಲ್ಲಿ ಕುಳಿತುಕೊಂಡು ಅನುಭವಿಸಿದಂತಹ ಒಂದು ಅನುಭವ ಯಾವುದು? ಚಂದ್ರಿಕಾಳನ್ನ ಸಮಾಧಾನ ಮಾಡೋಕ್ ಹೋದಾಗ ಚಂದ್ರಿಕಾಳ್ತಾ ಇದ್ದಾಗ ಸೀತಾಮಾತೆ ಹೇಳಿದ್ಲು. ಯಾರ ಜೊತೆ ಹೇಳ್ಕೊತಾ ಇದ್ದಾಳೆ? ಶ್ರೀರಾಮ ಮತ್ತು ಲಕ್ಷ್ಮಣರೊಂದಿಗೆ ಮಾತೆ ಹೇಳ್ಕೊತಾ ಇದ್ದಾಳೆ. ಅವಳ ಗಂಡನನ್ನ ಮೋಸದಿಂದ ಅಂದ್ರೆ ಏನು ಕೊಂದಿದ್ಲಲ್ವಾ ಈ ಮಹಿಳೆ, ಆ ಕಾರಣಕ್ಕಾಗಿ ಆ ಕಾರ್ಯ ಏನ್ ಮಾಡಿದಾಳೆ, ಅವಳ ಕೃತ್ಯ ಫಲ ನೀಡುತ್ತದೆ ಅಂತ ನಾನು ಚಂದ್ರಿಕಾಳಿಗೆ ಹೇಳಿದ್ದೆ. ಆದ್ರಿಂದಾಗೆ ಲಕ್ಷ್ಮಣ ಅವಳ ಮೂಗನ್ನ ಕತ್ತರಿಸಿರೋದು ಅಂತ ಒಪ್ಕೋತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ. ನೋಡುತ್ತಾ ಮತ್ತೆ ಮುಂದುವರಿದು ಹೇಳಿದಾಳೆ, ಆದರೆ ಅದು ನಿಜವಾದರೆ ಈಗ ಮಾಡಿರುವುದು ಕೂಡ ನನಗೆ ಫಲ ನೀಡುತ್ತದೆ ಅನ್ನಿಸುತ್ತಿದೆ. ನೋಡಿ, ಅವಳು ಹೇಳೋದ್ಲಲ್ಲ, ನೋವಿನಿಂದಾಗಿ ಚೀರ್ತಾ ನೀನು ಮುಂದೊಂದು ದಿನ ನಿನ್ನ ಸಾವಿನ ಅಂತರದಲ್ಲಿ ತುಂಬಾ ನೋವಿನಿಂದ ಸಾಯ್ತೀಯ ಅಂತ ಏನ್ ಹೇಳೋಗಿದ್ದಾಳೆ ಲಕ್ಷ್ಮಣನ್ಗೆ, ಅದು ನಡೆಯುತ್ತೆ ಅಂತ ಮಾತೆ. ಅಯ್ಯೋ, ನನ್ನ ಲಕ್ಷ್ಮಣನಿಗೆ ಈ ರೀತಿ ಆಗುತ್ತಾ ಅಂತ ಹೇಳ್ಬಿಟ್ಟು ಕಣ್ಣೀರ್ ಹಾಕ್ತಾ ಇದ್ದಾಳೆ. ಅವಳು ಲಕ್ಷ್ಮಣನಿಗೆ ನಾನು ಏನು ಆಗಲು ಬಿಡುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ನಿರ್ಧಾರ ಮಾಡಿಕೊಂಡ್ಲು. ಇಷ್ಟಕ್ಕೂ ಅವನು ಮಾಡಿರುವುದೆಲ್ಲವೂ ಸೀತಾಮಾತೆಯ ರಕ್ಷಣೆಯ ಉದ್ದೇಶದಿಂದಲೇ ಇದೆ ಅಂತ ಅನ್ಕೊಂಡ್ಲು. ಅದಕ್ಕೆ ನಾನು ಬಾಧ್ಯನಾಗಿದ್ದೇನೆ ಅತ್ತಿಗೆ ಅಂತ ಲಕ್ಷ್ಮಣನ್ ಉತ್ತರಿಸಿದನು. ಅದೇನೇ ಅವಳೇನೇ ಹೇಳಿದ್ರು ಕೂಡ, ಅವಳೇನೇ ಶಾಪ ಕೊಟ್ರು ಅದು ನಾನು ಒಪ್ಕೋತೀನಿ, ನಾನು ಅದನ್ನೆಲ್ಲ ನಡ್ಸೋದಕ್ಕೆ ಸಿದ್ಧ. ನಾನು ಎಸೆದ ಚೂರಿಯಿಂದ ಅವಳ ಮೂಗು ಗಾಯಗೊಂಡಳು,
ಮೂಗು ಗಾಯಗೊಂಡಿತು. ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ನನಗೆ ಯಾವುದೇ ಬೆಲೆ ತೆರಬೇಕಾದ್ರೂ ಕೂಡ ಅದನ್ನ ನನ್ನ ಜವಾಬ್ದಾರಿ ಅಂತ ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಅಂತ ಶ್ರೀರಾಮ ಸೀತಾಮಾತೆ ಹತ್ರ ಲಕ್ಷ್ಮಣನ್ ಹೇಳ್ತಾ ಇದ್ದಾರೆ. ಶ್ರೀರಾಮ್ ಇಬ್ಬರನ್ನು ಶಾಂತಗೊಳಿಸಲು ಪ್ರಯತ್ನ ಮಾಡಿದ್ರು. ಈ ಘಟನಾವಳಿಗಳಿಂದ ಏನೇ ಬಂದರೂ ನಾವೆಲ್ಲರೂ ಸೇರಿ ಅದನ್ನ ಅನುಭವಿಸೋಣ, ವಹಿಸ್ಕೊಳ್ಳೋಣ. ಸೀತೆ, ಲಕ್ಷ್ಮಣನ್, ನಿನ್ನನ್ನು ರಕ್ಷಿಸಿಕೊಳ್ಳುವುದು ಬೇರೆ ಆಯ್ಕೆ ಇರ್ಲಿಲ್ಲ. ಸೀತೆ, ಲಕ್ಷ್ಮಣನ್ಗೆ ಬೇರೆ ಯಾವುದೇ ಆಯ್ಕೆ ಇರ್ಲಿಲ್ಲ. ನಿನ್ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳ ಮೂಗನ್ನ ಕತ್ತರಿಸ್ಬೇಕಾಯ್ತು ಅಂತ ಸೀತಾಮಾತೆಗೆ ರಾಮ ಹೇಳ್ತಾ ಇದ್ದಾರೆ. ಅವನು ತಾನೇನು ಮಾಡಬೇಕಾಗಿತ್ತು ಅದನ್ನೇ ಮಾಡಿದ್ದಾನೆ. ಮತ್ತು ಆ ದಿನ ಚಂದ್ರಿಕಾಳೊಂದಿಗೆ ನೀನು ನೋಡಿರುವುದೆಲ್ಲವೂ ಕೇವಲ ಶೂರ್ಪನಖಿಯ ಕೃತ್ಯದ ಫಲಿತಾಂಶವಾಗಿದೆ. ಆ ಬಡ ವ್ಯಕ್ತಿಯ ಸಾವು ಅವನ ಕೃತ್ಯಗಳ ಫಲವಾಗಿದೆ. ಅಂದ್ರೆ ಅವನು ಹಿಂದಿನ ಜನ್ಮದ ಏನ್ ಕೃತ್ಯ ಮಾಡಿದ್ನೋ ಅದರ ಫಲವಾಗಿ ಅವನು ಸಾವನ್ನ ಅನುಭವಿಸಿದ್ದಾನೆ ಅಂತ. ಅವಳು ರಾಕ್ಷಸಿಯೇ ಆಗಿರಲಿ, ಎಂತಹ ದೌರ್ಜನ್ಯ ಎಸಗಿದವರೇ ಆಗಿರಲಿ, ನಿಶಸ್ತ್ರ ಮಹಿಳೆಯನ್ನು ಹಾನಿಗೊಳಿಸುವುದು ಮಹಾಪರಾಧವಾಗಿದೆ ಎಂಬುದು ನಿಜ. ನೋಡಿ, ಅವಳ ಹತ್ರ ಯಾವುದೇ ನಿಶಸ್ತ್ರವಿಲ್ಲ. ನಾವು ಯುದ್ಧ ಮಾಡ್ಬೇಕು ಅಂದ್ರೆ ಅವಳಿಗೆ ಶಸ್ತ್ರನೇ ಇಲ್ಲ. ಅವಳ ಮೇಲೆ ದೌರ್ಜನ್ಯ ಮಾಡಿದ್ದು, ಅವಳ ಮೂಗನ್ನ ಕತ್ತರಿಸಿದ್ದು ಅದು ಅಪರಾಧ ಅಂತ ಮಾತಾಡ್ತಾ ಇದ್ದಾರೆ. ಮಹಿಳೆಯನ್ನು ಹಾನಿಗೊಳಿಸುವುದು ಮಹಾಪರಾಧ, ನಿಜ ಅಲ್ವಾ ಅಂತ ಶ್ರೀರಾಮ್ ಶಾಂತತೆಯಿಂದ ಹೇಳಿದ್ರು. ಆದರೆ ಈ ಮೊದಲು ನಾವು ಒಬ್ಬ ರಾಕ್ಷಸಿ ದೇವತೆಯನ್ನು ಕೊಂದಿದ್ದವು. ಅಂದ್ರೆ ಇದಕ್ಕಿನ್ನ ಮುಂಚೆ ಶ್ರೀರಾಮರು ಒಬ್ಬರನ್ನ ರಾಕ್ಷಸಿಯನ್ನ ತಾಟಕಿಯನ್ನ ಸಂಹಾರ ಮಾಡಿದ್ರಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕನುಗುಣವಾಗಿ ನಾವು ಬೆಲೆ ತೆರಬೇಕಾಯ್ತು. ಅಂದ್ರೆ ಅದಕ್ಕೂ ಕೂಡ ನಾವು ಬೆಲೆ ತೆತ್ತಿದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅದ್ರಿಂದನೂ ನಾವು ನೋವನ್ನ ಅನುಭವಿಸಿದ್ವಿ ಅಂತ, ಅವಳ ಶಾಪಕ್ಕೆ ಗುರಿಯಾದ್ವಿ ಅಂತ. ಅದರಂತೆಯೇ ಈ ಸಲವೂ ಕೂಡ ತೆರಬೇಕಾಗುವುದು. ಅಂದ್ರೆ ಈಗ ಈ ಹೆಣ್ಣು ಕೂಡ ರಾಕ್ಷಸಿ ಬಂದು ಇನ್ನೊಂದು ಶಾಪ ಕೊಟ್ಟಿದ್ದಾಳೆ. ಇದಕ್ಕೂ ಕೂಡ ನಾವು ಅದನ್ನ ಅನುಭವಿಸ್ಲೇಬೇಕು ಅಂತ ರಾಮ್ ಹೇಳ್ತಾ ಇದ್ದಾರೆ. ರಾಮ್ ನೋಡಿ, ಇಲ್ಲಿ ಸೀತಾಮಾತೆ ಹೇಳ್ತಾ ಇದ್ದಾರೆ, ಅವಳು ಮಾಯಾವಿ, ನಿಶಸ್ತ್ರಳಾಗಿರ್ಲಿಲ್ಲ. ಅವಳ ಮಾಯಾವಿ ಶಕ್ತಿ ಅವಳ ಆಯುಧವಾಗಿದ್ದವು. ಇದೊಂದು ಸರಳ ಯುದ್ಧವಾಗಿತ್ತು. ಶ್ರೀರಾಮನು ತಲೆದೂಗಿ ಹೌದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವು ಮುಂಬರುವ ಅದನ್ನ ಎದುರಿಸೋದಕ್ಕೆ ಕಂಕಣಬದ್ಧರಾಗಿ ನಿಂತಿರ್ಬೇಕು ಅಂತ ಶ್ರೀರಾಮ್ ಹೇಳ್ತಾ ಇದ್ದಾರೆ. ಲಕ್ಷ್ಮಣನ್ ತೊಂದರೆಗೊಳಗಾದಂತೆ ಕಾಣುತ್ತಿದ್ದನು ಮತ್ತು ಶ್ರೀರಾಮ್ ಅವನ ಚಿಂತೆಗಳನ್ನು ಶಮನಗೊಳಿಸಲು ಮುಂದಾದನು. ಲಕ್ಷ್ಮಣನ್, ನೀನೇನು ಮಾಡಬೇಕಾಗಿತ್ತು ಅದನ್ನೇ ನೀನು ಮಾಡಿರುವೆ. ನೀನು ಮಧ್ಯ ಪ್ರವೇಶಿಸದಿದ್ದರೆ ಸೀತೆ ಗಂಭೀರವಾಗಿ ನೋವನ್ನ ಅನುಭವಿಸ್ತಾ ಇದ್ಲು. ಇನ್ನೂ ಕೆಟ್ಟದಾಗಿ ಆಗುತ್ತಿತ್ತು. ಅದೆಲ್ಲವೂ ತುಂಬಾ ತ್ವರಿತವಾಗಿ ಜರುಗಿತು. ಲಕ್ಷ್ಮಣನ್, ನಾವಿಬ್ಬರು ಎಚ್ಚರಿಕೆಯಿಂದ ಇರ್ಲಿಲ್ಲ. ಈ ಮಹಿಳೆ ಒಡ್ಡಿದ ಅಪಾಯವನ್ನು ಕೇವಲ ಸೀತೆ ಮಾತ್ರ ನೋಡಿದಳು ಮತ್ತು ತಾನು ತಯಾರಿಸಿದ ಆಹಾರದಿಂದ ಅವಳು ತಂದಿರುವ ಆಹಾರವನ್ನು ಬದಲಾಯಿಸಿದಳು. ಆಹಾರದ ರುಚಿಯನ್ನು ನಾನು ಗಮನಿಸಿದಾಗ ತಕ್ಷಣವೇ ಇದು ನನ್ನ ಸೀತೆ ಆಹಾರ ರುಚಿಯಾಗಿದೆ ಎಂಬುದನ್ನ ನಾನು ಗುರುತಿಸಿದೆ. ಈಗ ನಾವು ಹೆಚ್ಚು ಸಾವಧಾನದಿಂದ ಇರಬೇಕು, ಏಕೆಂದರೆ ನಕಾರಾತ್ಮಕ ಶಕ್ತಿಗಳೆಲ್ಲ ಈಗ ನಮ್ಮ ಮಧ್ಯಭಾಗದಲ್ಲಿ ಬಂದಿವೆ. ಅವು ನಮ್ಮ ಸುತ್ತಲೂ ಇವೆ. ಅಂದ್ರೆ ನೋಡಿ, ಡಾರ್ಕ್ ಫೋರ್ಸಸ್ ಗಳೆಲ್ಲ ಈಗ ನಮ್ಮ ಸುತ್ತಲೂ, ನಮ್ಮ ಮಧ್ಯದಲ್ಲೆಲ್ಲ ಇವೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಅದನ್ನ ಗಮನಿಸ್ಲಿಲ್ಲ, ಅವಳು ಯಾರು ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಸೀತೆ ಗಮನಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ ಲಕ್ಷ್ಮಣನ್ಗೆ. ಮರುದಿನ ಮುಂಜಾನೆ ಮಾತೆ ಊಟವನ್ನ ತಯಾರು ಮಾಡಲು ಅಡುಗೆ ಕೋಣೆಗೆ ಹೋದಾಗ, ನಿನ್ನೆ ಅದು ನಡೆದಿದೆ, ಮಾರನೇ ಬೆಳಗ್ಗೆ ಅಡುಗೆ ಕೋಣೆಗೆ ಹೋದಾಗ ಶೂರ್ಪನಖಿ ನೀಡಿದ ಆಹಾರವನ್ನು ಸುರಿದ ಜಾಗಕ್ಕೆ 3 ಪಕ್ಷಿಗಳು ತಿನ್ನೋದಕ್ಕೆ ಬಂದು ಸತ್ತು ಬಿತ್ತಿರೋದನ್ನ ಸೀತಾಮಾತೆ ನೋಡಿದ್ಲು. ಆ ಪಕ್ಷಿಗಳು ಎತ್ತಿಕೊಳ್ಳುತ್ತಾ ಅವಳೊಂದಿಗೆ ದುಃಖಭರಿತ ಧ್ವನಿಯಲ್ಲಿ ಮಾತನಾಡಿದಳು. ನನಗೆ ನೋವಾಗುತ್ತಿದೆ. ನಿಮಗೆ ತಲುಪುವಂತೆ ನಾನು ಈ ವಿಷಕಾರಿ ಆಹಾರವನ್ನ ಈ ಗಿಡದ ಬಳಿ ಸುರಿಯಬಾರದಿತ್ತು ಅಂತ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ಹಸು ನೀಗಿರುವಂತ ಎಲ್ಲ ಪಕ್ಷಿಗಳನ್ನ ಎತ್ಕೊಂಡು ಶ್ರೀರಾಮನ ಹತ್ರ ತೋರಿಸ್ತಾ ಹೇಳ್ತಾ ಇದ್ದಾಳೆ, ಇವೆಲ್ಲ ಸತ್ತು ಹೋಗ್ಬಿಟ್ಟಿದ್ದಾವೆ ಅಂತ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ಅದಕ್ಕೆ ರಾಮ್ ಹೇಳ್ತಾ ಇದ್ದಾರೆ, ನಾವು ಊಟ ಮಾಡಿದ್ದರೆ ಇದು ನಮಗೆ ಸಂಭವಿಸಬಹುದಾಗಿತ್ತು. ಪಕ್ಷಿಗಳು ತಿನ್ನಲು ಸಾಧ್ಯವಾಗುವಂತೆ ನಾನಿಲ್ಲಿ ಆಹಾರವನ್ನ ಸುರಿಯಲೇಬಾರದಿತ್ತು. ಅವಳ ಸುತ್ತಲೂ ಅವರು ತಮ್ಮ ತೋಳುಗಳನ್ನ ಬಳಸಿ, ಅಂದ್ರೆ ಸೀತಾಮಾತೆಯನ್ನ ತನ್ನ ತೋಳಲ್ಲಿ ಬಳಸ್ಕೊಳ್ತಾ, ಸೀತೆ, ಇದು ದುಃಖಿಸುವ ಸಮಯವಲ್ಲ. ಇದು ಮುಗಿಯುವುದರೊಳಗೆ, ಅಂದ್ರೆ ಈ ಯುದ್ಧ, ಈ ರಾವಣನ ಎದುರಿಸೋದ್ರೊಳಗಡೆ ನಾವು ಇನ್ನು ಎಷ್ಟೋ ಜೀವಿಗಳು ಸಾಯ್ತವೆ.
ಹಾಗಾಗಿ ಇದಕ್ಕೆಲ್ಲ ದುಃಖಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ಹಲವು ದಿನಗಳ ನಂತರ ಅವಳು ಅಗ್ನಿಯ ಸುತ್ತಲೂ ಎಲ್ಲರೂ ಕುಳಿತುಕೊಂಡ್ರು. ಯಾರು? ರಾಮ, ಸೀತಾ ಮತ್ತೆ ಲಕ್ಷ್ಮಣನ್ ಅಗ್ನಿಯ ಸುತ್ತಲೂ ಕುಳಿತಿದ್ದಾರೆ. ಕೂಡಲೇ ರಾವಣನನ್ನು ಎದುರಿಸುವ ಅನಿವಾರ್ಯತೆಯ ಕುರಿತು ಚರ್ಚಿಸುತ್ತಾ ಸಂಜೆಯ ಊಟವನ್ನ ಮಾಡಿದ್ರು. ನಾವು ದಾರಿ ಕಾಯಬಾರದು, ನಾವಿಲ್ಲಿ ಹೀಗೆ ಕುಳಿತುಕೊಳ್ಳಬಾರದು. ಅವನು ನಮ್ಮ ಮೇಲೆ ಆಕ್ರಮಣ ಮಾಡುವ ಮೊದಲೇ ನಾವು ಅವನ ಮೇಲೆ ಆಕ್ರಮಣ ಮಾಡಬೇಕು ಅಂತ ತಾಳ್ಮೆಯ ಕಟ್ಟೆ ಹೊಡೆದ ಲಕ್ಷ್ಮಣನ್ ಮಾತಾಡಿದನು. ಲಕ್ಷ್ಮಣನ್, ಈ ಮೊದಲು ನಾನು ಹೇಳಿರುವುದು ಈಗಲೂ ನಿಜ. ಮೊದಲೇ ಹೇಳಿದ್ದಾರೆ, ಆಗ್ಲೂ ಹೇಳಿದ್ರ. ಯಾರು? ಲಕ್ಷ್ಮಣನ್. ಇಲ್ಲ, ಹೋಗೋಣ, ಅವನ ಮೇಲೆ ಯುದ್ಧ ಸಾರೋಣ, ಹಾಗೆ ಹೀಗೆ ಅಂತ ಎಲ್ಲ ಕೋಪ ಮಾಡ್ಕೊಂಡಿದ್ದನ್ನು ನೋಡಿ ತಾಳ್ಮೆಯಿಂದಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣವಿಲ್ಲದೆ ನಾವು ಅವನ ಮೇಲೆ ಆಕ್ರಮಣ ಮಾಡುವುದು ಸಾಧ್ಯವಿಲ್ಲ. ನಮಗೆ ವಿಷ ನೀಡಲು ತನ್ನ ಸಹೋದರಿಯನ್ನ ಕಳಿಸಿದ್ನಲ್ವಾ, ಇದು ಕಾರಣ ಸಾಕಲ್ವಾ ಅಣ್ಣ ಅಂತ ಲಕ್ಷ್ಮಣನ್ ಕೇಳ್ತಾ ಇದ್ದಾರೆ. ಅವಳ ಕ್ರಿಯೆಗಳ ಹಿಂದೆ ಅವನಿದ್ದಾನೆ ಎಂಬುದು ನಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಲ್ವಾ? ಕುರಿತು ನಮಗೆ ಸಾಕ್ಷ್ಯಾಧಾರಗಳಿವೆಯೇ? ಇಲ್ಲ ಅಲ್ವಾ? ಅವಳನ್ನು ತೀವ್ರವಾಗಿ ಗಾಯಗೊಳಿಸಿ ಅವಳಿಗೆ ವಿರೋಧವಾಗಿ ನಮ್ಮನ್ನು ನಾವು ರಕ್ಷಿಸಿಕೊಂಡೆವು ಅಷ್ಟೇ. ಅವಳ ಮೇಲೆ ಆಕ್ರಮಣ ಮಾಡುವುದು ನಮ್ಮ ಕೈಯಲ್ಲಿಲ್ಲ. ಅವನ ಮೇಲೆ ಆಕ್ರಮಣ ಮಾಡಲು ಒಂದು ಬಲವಾದ ಸಾಕ್ಷ್ಯ ಬೇಕು. ಆ ಸ್ಥಾನವು ಅಲ್ಲಿ ಇಲ್ಲಿಲ್ಲ ಅಂತ ಶ್ರೀರಾಮ ಉತ್ತರಿಸಿದ್ರು. ಹಾಗಾದರೆ ನಾವೇನು ಮಾಡೋಣ? ಸುಮ್ಮನೆ ಇಲ್ಲಿಯೇ ಕುಳಿತು ಕಾಯೋಣವೇ ಅಂತ ಲಕ್ಷ್ಮಣನ್ ಜೋರಾಗಿ ಕ್ರೋಧದಿಂದ ಹೇಳಿದ್ರು. ಅವನು ಯಾವಾಗಲೂ ಈ ಕ್ರಿಯೆಯಲ್ಲಿ ರಭಸದಿಂದ ತೊಡಗುವವನಾಗಿದ್ದಾನೆ. ಶ್ರೀರಾಮ್ ವಿಶಾಲವಾದ ಚಿತ್ರಣವನ್ನ ಗಮನಿಸಿ ಸರಿಯಾದ ಕ್ಷಣವನ್ನ ಅರಿಯಬಲ್ಲವರಾಗಿದ್ರು. ನೋಡಿ, ಕ್ರೋಧದಿಂದ ಫಾಸ್ಟ್ ಆಗಿ ರಭಸವಾಗಿ ತೊಡಗ್ತಾನೆ ಯಾರು? ಲಕ್ಷ್ಮಣನ್. ಆದ್ರೆ ಶ್ರೀರಾಮ್ ಯಾವುದನ್ನು ತಾಳ್ಮೆಯಿಂದ ವಿಶಾಲ ಚಿತ್ರಣವನ್ನ ಗಮನಿಸಿ ಸರಿಯಾದ ಕ್ಷಣಕ್ಕೆ ನಿರ್ಧಾರ ತಗೋತಾ ಇದ್ರು. ನೋಡಿ, ಇವರಿಬ್ಬರಲ್ಲೂ ಅಣ್ಣ ತಮ್ಮಂದಿರಲ್ಲಿ ಎಷ್ಟು ವ್ಯತ್ಯಾಸವಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಎಳೆಯಾಗಿ ಬಿಚ್ಚುತ್ತಾ ಇದ್ದಾಳೆ ಸೋಮ. ಗಾಳಿಯಲ್ಲಿ ಪ್ರತಿನಿಧಿಸಿದಂತೆ ಸೀತೆಯ ಧ್ವನಿಯು ಸಂಭಾಷಣೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರವೇಶ ಮಾಡ್ತು. ಅದು ಇನ್ನೂ ಬಹಳ ದೂರವಿಲ್ಲ. ಅವಳು ಅವರ ಸಂಭಾಷಣೆಗಳನ್ನ ಕೇಳ್ತಾ ಶಾಂತತೆಯಿಂದ ಕುಳಿತಿದ್ದಳು. ಆಗ ತಕ್ಷಣವೇ ಅವಳ ಬಾಯಿಂದ ಶಬ್ದಗಳು ಹೊರಬಂದವು. ಶ್ರೀರಾಮ್ ಮತ್ತು ಲಕ್ಷ್ಮಣನ್ ಅವಳ ಕಡೆ ನೋಡಲು ತಿರುಗಿದ್ರು. ಅದು ನಿಮಗೆ ಹೇಗೆ ಗೊತ್ತು? ಲಕ್ಷ್ಮಣನ್ ಕೇಳಿದನು. ನೋಡಿ, ಗಾಳಿನಲ್ಲಿ ಪ್ರತಿನಿಧಿಸುವಂತೆ ಅಣ್ಣ ಹೋಗ್ರಿ ನಾವು ಯುದ್ಧ ಮಾಡೋಣ ಅಂತ ಹೇಳಿದಾಗ, ತಾಳ್ಮೆಯಿಂದಿರು ಅಂತ ಹೇಳ್ತಾ ಇದ್ದಾಗ ನೋಡಿ ಎತ್ತೆತ್ಲೋ ನೋಡ್ಕೊಳ್ತಾ ಅದೇನ್ ತುಂಬಾ ದೂರದಲ್ಲಿಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲವೂ ನಡೆಯುತ್ತೆ ಅನ್ನೋದನ್ನ ಸೀತಾ ಮಾತೆ ಹೇಳ್ತಾ ಇದ್ದಾಳೆ. ಅದಕ್ಕೆ ನಿಮ್ಗೆ ಹೇಗ್ ಗೊತ್ತು ಅತ್ತಿಗೆ ಅಂತ ಕೇಳ್ತಾ ಇದ್ದಾಗ ಅವಳ ಮುಖದ ಮೇಲೆ ಚಿಂತೆ ಕಾಣಲಾಗಬಾರದಂತೆ ಸೀತೆ ಎತ್ತಲೋ ನೋಡ್ತಾ, ನನಗೆ ಹಾಗೆ ಅನುಭೂತಿಯಾಯ್ತು. ಅವನ ಉಪಸ್ಥಿತಿ ಸಮೀಪಿಸ್ತಾ ಇದೆ ಅನ್ನೋ ಅನುಭವ ನನಗಾಯ್ತು. ಅವಳು ಆಕಾಶದೆಡೆ ಎಲ್ಲೋ ನೋಡ್ತಾ ಮಾತಾಡ್ತಾ ಚಿಂತೆ ಪಡ್ತಾ ಇದ್ದಾಳೆ ಸೀತಾ. ಗಾಳಿಗಳು ತಮ್ಮ ಗತಿಯನ್ನು ಬದಲಾಯಿಸಿವೆ. ಪಕ್ಷಿಗಳ ಹಿಂಡು ಯಾವ ಕಡೆ ಹಾರಬೇಕೆಂಬ ಗೊಂದಲದಲ್ಲಿವೆ. ಕಾಡಿನ ಸಣ್ಣ ಪ್ರಾಣಿಗಳು ತಮ್ಮ ಉದ್ಯಾನವನಕ್ಕೆ ಭೇಟಿ ನೀಡುತ್ತಾ ಇಲ್ಲ, ಅವು ಅಡಗಿ ಕುಳಿತುಕೊಂಡಿದ್ದಾವೆ. ನದಿ ಅಸ್ವಾಭಾವಿಕವಾಗಿ ವೇಗದಿಂದ ಹರಿಯುತ್ತಿವೆ. ಇಡೀ ಪ್ರದೇಶದಲ್ಲಿ ಭಯವು ಆವರಿಸಿಕೊಂಡಿದೆ. ಲಕ್ಷ್ಮಣನ್, ಈ ಸಂಕೇತಗಳು ನೀನು ಕಾಣುತ್ತಿಲ್ಲವೇ? ಅವನು ಬರುತ್ತಿರುವ ಸಂಕೇತಗಳನ್ನು ನೀನು ಕಾಣುತ್ತಿಲ್ಲವೇ ಎಂದು ಕೇಳಿದಳು. ನಾವು ಆಕ್ರಮಣ ಮಾಡಲು ಈ ಕಾರಣವು ಸಾಕಾಗುವುದಿಲ್ಲವೇ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದು ಕಾರಣ ಸಾಕು, ಒಟ್ಟಲ್ಲಿ ಹೋಗಿ ಆಕ್ರಮಣ ಮಾಡ್ಬಿಡ್ಬೇಕು ರಾವಣನ ಮೇಲೆ ಅಂತ ಲಕ್ಷ್ಮಣನ್ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾನೆ. ಅದಕ್ಕೆ ಸೀತಾ ಮಾತೆ, ಇಲ್ಲ ಲಕ್ಷ್ಮಣನ್ ಅಂತ ಸೀತೆ ಉತ್ತರಿಸ್ತಾ ಇದ್ದಾಳೆ. ಈಗಲೂ ಅವಳ ಮುಖ ಆ ಕಡೆಗೆ ತಿರುಗಿತ್ತು. ನಾವು ಕಾಯಲೇಬೇಕು. ನಮ್ಮ ಆಕ್ರಮಣವನ್ನ ಸಮರ್ಥಿಸಿಕೊಳ್ಳುವಂತಹ ಕಾರಣ ಬರುತ್ತದೆ. ನಾವು ಕೇವಲ ರಾವಣನೊಬ್ಬನೇ ಎದುರಿಸದೆ ಭೂಮಿಯ ಪ್ರಗತಿಯನ್ನು ಮತ್ತು ಅವಳ ಜೀವ ಜಂತುಗಳನ್ನ ಹಾಳು ಮಾಡಲು ಅವನು ಕಲೆ ಹಾಕಿರುವ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಎದುರಿಸುತ್ತೇವೆ. ಇವೆಲ್ಲವುಗಳನ್ನು ಎದುರಿಸಬೇಕು ನಾವು, ಮತ್ತು ಅದು ನಿರ್ದಿಷ್ಟವಾದ ಬಹುದೊಡ್ಡ ಸುಂಕವಾಗಿದೆ. ಇಲ್ಲ ಲಕ್ಷ್ಮಣನ್, ನಾವು ಕಾಯೋಣ ಅಂತ ಹೇಳ್ತಾರೆ. ಒಂದು ಸರಿಯಾದ ಕಾರಣಕ್ಕಾಗಿ ನಾವು ಕಾಯಬೇಕು. ರಾಮ್ ಸರಿಯಾಗಿ ಹೇಳ್ತಾ ಇದ್ದಾರೆ, ಆದ್ರಿಂದ ಸರಿಯಾಗಿದ್ದಾರೆ, ನಾವು ಕಾಯೋಣ ಅಂತ ಹೇಳ್ತಾ ಇದ್ದಾಳೆ.
ನೋಡಿ ಇದುವರೆಗೂ ನೋಡಿ ಬರೀ ನಾವು ರಾವಣನ್ನ ನಾವು ಯುದ್ಧ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ನಾವು ಇನ್ನೂ ಒಂದು ಬಲವಾದ ಕಾರಣ ಬರುತ್ತೆ, ಅದನ್ನ ಕಾಯೋಣ. ನಾವು ಕೇವಲ ರಾವಣನೊಬ್ಬನ್ನೇ ಎದುರಿಸೋದಿಲ್ಲ, ಭೂಮಿಯ ಪ್ರಗತಿಯನ್ನ ತಡೆದಿರೋ ಅವನ ನಕಾರಾತ್ಮಕ ಶಕ್ತಿಗಳೇನಿವೆಯೋ, ಜೊತೆಗೆ ಭೂಮಿಯ ಜೀವ ಜಂತುಗಳನ್ನೆಲ್ಲನೂ ಹಾಳು ಮಾಡೋದಕ್ಕೆ ಅವನು ಕಲೆ ಹಾಕಿರುವಂತ ಎಲ್ಲ ಡಾರ್ಕ್ ಫೋರ್ಸಸ್ ಗಳನ್ನ ನಾವು ಎದುರಿಸ್ಬೇಕಾಗತ್ತೆ. ಅದಕ್ಕೆ ಸಮಯ ಬೇಕು ಅಂತ ಸಮಾಧಾನವಾಗಿರೋದಕ್ಕೆ ಸೀತೆ ಎಚ್ಚರಿಸ್ತಾ ಇದ್ದಾಳೆ. ಮಾತೆಯು ಹೇಳುವುದು ಮುಗಿಯುತ್ತಿದ್ದಂತೆ ಅವಳ ಮನಸ್ಸಿನ ಮೂಲಕ ಒಂದು ರೂಪ ಸಂಕ್ಷಿಪ್ತವಾಗಿ ಹಾದು ಹೋಯಿತು. ನೋಡಿ ಇದಕ್ಕೆಲ್ಲ ಏನ್ ಕಾರಣ ಅಂತ ಮಾತೆಯನ್ನ ಮುಗಿಸ್ಬಿಟ್ಟು ಒಂದು ಯಾವ ಕಡೆಗೂ ನೋಡ್ತಾ ಇರುವಂತ ಸೀತೆಗೆ ಒಂದು ಸಂಕ್ಷಿಪ್ತ ರೂಪ ಅವಳ ಮುಂದೆ ಕಾಣ್ತಾ ಇದೆ. ನಾರಾಯಣನನ್ನು ತುಂಬಾ ಪ್ರೀತಿಸಿದ ದಿವ್ಯ ರೂಪ ನಾನೇ ಅನ್ನೋದು ಗೊತ್ತು ಮಾಡ್ಕೋತಾ ಇದ್ದಾಳೆ. ಪರಮ ದೈವ ಭೂಮಿಯ ಮೇಲೆ ತನ್ನ ಪ್ರೀತಿಯ ರಾಮನಾಗಿ ಅವತರಿಸಿದ ಈ ರೂಪ ಮತ್ತು ನಾರಾಯಣಿಯಾಗಿರುವ ಈ ಸೀತಾ ನಾನೇ ಅನ್ನೋದು ಗೊತ್ತು ಮಾಡ್ಕೋತಾ ಇದ್ದಾಳೆ. ನಾರಾಯಣನ ಸ್ತ್ರೀ ಭಾಗ ಮತ್ತು ನಾರಾಯಣನ ಸಮನಾದ ಭಾಗವಾಗಿರುವ ನಾನೇ ಸೀತೆ ಅನ್ನೋದನ್ನ ಗೊತ್ತು ಮಾಡ್ಕೋತಾ ಇದ್ದಾಳೆ. ಈ ಖ್ಯಾತಿಯ ಅಂದ್ರೆ ನೋಡಿ ಅದು ನಾನೇ ರಾಮ ಸೀತರೆ ಲಕ್ಷ್ಮಣ ನಾರಾಯಣಿ ಮತ್ತು ನಾರಾಯಣ ನಾವೇ ಅನ್ನೋದನ್ನ ಗೊತ್ತು ಮಾಡ್ಕೋತಾ ಇದ್ದಾಳೆ ಸೀತಾ. ಈ ಖ್ಯಾತಿಯ ಅಂದ್ರೆ ರಾವಣನ ಖ್ಯಾತಿಯಾಗಿ ಪ್ರಾಪ್ತವಾಗಿರುವ ಭಕ್ತ ಯಾರು, ನಮ್ಮ ಭಕ್ತ ಯಾರು ಅನ್ನೋದು ರಾವಣ. ಆದರೆ ದುಷ್ಟ ಶಕ್ತಿಗಳ ಒಳಗಾಗಿ ಮೋಹಕ್ಕೆ ಬಲಿಯಾಗಿ ಮಹಾಪ್ರತಾಪಕ್ಕೆ ಬಿದ್ದು ಹೋಗಿದ್ದಾನೆ ಅಂತ ಅದನ್ನು ಕೂಡ ನೋಡ್ತಾ ಇದ್ದಾಳೆ. ಜೊತೆಗೆ ತಾನು ಲಕ್ಷ್ಮಿ ಆಗಿದ್ದಾಗ ನಾರಾಯಣಿ ಆಗಿದ್ದಾಗ ಅವನನ್ನ ಹಿಡಿಯೋದಕ್ಕೆ ಯಾವ್ಯಾವ ಪ್ರಯತ್ನ ಮಾಡಿದೀನಿ ಅನ್ನೋದನ್ನೆಲ್ಲ ಗಮನಿಸ್ತಾ ಇದ್ದಾಳೆ ಆ ಕ್ಷಣದಲ್ಲಿ. ಆದರೆ ಅವನನ್ನ ತಡೆಯೋದಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರೆ ಅವನು ಇನ್ನೂ ಪ್ರಪಾತಕ್ಕೆ ಬೀಳ್ತಾನೆ ಹೋದ, ದುಷ್ಟ ಶಕ್ತಿಗಳನ್ನ ಅಳವಡಿಸ್ಕೊಳ್ತಾ ಹೋದ, ಮೋಹದ ಬಲೆಗೆ ಬೀಳ್ತಾ ಹೋದ. ಈ ಎಲ್ಲ ರೂಪವನ್ನ ಅವಳ ಕಣ್ಣೆದುರು ಕಾಣ್ತಾ ಇದ್ದಾಳೆ. ಅವಳ ಮನಸ್ಸಿನ ಮೂಲಕ ಹಾದು ಹೋದ ಅವಳ ತುಟಿಗಳಿಂದ ಒಂದು ಶಾಂತವಾದ ನಿಟ್ಟುಸಿರು ಬಂತು. ಮನಸ್ಸಿನಲ್ಲಿ ಎಲ್ಲ ನೋಡ್ತಾ ಇದ್ದಾಳ ರಾವಣನ ಬಗ್ಗೆ ಏನಾಗಿದೆ, ನಾನ್ ಯಾರು, ರಾಮ ಯಾರು ಅನ್ನೋದನ್ನ ನೋಡ್ತಾ ಇದ್ದು ಕೊನೆಗೆ ದೀರ್ಘವಾಗಿ ಉಸಿರನ್ನ ಹೊರ ಹಾಕ್ತಾ ನಿಟ್ಟುಸಿರು ಬಿಟ್ಲು ಸೀತಾಮಾತೆ. ಓ ಇವನು ರಾವಣ, ನಾವೇ ನಾರಾಯಣ ಅನ್ನೋದನ್ನ ಗೊತ್ತು ಮಾಡ್ಕೋತಾ ಇದ್ದಾಳೆ. ಆದ್ರೆ ಅದೆಲ್ಲನ ಇದನ್ನ ಅವಳೇನು ಪ್ರತಿಬಿಂಬಿಸ್ತಾ ಇದ್ದಾಳೆ, ಸೀತೆ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಲಕ್ಷ್ಮಣ ಗಮನಿಸ್ಲಿಲ್ಲ. ಎತ್ತಲೋ ನೋಡ್ತಾ ಅದನ್ನೇ ಯೋಚನೆ ಮಾಡ್ತಾ ಇದ್ದ. ಆದರೆ ರಾಮ ಇದ್ಯಾವುದನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯವಿರ್ಲಿಲ್ಲ. ರಾಮನಿಗೂ ಅದೇ ಕಾಣ್ತಾ ಇದೆ. ನೋಡಿ ರಾಮ ಸೀತಾ ಯಾವಾಗ ಒಂದಾದ್ರೋ ಅವರ ಮನಸ್ಸಿನಲ್ಲಿ ಏನಿದೆ, ಇವರ ಮನಸ್ಸಿನಲ್ಲಿ ಏನಿದೆ, ಇವರಿಗೆ ಏನು ಗೊತ್ತಾಗ್ತಾ ಇದೆ, ಅವರಿಗೆ ಏನು ಗೊತ್ತಾಗ್ತಾ ಇದೆ ಅನ್ನೋ ಒಂದು ಶಕ್ತಿಯ ಹರಿವು ಅವರಿಬ್ರಲ್ಲೂ ಇತ್ತು. ಅವರಲ್ಲಿ ಏನ್ ನಡೀತಾ ಇದೆ ಅನ್ನೋದು ಇವಳಿಗೆ ಗೊತ್ತಾಗ್ತಾ ಇತ್ತು, ಇವರಲ್ಲಿ ಏನ್ ನಡೀತಾ ಇತ್ತು ಅನ್ನೋದು ಇವಳಿಗೆ ಗೊತ್ತಾಗ್ತಾ ಇತ್ತು ಅನ್ನೋದನ್ನ ಸೋಮ ಹಿಂದನ್ನು ಹೇಳಿದ್ದಾಳೆ, ಮುಂದೆ ಕೂಡ ಅದನ್ನೇ ಹೇಳ್ತಾಳೆ. ಅದೇ ರೀತಿಯ ರೂಪವು ಅವನ ಮನಸ್ಸಿನಲ್ಲಿಯೂ, ಯಾರು ರಾಮನ ಮನಸ್ಸಿನಲ್ಲಿಯೂ ನಾವಿಬ್ರು ನಾರಾಯಣಿ ಅನ್ನೋದು, ಜೊತೆಗೆ ರಾವಣ ನಮ್ಮ ಭಕ್ತ, ಪರಮ ಭಕ್ತ ಅನ್ನೋದು ಕೂಡ ಗೊತ್ತಾಯ್ತು. ದುಷ್ಟ ಶಕ್ತಿಗೆ ಬಲಿಯಾಗಿ, ದುಷ್ಟ ಆಲೋಚನೆಗೆ ಬಲಿಯಾಗಿ ಅವನು ಪ್ರಪಾತಕ್ಕೆ ಬಿದ್ದು ಭೂಮಿಗೆ ಬಂದು ಇಲ್ಲೂ ಕೂಡ ದುಷ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ಬದಲಾಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ ಇಬ್ರು. ಆಶ್ಚರ್ಯದಿಂದ ಪರಸ್ಪರ ಇಬ್ರು ನೋಡ್ಕೊಂಡ್ರು. ರಾವಣ ಇವನೇ ಅವನು ಅಂತ ಆಶ್ಚರ್ಯದಿಂದ ನೋಡ್ಕೊತಾ ಇದ್ದಾರೆ. ಆದ್ರೆ ಏನು ಮಾತಾಡ್ಲಿಲ್ಲ. ಆ ಆಲೋಚನೆಗಳನ್ನ ಇಬ್ಬರು ತಳ್ಳಿ ಹಾಕುವ ಸಲುವಾಗಿ ಊಟದ ಅವಶೇಷಗಳ ಭಾಗವನ್ನ ಸ್ವಚ್ಛಗೊಳಿಸೋದಕ್ಕೆ ಸೀತಾಮಾತೆ ಎದ್ದೋದ್ರೆ ಶ್ರೀರಾಮ್ ಅಡುಗೆ ಕೋಣೆಯಲ್ಲಿ ಅದನ್ನ ಅನುಸರಿಸಿ ಪಾತ್ರೆಗಳನ್ನ ತೊಳೆದಿದ್ದನ್ನ ಜೋಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಸಹಾಯ ಮಾಡುವಂತೆ ಸ್ವಲ್ಪ ಹೊತ್ತಿನವರೆಗೆ ಇಬ್ಬರಲ್ಲಿ ಯಾರು ಮಾತಾಡ್ಲಿಲ್ಲ. ಮಾತೆಯೇ ಮೌನವನ್ನ ಮುರಿತ ರಾಮನ ಹತ್ರ ಮಾತಾಡ್ತಾ ಇದ್ದಾಳೆ. ನಾನು ರಾವಣನನ್ನು ಭೇಟಿಯಾಗಿದ್ದೇನೆ. ನೋಡಿ, ಚಿಕ್ಕಂದಿನಲ್ಲಿ ನಾನು ಅವಳನ್ನು ಭೇಟಿಯಾಗಿದ್ದೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ರಾಮನ ಕಣ್ಗಳಲ್ಲಿ ನೋಡುತ್ತಾ ಶಾಂತವಾಗಿ ನಾನು ರಾವಣನನ್ನ ಭೇಟಿಯಾಗಿದ್ದೇನೆ ಎಂದು ಹೇಳಿದಳು. ತನ್ನ ತಂದೆಯಿಂದ ಅವನು ಶಿವಧನಸ್ಸನ್ನ ಪಡೆಯೋದಕ್ಕೆ ಬಂದಿದ್ದನು. ಯಾರು? ರಾಮ ಎತ್ತಿ ಸೀತಾಮಾತೆಯನ್ನ ವಿವಾಹವಾದಂತ ಶಿವಧನಸ್ಸು ನನಗೆ ಬೇಕೇ ಬೇಕು ಅಂತ ಹಠ ಮಾಡ್ಕೊಂಡು ರಾವಣ ಆ ಜನಕ ಬಾಬಾ ಹತ್ರ ಬಂದು ಹಠ ಮಾಡ್ತಾ ಇದ್ದಾನೆ. ನನ್ನ ತಂದೆಯು ಅವನೊಂದಿಗೆ ವ್ಯವಹರಿಸಿದ ರೀತಿ ವಿಧಾನವನ್ನ ನಾನು ನೋಡ್ದೆ. ರಾವಣನು ಎಷ್ಟೇ ಜಾಣನಾದರೂ ತನ್ನ ತಂದೆ ಪ್ರತಿ ತಿರುವಿನಲ್ಲಿಯೂ ಅವನನ್ನ ಮೀರಿಸಿದ್ರು ಮತ್ತು ಅವನು ಏನನ್ನು ಪಡೆಯಲು ಬಂದಿದ್ದನೋ ಅದನ್ನು ಅವನಿಂದ ಪಡೆದುಕೊಳ್ಳುವುದಕ್ಕಾಗ್ಲಿಲ್ಲ. ಅಂದ್ರೆ ಶಿವಧನಸ್ಸು ಪಡ್ಕೊಳಕ್ ಬಂದಾಗ ನನ್ನ ತಂದೆ ಪ್ರತಿರೋಧವನ್ನ ಒಡ್ಡಿ ಅಲ್ಲಿಂದ ಕಳಿಸಿದ್ರು ಅಂತ.
ಅದರಿಂದಾಗಿ ಮಹಾಕೋಪದಿಂದ ಅವನು ಮಿಥಿಲೆಯನ್ನ ಬಿಟ್ಟು ಹೋಗುವ ಮೊದಲು ತನಗೆ ಬರಬೇಕಾದುದನ್ನು ನಿರಾಕರಿಸ್ತಾ ಇದೀಯಾ, ನೀನ್ ಕೊಡೋದಿಲ್ವಲ್ಲ, ನೀನು ಇದಕ್ಕಾಗಿ ಭಾರಿ ಬೆಲೆಯನ್ನ ತೆರಬೇಕಾಗುತ್ತೆ ಎಂದು ನನ್ನ ತಂದೆಗೆ ಹೇಳಿದನು. ನನ್ನ ತಂದೆಯು ಅವನೆಡೆಗೆ ಶಾಂತವಾಗಿ ನೋಡುತ್ತಾ ಹೇಳಿದರು, ರಾವಣ, ನಿನಗೆ ನ್ಯಾಯವಾಗಿ ಬರಬೇಕಾದುದನ್ನು ನೀನು ಪಡೆಯುವೆ ಸರಿಯಾದ ಸಮಯದಲ್ಲಿ. ಮತ್ತು ಹೇಳ್ತಾ ಇದ್ದಾರೆ, 2 ಸಲ ಹೇಳ್ತಾ ಇದ್ದಾರೆ, ಸರಿಯಾದ ಸಮಯದಲ್ಲಿ. ನೋಡಿ, ರಾವಣ ಏನ್ ಪಡಿಬೇಕು ಅನ್ಕೊಂಡಿದಾನೋ ಅದನ್ನ ಸರಿಯಾದ ಸಮಯದಲ್ಲೇ ಪಡಿತಾನೆ ಅಂತ. ನಾನು ದೀರ್ಘಕಾಲದಲ್ಲಿಯ ಈ ಘಟನೆಯ ಕುರಿತು ಆಲೋಚಿಸಿರ್ಲಿಲ್ಲ. ನೋಡಿ, ಅಪ್ಪ ಆಗಂದ್ರು, ನೀನು ಸರಿಯಾದ ಸಮಯದಲ್ಲಿ ಏನ್ ಪಡಿಬೇಕು ಅನ್ಕೊಂಡಿದ್ಯೋ ಅದನ್ನ ಪಡಿತೀಯಾ ಅಂತ ಹೇಳಿದ್ದಾರೆ. ಆದರೆ ಈಗ ಅವನ ಮಾತುಗಳು ಆ ಸೀತಾಮಾತೆಗೆ ನೆನಪಾಗ್ತಾ ಇದ್ದಾಳೆ. ಅದನ್ನ ರಾಮನ ಹತ್ರ ಶೇರ್ ಮಾಡ್ತಾ ಇದ್ದಾಳೆ. ಅದು ಬಹಳ ವರ್ಷಗಳ ಹಿಂದೆ, ಶ್ರೀರಾಮ್ ಮೃದುವಾಗಿ ಉತ್ತರಿಸಿದ್ರು. ಆಗಿನಿಂದ ಅವನ ಕುರಿತು ನಾವು ಕೇಳಿದ ಮತ್ತು ನೋಡಿದ ಸಂಗತಿಗಳಿಗಿಂತಲೂ ಅವನು ಈಗ ಬಹಳ ಶಕ್ತಿಶಾಲಿಯಾಗಿ ಬೆಳೆದಿದ್ದಾನೆ. ಅವನು ಮಾಯಾ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಾನೆ. ಆಗ ಶಕ್ತಿ ಇರ್ಲಿಲ್ಲ ಅವನಿಗೆ, ಈಗೆಲ್ಲವನ್ನು ಪಡ್ಕೊಂಡ್ಬಿಟ್ಟು ಮಾಯಾವಿದ್ಯೆಯಿಂದ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾನೆ ಅಂತ ರಾಮ ಮಾತಾಡ್ತಾ ಇದ್ದಾರೆ ಸೀತಾ ಹತ್ರ. ಅವನು ಜನರ ಮನಸ್ಸಿನೊಳಗೆ ಹೋಗ್ತಾನೆ, ಅವರ ವಿಚಾರಗಳನ್ನು ತಿರುಚುವ ಮೂಲಕ ಅವರಿಂದ ಭಯಾನಕ ಕೃತ್ಯಗಳನ್ನ ಜನರಿಂದ ಮಾಡಿಸ್ತಾನೆ. ಬಹುಶಃ ಅಷ್ಟು ಅಪಾಯಕಾರಿಯಾದ ವ್ಯಕ್ತಿ ಬೇರೆ ಯಾರು ಇಲ್ಲ. ನನಗೂ ಕೂಡ ನಾವು ಅವನೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದು ಖಚಿತವಿಲ್ಲ. ಆದರೆ ನಾವು ಅವನನ್ನ ಎದುರಿಸಲೇಬೇಕು. ಇಲ್ಲವಾದರೆ ಅವನು ಈ ಜಗತ್ತನ್ನು ಬೆಂಕಿಯ ಮೇಲಿಟ್ಟು ಸುಟ್ಟು ಬಿಡುತ್ತಾನೆ, ತನಗೆ ಬೇಕಾದ ಪರಿಣಾಮಗಳನ್ನು ಸಾಧಿಸಿಕೊಳ್ಳುತ್ತಾನೆ. ಸಮಯ ಸಮೀಪಿಸುತ್ತಿದೆ ಅನ್ನೋದನ್ನ ನಾನು ಅದರಿಂದಾಗಿ ಹೆದರುತ್ತಾ ಇದ್ದೇನೆ ಅಂತ ರಾಮ ಹೇಳ್ತಾ ಇದ್ದಾನೆ. ಅಂದ್ರೆ ಸೀತಾಮಾತೆನೂ ಕೂಡ ಇಬ್ರು ಕೂಡ ಮಾತಾಡ್ಕೋತಾ ಇದ್ದಾರೆ. ನಾನು ಆಗ ಕೇವಲ ಮಗುವಾಗಿದ್ರು ಕೂಡ, ನೋಡಿ ಹೇಳ್ತಾ ಇದ್ದಾರೆ, ನನ್ನನ್ನ ಯಾಕೆ ತಂದೆ ಅಲ್ಲಿ ಕೂರ್ಸ್ಕೊತಾ ಇದ್ರು ಅಂತ. ನಾನು ಚಿಕ್ಕ ಮಗು, ನಾನು ಆಗ ಕೇವಲ ಮಗುವಾಗಿದ್ರು ಕೂಡ ರಾವಣನೊಂದಿಗೆ ತನ್ನ ತಂದೆಯು ನಡೆಸಿದ ಎಲ್ಲ ಸಂಭಾಷಣೆಗಳಲ್ಲಿಯೂ ನಾನು ಅವರ ಜೊತೆಯಾಗಿ ಇರಬೇಕೆಂದು ಅವರು ಒತ್ತಾಯಿಸುತ್ತಿದ್ರು. ನೋಡಿ, ಜನಕ ಬಾಬರಿಗೆ ಗೊತ್ತಿದೆ, ರಾವಣನನ್ನ ಸೀತಾಮಾತೆ ಎದುರಿಸ್ಬೇಕು ಅನ್ನೋದಕ್ಕೋಸ್ಕರ ಚಿಕ್ಕ ಮಗುವನ್ನೇ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ರಾವಣ ಏನೇನ್ ಮಾತಾಡ್ತಾ ಇದ್ರು ಅವಾಗೆಲ್ಲ ಆ ಸಂಭಾಷಣೆಯನ್ನ ಕೇಳ್ಕೊಳ್ಳೋದಕ್ಕೆ ಸೀತಾಮಾತೆಯನ್ನ ಬರ್ಬೇಕು ಅಂತ ಕರೀತಾ ಇದ್ರು. ಆಗ ಆ ಕುರಿತು ನನಗೆ ಆಶ್ಚರ್ಯವೆನಿಸುತ್ತದೆ. ಯಾಕೆ ನನ್ನ ತಂದೆ ನನ್ನನ್ನ ಅಲ್ಲಿ ಬಂದು ಕೂತ್ಕೊ ಅಂತ ಹೇಳ್ತಾ ಇದ್ರು ಅಂತ ಆಶ್ಚರ್ಯ ಆಗುತ್ತೆ. ನನ್ನ ತಂದೆಯು ಯಾವುದೇ ಕಾರಣವಿಲ್ಲದೆ ಎಂದಿಗೂ ಏನನ್ನು ಮಾಡುತ್ತಿರ್ಲಿಲ್ಲ ಅಂತ ರಾಮರಿಗೆ ಹೇಳ್ತಾ ಇದ್ದಾಳೆ. ಒಂದು ಕೋಮಲವಾದ ಅಭಿವ್ಯಕ್ತಿಯು ಅವಳ ಮುಖದ ಮೇಲೆ ಹರಿದಾಡಿತು. ನೋಡಿ, ತಂದೆಯನ್ನ ನೆನ್ಪು ಮಾಡ್ಕೊತಾ, ಪ್ರೀತಿಯ ತಂದೆಯನ್ನ ಸಂತೋಷದಿಂದ ನೆನ್ಪು ಮಾಡ್ಕೊತಾ ಇದ್ದಾಳೆ ಸೀತೆ. ನನ್ನ ತಂದೆ ಜನಕ ಬಾಬಾ ಅಂತ ಪ್ರೀತಿಯಿಂದ ಅಪ್ಪನ ಒಲವಿನೊಂದಿಗೆ ಆ ಸಮಯವನ್ನ, ಆ ಪ್ರೀತಿಯ ಸಮಯವನ್ನ ಸಂತೋಷದಿಂದ ಫೀಲ್ ಮಾಡ್ತಾ ಇದ್ದಾಳೆ ನನ್ನ ತಂದೆ ಅಂತ. ನೀನು ನಿನ್ನ ತಂದೆಯ ಬೆಂಬಲವಾಗಿದ್ದೆ ಸೀತೆ, ಅವರ ಶಕ್ತಿಯ ಮೂಲ ಆಗಿದ್ದೆ ಸೀತೆ. ನೀನು ನನಗೆ ಹೇಗೆ ಬೆಂಬಲ ಮತ್ತು ಶಕ್ತಿಯ ಮೂಲವಾಗಿದೆಯೋ ಹಾಗೆ ನಿನ್ನ ತಂದೆಗೂ ಕೂಡ ಆಗಲೂ ನೀನವರಿಗೆ ಶಕ್ತಿಯನ್ನ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀನೇ ನಿನ್ನ ತಂದೆಯ ಶಕ್ತಿ ಅಂತ ಹೇಳ್ತಾ ಇದ್ದಾನೆ. ತನ್ನ ತಂದೆಯು ರಾವಣನೊಂದಿಗೆ ವಿನಿಮಯ ಮಾಡಿಕೊಂಡಂತಹ ನೆನಪುಗಳಲ್ಲಿ ಮಾತೆಯು ಗಂಭೀರವಾಗಿ ಕಳೆದು ಹೋಗಿದ್ಲು. ಅಪ್ಪನನ್ನೇ ಯೋಚನೆ ಮಾಡ್ತಾ ಇದ್ದಾಳೆ. ಆದರೆ ಶ್ರೀರಾಮ್ ಅವರ ಈ ಪ್ರೀತಿಪೂರ್ವಕ ಮಾತುಗಳಿಂದ ಅವಳ ಮುಖದ ಮೇಲೆ ಮುಗುಳ್ನಗೆ ಹರಿದಾಡಿತು. ನೋಡಿ, ರಾಮ ಪ್ರೀತಿಯಿಂದ ಸೀತೆಯ ಹತ್ತಿರ ಹೋಗಿ, ನೀನು ನಿನ್ನ ಅಪ್ಪನ ಶಕ್ತಿಯ ಮೂಲ ಹೇಗಾಗಿದ್ದೋ ನನಗೂ ಕೂಡ ನೀನು ಶಕ್ತಿಯ ಮೂಲ ಸೀತೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಪೂರ್ವಕವಾಗಿ ಹೇಳ್ತಾ ಇದ್ರೆ ಸೀತೆ ಆ ನೆನಪುಗಳನ್ನ ಮಾಡ್ಕೊಳ್ತಾ ಸಂತೋಷದಿಂದ ಇಬ್ಬರನ್ನು ತನ್ನ ಜೀವನದಲ್ಲಿ ಹೊಂದಿರುವುದಕ್ಕಾಗಿ ಅವಳೆಷ್ಟು ಅದೃಷ್ಟವಂತಳು ಅಂತ ಅನ್ಕೊಂಡ್ಲು ಅಂತ ಸೋಮ ಹೇಳ್ತಾ ಇದ್ದಾಳೆ. ಶ್ರೀರಾಮ್ ಮಲಗಲು ಹೋದ ಮೇಲೆ, ನೋಡಿ ಅದೆಲ್ಲವನ್ನು ಮಾತಾಡಿ ಆದ್ಮೇಲೆ ಶ್ರೀರಾಮ್ ಮಲ್ಕೊಳಕ್ ಹೋಗಿದ್ದಾರೆ. ಹೋದ್ಮೇಲೆ ಅವಳು ಗುಡಿಸಲಿನಿಂದ ಹೊರಕ್ಕೆ ನುಸಳಿ, ನೋಡಿ ಶ್ರೀರಾಮ್ ಮಲ್ಕೊಂಡಿದ್ದಾರೆ, ಮಲ್ಕೊಳಕ್ ಹೋದ್ಮೇಲೆ ಗುಡಿಸಲಿನಿಂದ ಹೊರಗ್ ಬಂದಿದ್ದಾಳೆ ಸೀತಾಮಾತೆ. ರಾತ್ರಿಯ ಆಕಾಶದ ಕೆಳಗೆ ಕುಳಿತುಕೊಂಡು ತನ್ನ ತಂದೆ ರಾವಣನನ್ನು ಎದುರಿಸಿದಾಗ ಯಾವಾಗಲೂ ತಮ್ಮ ಪಕ್ಕದಲ್ಲಿ ತನ್ನನ್ನು ಹೇಗೆ ಇರಿಸ್ಕೊಳ್ತಾ ಇದ್ರು ಎನ್ನುವ ನೆನಪುಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕತೊಡಗಿದ್ಲು. ಮೊದಲು ಅವರ ಸಂಭಾಷಣೆಯು ಮೈತ್ರಿ ರೂಪದಲ್ಲಿ ಆರಂಭವಾಗಿತ್ತು.
ಅಂದ್ರೆ ಒಂದು ಮೈತ್ರಿ ಮಾಡ್ಕೊಳ್ಳೋಣ, ಇದಾಗಲ್ಲ ಅನ್ನೋ ತರ ಚಿಕ್ಕದಾಗಿ ಮಾತಾಡ್ತಾ ಮಾತಾಡ್ತಾ ಜನಕ ಬಾಬಾ ಶಿವಧನಸ್ಸನ್ನ ನಾನು ಕೊಡೋದಿಲ್ಲ ಅಂತ ಯಾವಾಗ ನಿರಾಕರಿಸಿದ್ರೋ ಅವನ ಮಾತುಗಳು, ರಾವಣನ ಮಾತುಗಳು ಬೆದರಿಕೆಯಾಗಿ ಬದಲಾದವು. ತನ್ನ ತಂದೆಯನ್ನ ಬೆದರಿಸೋದಕ್ಕೆ ಪ್ರಾರಂಭ ಮಾಡ್ದ. ಆಗ ಅವಳು ಭಯಭೀತಗೊಳ್ಳುವ ಬದಲಾಗಿ, ಅಪ್ಪನನ್ನ ಹೆದರಿಸ್ತಾ ಇದರಂತೆ ಭಯ ಪಡುವ ಬದಲಾಗಿ, ಅವನು ತನ್ನ ತಂದೆಯೊಂದಿಗೆ ವ್ಯವಹರಿಸಿದ ರೀತಿಯಿಂದ ಅವಳು ಕುಪಿತಳಾಗಿದ್ದಳು. ತನ್ನ ತಂದೆಗೆ ಇಷ್ಟೊಂದು ಅಗೌರವದಿಂದ ಯಾರು ಮಾತನಾಡಿರುವುದನ್ನ ಅವಳೆಂದು ಕೇಳಿರ್ಲಿಲ್ಲ. ಕೊನೆಗೆ ರಾವಣನು ತನ್ನ ದುರಾಂಕಾರದಿಂದ ಬೆಲೆಯನ್ನ ತೆರಬೇಕಾಗುತ್ತದೆ ಎಂದು ನಂತರ ಅವಳ ತಂದೆಯು ಅವಳಿಗೆ ಹೇಳಿದರು. ನೀನೇನ್ ದುರಾಂಕಾರ ತೋರಿಸ್ತಾ ಇದೆಯೋ, ಧನಸ್ಸು ಬೇಕು ನನಗೆ ಕೊಡ್ಲೇಬೇಕು ಅಂತ ಏನ್ ದುರಾಂಕಾರದ ಮಾತುಗಳನ್ನ ಆಡ್ತಾ ಇದೆಯೋ, ಜೊತೆಗೆ ಬರೀ ಅವ್ರನ್ನ ಮಾತ್ರ ಅಲ್ಲ, ಅವು ಜನಕ ಬಾಬುನ ಬೈಯೋದಲ್ದೇನೆ ಪ್ರಕೃತಿ ಶಕ್ತಿ ಗಳಿಗೆ ಮತ್ತು ದೇವತೆಗಳಿಗೆ ಎಲ್ಲರನ್ನು ದುರಾಂಕಾರದಿಂದ ಬೈತಾ ಇದ್ದಾನೆ. ಅದು ಜನಕ ಬಾಬಾ ಕಳವಳಗೊಳ್ತಾ ರಾವಣನು ಅವುಗಳ ಮೇಲೆ ಹಕ್ಕನ್ನು ಸಾಧಿಸುತ್ತಿದ್ದಾನೆ. ಸೀತಾಮಾತೆಗೆ ಹೇಳ್ತಾ ಇದ್ದಾರೆ, ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನನ್ನ ಬೈಯೋದಲ್ದೇನೆ ಅದಕ್ಕೆ ಏನ್ ಭಯ ಪಟ್ಕೊಂಡಿಲ್ಲ, ದೇವತೆಗಳನ್ನ ಮತ್ತೆ ಪ್ರಕೃತಿ ದೇವತೆಯನ್ನು ಅವಳ ಶಕ್ತಿಯನ್ನ ಎಲ್ಲ ಬೈತಾ ಇದ್ದಾನೆ. ಹಾಗಾಗಿ ಸೀತಾಮಾತೆಗೆ ಹೇಳ್ತಾ ರಾವಣನು ಅವುಗಳ ಮೇಲೆ ಹಕ್ಕು ಸಾಧಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಒಂದು ದಿನ ಅವನಿಗೆ ಇವೆಲ್ಲವೂ ಶರಣಾಗುತ್ತೆ, ದೇವತೆಗಳು ಕೂಡ ಶರಣಾಗುವಂತ ದೈತ್ಯ ಶಕ್ತಿ ಆಗ್ತಾನೆ ಅನ್ನೋದನ್ನ ಸೀತಾಮಾತೆಗೆ ಅವತ್ತೇ ಹೇಳಿದ್ದಾರೆ. ಚಿಕ್ಕ ಮಗು ಆಗಿದ್ದಾಗ್ಲೇನೆ ಜನಕ ಬಾಬಾ ಹೇಳಿದ್ದಾರೆ, ದೈತ್ಯ ಶಕ್ತಿ ಆಗ್ತಾನೆ, ಪ್ರಕೃತಿ ಶಕ್ತಿಯನ್ನು ತನ್ನೊಳಗೆ ಅವನ ಅಕ್ವೈರ್ ಮಾಡ್ಕೋತಾನೆ ಅಂತ, ಆವರಿಸ್ಕೋತಾನೆ ಅಂತ. ಅವನ ದೀರ್ಘ ವರ್ಷದ ತಪಸ್ಸುಗಳಿಗೆ ಮಹಾದೇವನು ಅವನಿಗೆ ವರಗಳನ್ನ ಕರುಣಿಸಿದ್ದಾನೆ. ಆದರೆ ವರಗಳನ್ನು ಸ್ವೀಕಾರ ಮಾಡೋದಕ್ಕೆ ಯಾವ್ದ್ರಲ್ಲೂ ಒಂದು ಅಪಾಯವಿದೆ. ಏನು ಸಿದ್ಧಿಗಳು ಅಂತ ಹೇಳ್ತೀವಲ್ಲ, ಅದ್ರಲ್ಲೂ ಒಂದು ಅಪಾಯ ಇದೆ ಅಂತ. ಒಂದು ಸಲ ಆ ಸಿದ್ಧಿಗಳನ್ನ ದುರುಪಯೋಗ ಮಾಡಿಕೊಂಡ್ರೆ ಆ ವ್ಯಕ್ತಿ ಪತನವು ಅನಿವಾರ್ಯವಾಗಿದೆ. ನಿಶ್ಚಿತವಾಗಿ ರಾವಣನು ತನ್ನ ಗತದಲ್ಲಿ ನಿಜವಾಗಿಯೂ ಅವನೊಬ್ಬ ದೊಡ್ಡ ವ್ಯಕ್ತಿ ಆಗಿದ್ದಿರಬಹುದು, ಆದರೆ ದೊಡ್ಡಸ್ತಿಕೆಯ ಅಭಿಮಾನಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಯಾವಾಗ ಸಿದ್ಧಿಗಳು ಬರುತ್ತೋ ಆಗ ದೊಡ್ಡಸ್ತಿಕೆಯ ಅಭಿಮಾನ, ತನ್ನಲ್ಲಿ ತಾನು ನಾನೇ ಜಾಸ್ತಿ ಅನ್ನೋ ಅಭಿಮಾನ ಬೆಳೆಸ್ಕೋತಾನೆ. ಆದ್ದರಿಂದ ಗಂಭೀರ ಪರಿಣಾಮಗಳು ಉಂಟು ಆಗುತ್ತವೆ. ಅವಳ ತಂದೆ ಇದನ್ನ ಹೇಳಿದ್ರು ಯಾರಿಗೆ? ಸೀತೆಗೆ. ಯಾವುದೇ ಸಿದ್ಧಿಗಳು ಬಂದಾಗ, ಕೆಲವೊಂದು ಆಧ್ಯಾತ್ಮಿಕ ಶಕ್ತಿಗಳು ಬಂದಾಗ ಅವಾಗ ಒಬ್ಬ ವ್ಯಕ್ತಿಗೆ ದೊಡ್ಡಸ್ತಿಕೆ ಅಭಿಮಾನ ಅನ್ನೋದು ಬರುತ್ತೆ. ಅವಾಗಿಂದ ಗಂಭೀರ ಪರಿಣಾಮ ಬೀರುತ್ತೆ, ಅವನು ಕೆಟ್ಟ ಕೆಲ್ಸಕ್ಕೆ ಮುಂದಾಗ್ತಾನೆ ಅಂತ. ಇದಕ್ಕೆ ಸಾಕ್ಷಿಯಾಗಿ ತನ್ನ ತಂದೆಯು ತನ್ನನ್ನು ಅವರ ಬಳಿ ಏಕೆ ಇಟ್ಕೊಂಡಿದ್ರು ಅನ್ನೋದು ಅವಳಿಗೆ ಆಶ್ಚರ್ಯವಾಯ್ತು ಮತ್ತು ಗೊತ್ತಾಯ್ತು. ರಾವಣನಿಂದ ಈಗ ಬರ್ತಾ ಇರೋ ತೊಂದ್ರೆಗೆ ಅವಳು ಸಾಕ್ಷಿಯಾಗಿ ಅದನ್ನ ಮುಂದೆ ಇದು ಬರುತ್ತೆ ಅನ್ನೋದು ಗೊತ್ತಿದ್ದಂತ ಜನಕ ಬಾಬಾ ಸೀತಾಮಾತೆಯ ಮಗುವನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಎಲ್ಲನ ತೋರಿಸಿದ್ದಾರೆ ಆಗ್ಲೇನೆ. ಅವಳ ತಂದೆ ಮಾಡಿದ ಪ್ರತಿಯೊಂದರಲ್ಲಿಯೂ ಒಂದು ಆಳವಾದ ಉದ್ದೇಶ ಮತ್ತು ನಿಹಿತದ ಅರ್ಥವಿದೆ ಅನ್ನೋದನ್ನ ಸೀತಾಮಾತೆ ಅರ್ಥ ಮಾಡ್ಕೋತಾ ಇದ್ದಾಳೆ. ತನ್ನ ತಂದೆಯಿಂದ ರಾವಣನು ಸೋತು ಕೋಪೋದ್ರಿಕ್ತನಾಗಿ ಮತ್ತು ಚಡಪಡಿಸುತ್ತಾ ಹೊರ ಹೋಗಿದ್ದನ್ನ ಅವಳು ನೋಡಿದ್ದಳು. ಆದರೆ ಶ್ರೀರಾಮ್ ಹೇಳಿದಂತೆ ಅದು ಬಹಳ ದಿನಗಳ ಹಿಂದೆ ಆದದ್ದು. ಆದರೆ ಈಗ ಅವನು ಅತ್ಯಧಿಕ ಶಕ್ತಿ ಹೊಂದಿದ್ದಾನೆ ಅನ್ಕೋತಾ ಇದ್ದಾಳೆ ಸೀತಾ. ಈಗ ಅವನನ್ನು ಅವಳು ಎದುರಿಸಬೇಕೆಂದರೆ ಅವಳ ತಂದೆಯು ಒಮ್ಮೆ ಆತನನ್ನು ಜಯಿಸಿದಂತೆ ಅವನ ಎದುರಿಗೆ ಅವಳು ಜಯಶಾಲಿಯಾಗಬಹುದೇ. ನೋಡಿ, ನನ್ನ ತಂದೆ ಅವತ್ತು ಏನು ರಾವಣನನ್ನ ಎದುರಿಸಿ ಜಯಶಾಲಿ ಆಗಿದ್ರ, ಆತರ ನಾನು ಕೂಡ ಜಯಶಾಲಿ ಆಗ್ಬಹುದೇ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದಂತ ಹೊರಗಡೆ ಕುಟೀರದಿಂದ ಹೊರಗೆ ಬಂದು ಆಕಾಶ ನೋಡ್ತಾ ಇದ್ದಂತ ಸೀತೆ ಹಾಗೆ ಅನ್ಕೋತಾ ಇದ್ದಾಳೆ, ನನ್ನಪ್ಪ ಹೇಗೆ ಅವತ್ತು ರಾವಣನ ಪ್ರತಿಭಟನೆಯನ್ನ ಮಾಡಿ ಶಿವಧನಸ್ಸನ್ನ ಕೊಡದೆ ಹಾಗೆ ಕಳಿಸಿದ್ರು, ಆ ರೀತಿ ನಾನು ಕೂಡ ಮಾಡಬಹುದೇ ಅಂತ ಅನ್ಕೋತಾ ಇದ್ದಾಳೆ. ಯಾಕೆ ಹಾಗೆ ಅನ್ಕೋತಾ ಇದ್ದಾಳೆ ಅಂದ್ರೆ, ಈಗಾಗ್ಲೇ ಶೂರ್ಪನಖಿಯ ಮೂಗನ್ನ ಕತ್ತರಿಸಿ ಆಗಿದೆ, ರಾವಣನ ಬರೋದು ಅಟ್ಟಹಾಸ ಇನ್ನೇನು ಬರ್ತಾ ಇದೆ ಅನ್ನೋದನ್ನೆಲ್ಲ ಗಮನಿಸ್ತಾ ನಾನು ಇದರಿಂದ ಜಯಶಾಲಿ ಆಗ್ಬಹುದೇ ಅಂತ ಅನ್ಕೋತಾ ಇದ್ದಾಳೆ. ಸ್ವಲ್ಪ ಹೊತ್ತಿನ ನಂತರ ಮಾತೆ ತುಂಬಾ ಆಗಸವನ್ನ ನೋಡ್ತಾ ಅದೇ ಮಾತನ್ನ ಅನ್ಕೊಳ್ತಾ ಮತ್ತೆ ಕುಟೀರದೊಳಗೆ ಹೋಗಿ ಮಲ್ಕೊಂಡ್ಲು. ಬೆಳಗಿನ ಜಾವ ಅವಳಿಗೆ ಅಂದ್ರೆ ಕನಸಿನಲ್ಲಿ ಮಲಗಿದ್ದಾಳೆ. ಬೆಳಗಿನ ಜಾವ ಕನಸಲ್ಲಿ ಜನಕ ಬಾಬಾ ಅವಳ ಹತ್ತಿರ ಎದುರುಗಡೆ ಬಂದು ನಿಂತಿದ್ರು. ಅವರು ಹೇಳಿದರು, ನಿನಗೆ ಅಂತರ್ಶಕ್ತಿ ಇದೆ. ಸೀತಾಮಾತೆಗೆ ಹೇಳ್ತಾ ಇದ್ದಾರೆ, ನಿನಗೆ ಅಂತರ್ಶಕ್ತಿ ಇದೆ,
ನೀನು ಏನ ಮಾಡಬೇಕೆಂಬುದರ ಕುರಿತು ಜ್ಞಾನವಿದೆ, ನೀನು ಯಶಸ್ವಿಯಾಗುವೆ ಎಂಬ ಮಾತುಗಳನ್ನ ಹೇಳಿ ಹ್ಮ್ ಮರೆಯಾಗಿ ಆ ಮರೆಯಾಗಿದ್ದಾರೆ. ಕನಸಲ್ಲಿ ಬಂದು ಹೇಳ್ತಾ ಇದ್ದಾರೆ, ನಿನಗೆ ಅಂತರ್ಶಕ್ತಿ ಇದೆ ಸೀತಾ, ಏನ್ ಮಾಡ್ಬೇಕೆಂಬ ಜ್ಞಾನವೂ ನಿನಗಿದೆ, ನೀನು ಯಶಸ್ವಿ ಆಗ್ತೀಯಾ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅದನ್ನ ಕೇಳಿ ಅವಳು ಎಚ್ಚರಗೊಂಡಳು. ನಸುಕಿನ ಮೊದಲನೆಯ ಕಿರಣಗಳು ಕಿಟಕಿಯ ಮೂಲಕ ಒಳಗೆ ತೂರುತ್ತಿದ್ದಂತೆ ತನ್ನ ಮಗಳು ಗೋದಾವರಿ ತನ್ನನ್ನು ಕರೆಯುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಶ್ರೀರಾಮನಿಗೆ ತೊಂದರೆ ನೀಡಲು ಬಯಸದೆ, ನೋಡಿ ಗೋದಾವರಿ ಮಾತೆ ಕರಿತಾ ಇದ್ದಾಳೆ ಸೀತಾ ಮಾತೆಯನ್ನ ಬಾ ಅಂತ ಮಾತಾಡೋದಕ್ಕೆ. ರಾಮ ಮಲಗಿದ್ದಾರೆ ಅಂತ ಅವರಿಗೆ ತೊಂದರೆ ನೀಡಬಾರ್ದು ಅಂತ ಅವಳು ನದಿಯ ತೀರಕ್ಕೆ ಹೋದಳು. ನದಿಯಿಂದ ದೇವತೆ ಪ್ರತ್ಯಕ್ಷಳಾಗಿ ಎದ್ದು ಬಂದು ಮಾತೆ ಪಕ್ಕದಲ್ಲಿ ಕುಳಿತುಕೊಂಡ್ಲು. ಮಾತೆ, ನಿನಗೆ ಗೊತ್ತಿದೆ, ನೀನು ಅವನನ್ನ ಎದುರಿಸಲೇಬೇಕು. ಯಾರನ್ನ? ರಾವಣನನ್ನ. ನಿನಗ್ ಗೊತ್ತಿದೆ ಅದು, ನೀನ್ ಎದುರಿಸಲೇಬೇಕು, ನಿಮ್ಮಪ್ಪ ಕೂಡ ಅದನ್ನೇ ಹೇಳಿದ್ದಾರೆ ಅಂತ. ನೀನು ನೀನೊಬ್ಬಳೇ ಅದನ್ನ ಮಾಡ್ಬೇಕು ಮಾತೆ ಅಂತ ಹೇಳ್ತಾ ಇದ್ದಾಳೆ. ರಾವಣನ್ನ ಎದುರಿಸುವಂತ ಕೆಲ್ಸನ ನೀನೊಬ್ಳೆ ಮಾಡ್ಬೇಕು. ಅವನೊಂದಿಗೆ ಆಳವಾಗಿ ಹುದುಗಿರುವ ದುಃಖ ಮತ್ತು ನೋವು, ಅವನ ಮೋಸಗಾರಿಕೆಗಳಿಂದ ಆವರಿಸಿರುವ ಪ್ರೀತಿಯನ್ನು ನೀನೊಬ್ಬಳೇ ಅವನಲ್ಲಿ ಜಾಗೃತಗೊಳಿಸಬಲ್ಲೆ. ಆದರೆ ಇದು ನಿನ್ನ ಒಪ್ಪಿಗೆ ಇಲ್ಲದೆ ಜರುಗುವುದು ಸಾಧ್ಯವಿಲ್ಲ. ನೋಡಿ, ಸೋಮನು ಕೂಡ ಹೇಳಿದ್ಲು. ಮತ್ತೆ ಅರುಂಧತಿ ಆಶ್ರಮಕ್ಕೆ ಹೋದಾಗ ಎಲ್ಲವೂ ಸೀತಾಮಾತೆಯ ಆಯ್ಕೆಯೇ ಆಗಿದೆ. ಅವಳೇ ಕೂಡ ಯಾರು? ಸೀತಾಮಾತೆಯೇ ಅದನ್ನ ಆಯ್ಕೆ ಮಾಡ್ಕೊಂಡ್ಲು. ರಾವಣನ ಅಸುರ ಸಾಮ್ರಾಜ್ಯಕ್ಕೆ ಕಾಲಿಟ್ಕೊಳ್ಳೋದನ್ನ ಸೀತಾಮಾತೆನೇ ಆರಿಸ್ಕೊಂಡ್ಲು, ಚೂಸ್ ಮಾಡ್ಕೊಂಡ್ಲು ಅನ್ನೋದನ್ನ ಗುರುಗಳು ಹೇಳಿದ್ರು, ಸೋಮಾನು ಹೇಳಿದ್ಲು. ಮತ್ತೆ ಜೊತೆಗೆ ಇಲ್ಲಿ ಕೂಡ ಗೋದಾವರಿ ಮಾತೆ ಮಾತಾಡ್ತಾ ಇದ್ದು ಹೇಳ್ತಾ ಇದ್ದಾಳೆ, ನೀನು ರಾವಣನ ಮನಸ್ಸಿನ ಒಳಗಿರುವಂತ ದುಃಖ, ನೋವು ಮತ್ತೆ ಅವನ ಮೋಸ ಏನು ಆವರಿಸಿದ್ಯೋ ಅದ್ರ ಒಳಗೆ ಅದ್ರ ಇನ್ನೂ ಆಳದಲ್ಲಿ ಅವನೊಳಗೊಂದು ಪ್ರೀತಿ ಇದೆ, ಅದನ್ನ ನೀನೊಬ್ಳೇ ಜಾಗೃತಗೊಳಿಸ್ತೀಯ. ಹಾಗಾಗಿ ನೀನು ಅದನ್ನ ಮಾಡೋದಕ್ಕೆ ನಿನಗ್ ಶಕ್ತಿ ಇದೆ ಅಂತ ನೋಡಿ ಜನಕ ಬಾಬಾನು ಹೇಳಿದ್ರು, ನೀನ್ ಅದನ್ನ ಜಯಿಸ್ತೀಯಾ ಅಂತ ಹೇಳಿದ್ರು. ಜೊತೆಗೆ ನಿನಗೆ ಅಂತರ್ಶಕ್ತಿ ಇದೆ, ನಿನ್ನೊಳಗೆ ಒಂದು ಶಕ್ತಿ ಇದೆ ಸೀತಾ ಅಂತಾನು ಹೇಳಿದ್ರು. ಜೊತೆಗೆ ನೀನ್ ಅದನ್ನ ಜಯಿಸ್ತೀಯ, ಆ ಜ್ಞಾನ ನಿನಗಿದೆ, ನೀನ್ ಯಶಸ್ವಿ ಆಗ್ತೀಯ ಅಂತಾನು ಹೇಳಿದ್ದಾರೆ. ಇಲ್ಲಿ ಗೋದಾವರಿ ಮಾತೆನು ಸೀತಾಮಾತೆಗೆ ಅದನ್ನೇ ಹೇಳ್ತಾ ಇದ್ದಾಳೆ, ನಿನ್ನೊಬ್ಬಳಲ್ಲಿ ಅವನನ್ನ ಜಾಗೃತಿ ಮಾಡುವಂತ ಶಕ್ತಿ ಇದೆ ಮಾತೆ ಅಂತ ಹೇಳ್ತಾ ಇದ್ದಾಳೆ. ಮತ್ತು ಹೇಳ್ತಾ ಇದ್ದಾಳೆ, ಆದರೆ ಇದು ನಿನ್ನ ಒಪ್ಪಿಗೆ ಇಲ್ಲದೆ ಜರುಗುವುದು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾಳೆ. ದೃಢವಾಗಿ ನಿಶ್ಚಯಿಸ್ತಾ ಸೀತಾಮಾತೆ, ನನ್ನ ಒಪ್ಪಿಗೆ ಇದೆ, ನಾನು ಒಪ್ಪಿಗೆ ನೀಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾಳೆ, ಪಿಸುಗುಡ್ತಾ ಇದ್ದಾಳೆ. ಯಾರಿಗೆ? ಗೋದಾವರಿ ಮಾತೆಗೆ. ಅವನನ್ನು ಭೇಟಿಯಾಗುವ ಒಪ್ಪಿಗೆ, ಹೌದು ನಾನು ಅದನ್ನು ಮಾಡಬಲ್ಲೆ ಎಂದು ಗೋದಾವರಿಯ ಮಾತೆಯ ಜೊತೆ ತರ್ಕ ಮಾಡಿದ್ಲು. ನಾನು ಕಲಿತಿರುವಂತಹ ನನ್ನ ಮಾನಸಿಕ ತೀಕ್ಷ್ಣತೆ, ಆಧ್ಯಾತ್ಮಿಕ ಕೌಶಲ್ಯತೆಗಳನ್ನು ಮತ್ತು ಪವಿತ್ರ ಮಂತ್ರಗಳನ್ನ ಉಪಯೋಗಿಸುತ್ತೇನೆ, ಅವೆಲ್ಲವನ್ನು ನಾನು ಅವನನ್ನ ಮನಸ್ಸನ್ನ ಸರಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಗೋದಾವರಿ ಮಾತೆ ಹೇಳ್ತಾ ಇದ್ದಾಳೆ, ಇಲ್ಲ ಮಾತೆ, ಬೇಕಾಗಿರುವುದು ಅದಲ್ಲ. ನೋಡಿ ಹೇಳ್ತಾ ಇದ್ದಾಳೆ, ನೀನು ಅವನ ಮನಸ್ಸನ್ನ ಚೇಂಜ್ ಮಾಡ್ತೀಯ, ಅವಳ ದುಃಖವನ್ನ ಹೋಗ್ಲಾಡಿಸ್ತೀಯ, ನೋವನ್ನ ಹೋಗ್ಲಾಡಿಸ್ತೀಯ, ಅವನ ಮೋಸಗಾರಿಕೆ ತೆಗಿತೀಯ, ಆದ್ರೆ ಅದ್ಯಾವುದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಗೋದಾವರಿಯನ್ನೇ ನೋಡ್ತಾ, ಹಾಗಂದ್ರೆ ಏನು ಅಂತ ಕೇಳ್ತಾ ಇದ್ದಾಳೆ ಸೀತಾ. ನೀನು ಅಸುರ ಸಾಮ್ರಾಜ್ಯದ ಹೃದಯವನ್ನ ಪ್ರವೇಶಿಸಬೇಕು. ನೋಡಿ, ನಾವ್ ಅನ್ಕೊಂಡಿರೋದು ಹೇಗೆ, ಇಲ್ಲಿ ನಡೀತಾ ಇರೋದೇನು, ರಾವಣ ಬಂದ, ಎತ್ಕೊಂಡೋದ, ಅಪಹರಿಸ್ದ ಅಂತ ಅನ್ಕೊಂಡಿದ್ದೆಲ್ಲ ಸುಳ್ಳು. ನೋಡಿ, ಸೀತಾ ಮಾತೆನೆ ಅವನನ್ನ ಆಕರ್ಷಣೆ ಮಾಡಿದ್ದಾಳೆ. ನೋಡಿ, ಗೋದಾವರಿ ಮಾತೆ ಹೇಳ್ತಾ ಇದ್ದಾಳೆ, ನೀನು ಅಸುರ ಸಾಮ್ರಾಜ್ಯದ ಹೃದಯವನ್ನ ಪ್ರವೇಶಿಸಬೇಕು. ಅದು ನಿನ್ನ ಕೌಶಲ್ಯವನ್ನ ಮತ್ತು ಇಚ್ಛಾಶಕ್ತಿಯನ್ನ ಪರೀಕ್ಷಿಸುತ್ತದೆ. ಕೇವಲ ಅಲ್ಲಿ ಮಾತ್ರ ನೀನು ಭೂತಾಯಿ ವಸುಂಧರಾ ಮಾತೆಯನ್ನು ಮತ್ತು ಅವಳು ಅನುಭವಿಸ್ತಾ ಇರುವಂತ ನೋವುಗಳನ್ನ ಬಿಡುಗಡೆ ಮಾಡ್ಬೋದು. ನೋಡಿ, ಅವನ್ ಲಂಕೆನಲ್ಲಿ ಭೂಮಾತೆಯನ್ನೇ ಕಟ್ಟಾಕ್ಬಿಟ್ಟಿದ್ದಾನೆ ಅವನ ಮಂತ್ರಶಕ್ತಿಯ ತಂತ್ರಶಕ್ತಿಯ ಬಲದಿಂದ. ಜೊತೆಗೆ ಅವಳು ತುಂಬಾ ನೋವನ್ನ ಅನುಭವಿಸ್ತಾ ಇದ್ದಾಳೆ ಅಸುರ ಸಾಮ್ರಾಜ್ಯದಲ್ಲಿ. ಅದನ್ನ ಬಿಡುಗಡೆ ಮಾಡೋದಕ್ಕೆ ನೀನು ಅಸುರ ಸಾಮ್ರಾಜ್ಯದೊಳಗೆ ನೀನು ಒಂದು ದೈವಿಕ ಶಕ್ತಿಯಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ ಗೋದಾವರಿ. ಕೇವಲ ಈ ರೀತಿಯಾಗಿ ಮಾತ್ರ ಮಾಡಿದರೆ ಮಾತ್ರ ಅವನ ರಾಕ್ಷಸಿ ಆಡಳಿತದಿಂದ ಮುಕ್ತಗೊಳಿಸಬಲ್ಲೆ. ಅವನ ರಾಕ್ಷಸಿ ಆಡಳಿತ ಏನ್ ನಡೀತಾ ಇದೆ, ಅದ್ರಿಂದ
ಅವನನ್ನ ಮುಕ್ತಗೊಳಿಸ್ತೀಯಾ ಅಂತ. ಗೋದಾವರಿ ದೇವಿಯು ದುಃಖದಿಂದ ಹೊರಬಂದಳು, ದುಃಖದಿಂದ ಹೇಳ್ತಾ ಇದ್ದಾಳೆ, ನೀನು ಅಸುರ ಸಾಮ್ರಾಜ್ಯವನ್ನ ಪ್ರವೇಶ ಮಾಡ್ಬೇಕು ತಾಯಿ ಅಂತ. ನುಗ್ಗುವ ಅಲೆಗಳಲ್ಲಿ ಪುನಃ ಜಾರಿಕೊಂಡ್ಲು. ನೋಡಿ ಹಂಗಂತ ಹೇಳ್ಬಿಟ್ಟು ನದಿನಲ್ಲಿ ಲೀನಳಾಗಿದ್ದಾಳೆ, ಒಳಗೋಗಿದ್ದಾಳೆ. ಶೀಘ್ರವೇ ಅತ್ಯಂತ ಕಠಿಣ ರೀತಿಯಲ್ಲಿ ಪರೀಕ್ಷೆಗಳು ಒಳಗಾಗುವುದನ್ನ ಮಾತೆ ಅವಳ ಹೃದಯದಿಂದ ಗಮನಿಸ್ತಾ ಚೂರಾಗಿ ಹೋಯ್ತು ಅವಳ ಹೃದಯ. ಭಯಂಕರವಾದ ಯುದ್ಧದ ದೃಶ್ಯಗಳು ಮಾತೆಯ ಮನಸ್ಸಿನಲ್ಲಿ ಸುಳಿದವು ಮತ್ತು ಶ್ರೀರಾಮನ ಎದುರು ಏನು ಕಾದಿದೆ ಎನ್ನುವುದನ್ನ ಅರ್ಥ ಮಾಡಿಕೊಂಡ್ಲು. ನೋಡಿ, ಗಮನಿಸ್ತಾ ಇದ್ದಾಳೆ ಮುಂದೆ ಏನೇನ್ ನಡೆಯುತ್ತೆ ಅನ್ನೋದನ್ನೆಲ್ಲ ಅವಳು ಮುಂದೆ ಏನ್ ನಡೆಯುತ್ತೆ ಅನ್ನೋದನ್ನೆಲ್ಲ ಅವಳ ಗೊತ್ತು ಮಾಡ್ಕೊತಾಳೆ ಸೀತಾ. ಅದನ್ನ ನೋಡಿ ಅಯ್ಯೋ ರಾಮನ ಮುಂದೆ ಇನ್ನೇನೇನು ಕಾದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾಳೆ. ಅವಳ ಹೃದಯ ಹೊಡೆದುಕೊಳ್ಳುತ್ತಿತ್ತು, ಅವಳ ಕೆನ್ನೆಯ ಮೇಲೆ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ನೋಡಿ, ಇಷ್ಟು ತನಕ ಮಾತಾಡ್ತಾ ಇದ್ದಾಳೆ. ಗೋದಾವರಿ ಮಾತೆಗೆ ಶ್ರೀರಾಮ್ ಬರ್ತಾರೆ ಅಂತ ಗೊತ್ತಾಗಿ ಅವಳು ನದಿ ಮಾತೆ ಮತ್ತೆ ನದಿಯಲ್ಲಿ ಹೋಗಿದ್ದಾಳೆ, ನದಿ ಒಳಗಡೆ ಹೋಗಿದ್ದಾಳೆ. ಆಗ ಶ್ರೀರಾಮ್ ಅವಳನ್ನ ಹುಡುಕಿಕೊಂಡು ಸಮೀಪಿಸುತ್ತಾ ಬಂದ್ರು. ಪ್ರಶಾಂತವಾದ ಧ್ವನಿಯಿಂದ ಅವಳ ಹೆಸರನ್ನು ಸೀತಾ ಎಂದು ಕರೆದರು. ಶೀಘ್ರವೇ ಕಣ್ಣೀರುಗಳನ್ನ ಒರೆಸ್ಕೊಳ್ತಾ ಅವಳು ಕಲ್ಪಿತ ಮುಖಚರ್ಯೆಯಿಂದ ವಹಿಸ್ಕೊಂಡ್ಲು. ಅಂದ್ರೆ ಅಳ್ತಾ ಇದ್ದಂತ ಸೀತಾ ಮಾತೆ ಕಲ್ಪಿತ ನಗು ಅಂದ್ರೆ ಅಯ್ಯೋ ನಾನ್ ಚೆನ್ನಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ ಅನ್ನೋ ಮುಖವನ್ನ ಮಾಡ್ಕೊಳ್ತಾ ರಾಮನ ಕಡೆ ನೋಡಿದ್ಲು. ಸೀತೆ, ನೀನಿಲ್ಲಿ ಒಬ್ಬಳೇ ಬರಬಾರದು, ಅಪಾಯವು ಹತ್ತಿರವಿರುವಾಗ ಸೀತೆ ನೀನಿಲ್ಲಿ ಬರಲೇಬಾರದು ಅಂತ ಅಪಾಯ ಹತ್ತಿರದಲ್ಲಿ ಇದೆ ಅಂತ ನಾವು ಹೇಳಿಲ್ವಾ, ಈ ಸಮಯದಲ್ಲಿ ನೀನು ಒಬ್ಬೊಬ್ಳೆ ಹೊರಗಡೆ ಬರ್ಬೇಡ ಅಂತ. ಅವಳ ಕೈಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ರಾಮ ಕೇಳಿದ್ರು, ನಿನ್ನನ್ನು ಇಷ್ಟೊಂದು ಕಿನ್ನಳನ್ನಾಗಿ ಮಾಡಿರುವುದು ಅದೇನು? ಈಗಲೂ ಅವಳು ಪ್ರತಿಕ್ರಿಯಿಸ್ಲಿಲ್ಲ. ನೋಡಿ, ಏನಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ ಅಂತ ಕೇಳಿದ್ರು ಕೂಡ ಸೀತಾ ಏನು ಹೇಳ್ತಾ ಇಲ್ಲ. ಕೊನೆಗೆ ಅವಳು ಭಾರವಾದ ಧ್ವನಿಯಿಂದ ಉತ್ತರಿಸಿದಳು. ಯಾವ ತರ? ಒಂದು ವೇಳೆ ನಾವು ಬೇರೆಯಾದರೆ ನನಗೇನಾಗಬಹುದು ಎಂಬ ಭಯದಿಂದ ನೀವು ಭಯಗೊಳ್ಳಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ನಾವಿಬ್ರು ಬೇರೆ ಆದ್ರೆ, ನೋಡಿದಾಳೆ ಅದನ್ನ, ನಾವಿಬ್ರು ಬೇರೆ ಆಗ್ತೀವಿ ಅನ್ನೋದನ್ನ ಕಂಡುಕೊಂಡಿದ್ದಾಳೆ. ನಾವು ಬೇರೆ ಆದ್ರೆ ನನಗೆ ಏನಾಗುತ್ತೋ ಅನ್ನೋ ಭಯ ಪಡೋದ್ ಬೇಡ, ನೀವು ಭಯಗೊಳ್ಬೇಡಿ ಅಂತ ಹೇಳ್ತಾ ಇದ್ದಾಳೆ. ಅವಳ ಮುಖದ ಕಳವಳವನ್ನ, ಸೀತೆಯ ಕಳವಳನ್ನ ನೋಡಿ ಕಾಳಜಿಯಿಂದ ಹೇಳ್ತಾ ಇದ್ದಾರೆ ಶ್ರೀರಾಮ. ಸೀತೆ, ನೀನು ನಿನ್ನ ಕಾಳಜಿಯನ್ನು ವಹಿಸಬಹುದು ಅನ್ನೋದು ನನಗೆ ಗೊತ್ತಿದೆ. ನೀನ್ ಶಕ್ತಿಯುಂತಳು, ನೀನ್ ತುಂಬಾ ಶಕ್ತಿ ಇದೆ ನಿನ್ಗೆ, ನಿನ್ನ ಕಾಳಜಿಯನ್ನ ಮಾಡ್ತೀಯ ಅನ್ನೋದು ನನಗೆ ಗೊತ್ತಿದೆ. ನಿನ್ಗೆ ಯಾವುದೇ ಏನು ಅಪಾಯ ಆಗೋದಿಲ್ಲ. ಅಂದ್ರೆ ಇವಳು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರೋದ್ರಿಂದ ರಾಮ ಅವಳ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದಾರೆ, ನಿನ್ನ ಕಾಳಜಿಯನ್ನ ವಹಿಸ್ಕೋತೀಯ ಅನ್ನೋದು ನನಗೆ ಗೊತ್ತಿದೆ, ನಿನ್ಗೆ ಯಾವುದೇ ರೀತಿ ಅಪಾಯ ಆಗೋದಿಲ್ಲ, ನಾನು ಏನು ಭಯ ಪಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಂದ್ರೆ ಸೀತಾಮಾತೆ ಏನು ನೋಡಿದ್ಲೋ ಅದನ್ನ ನಾನು ಹಿಂದಿನ ಇದ್ರಲ್ಲೇ ಈ ವಿಡಿಯೋದಲ್ಲೇ ಹೇಳಿದೀನಿ. ಸೀತಾಮಾತೆ ಏನ್ ನೋಡ್ತಾಳೋ ಅದನ್ನು ರಾಮನು ಗ್ರಹಿಸ್ತಾರೆ, ರಾಮ ಏನ್ ನೋಡ್ತಾರೋ ಅದನ್ನ ಸೀತಾಮಾತೆಗೂ ಗೊತ್ತಾಗುತ್ತೆ ಅನ್ನೋದು. ಅದನ್ನೆಲ್ಲ ಏನ್ ನೋಡಿದ್ಲೋ ಅದಕ್ಕೆ ಧೈರ್ಯ ತುಂಬ್ತಾ ಇದ್ದಾರೆ ರಾಮ್. ನಿನ್ನ ಕಾಳಜಿಯನ್ನ ನೀನ್ ಮಾಡ್ಕೋತೀಯ ಅನ್ನೋದು ನನಗೆ ಗೊತ್ತಿದೆ ಸೀತಾ ಅಂತ. ಯಾವುದೇ ಸಂದರ್ಭದಲ್ಲಿಯೂ ನಿನಗೆ ಅಗತ್ಯವಾದ ಎಲ್ಲ ಆಧ್ಯಾತ್ಮಿಕ ಸಂಪನ್ಮೂಲಗಳೊಳಗೆ ನೀನು ಪ್ರವೇಶವನ್ನ ಹೊಂದಿದೀಯಾ ಅನ್ನೋದು ನನಗೆ ಗೊತ್ತು. ಆದರೆ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೋಡಿ, ಸೀತೆ ನಿನ್ನೆಲ್ಲ ಕಾಳಜಿನ ನೀನ್ ಮಾಡ್ಕೋತೀಯ, ನಿನ್ಗೆ ಅದೆಲ್ಲ ಆ ರಾವಣನಿಂದ ನಿನ್ನನ್ನ ನೀನ್ ರಕ್ಷಿಸ್ಕೊಳ್ಳುವಂತ ಶಕ್ತಿ ನಿನ್ನಲ್ಲಿ ಇದೆ ಸೀತಾ. ಆದ್ರೆ ಅಂತ ಹೇಳಿ ಇದ್ ಮಾಡ್ತಾ ಇದೆ, ಒಂಥರ ಮುಖ ಮಾಡ್ಕೋತಾ ಇದ್ದಾರೆ ಶ್ರೀರಾಮರು. ಅಂದ್ರೆ ತನ್ನ ತುಟಿಗಳ ಮೇಲೆ ತನ್ನ ಬೆರಳುಗಳನ್ನಿಟ್ಟಳು, ಅವನ ತುಟಿಗಳ ಮೇಲೆ. ಅಂದ್ರೆ ನಿನ್ನನ್ ಬಿಟ್ಟಿರೋದಕ್ಕೆ ಕಷ್ಟ ಆಗುತ್ತೆ, ನೀನ್ ದೂರ ಹೋದ್ರೆ. ನೀನೆಲ್ಲಾ ಶಕ್ತಿ ಇದೆ, ನೀನೆಲ್ಲನೂ ಮಾಡ್ಕೋತೀಯ, ಆದ್ರೆ ನಿನ್ನನ್ ಬಿಟ್ಟಿರೋದ್ ನನಗೆ ಕಷ್ಟ ಇದೆ ಅನ್ನೋ ತರ ಮುಖ ಮಾಡ್ಕೋತಾ ಇದ್ದಾರೆ. ರಾಮನ ತುಟಿಯ ಮೇಲೆ ಸೀತಾಮಾತೆ ಬೆರಳಿಟ್ಲು. ಆಳವಾಗಿ ಅವನ ಕಣ್ಗಳಲ್ಲಿ ದಿಟ್ಟಿಸುತ್ತಾ ಅವಳು ಹೇಳಿದ್ಲು, ನಾವೀಗ ಒಂದಾಗಿರುವಾಗ ನಾವು ಬೇರೆಯಾಗುವುದು ಸಾಧ್ಯವಿಲ್ಲ, ಹೌದಲ್ಲವೇ ಅಂತ ಹೇಳ್ತಾರೆ. ನಾವಿಬ್ರು ಒಂದಾಗಿದ್ದೀವಲ್ವಾ, ನಾವಿಬ್ರು ಬೇರೆ ಆಗೋದಕ್ಕೆ ಹೇಗ್ ಸಾಧ್ಯ? ನನ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನಿಮ್ಮಲ್ಲಿ ಏನ್ ನಡೆಯುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ, ಹೌದಲ್ವಾ ಅಂತ ಹೇಳ್ತಾ ಇದ್ದಾಳೆ. ಅವನು ಮುಗುಳ್ನಗೆ ಸೋಗನ್ನ ಹಾಕಿದನು.
ಮತ್ತು ಅವರು ತಮ್ಮ ದೃಷ್ಟಿಯನ್ನು ತಮ್ಮ ಮಗಳು ಗೋದಾವರಿಯ ಕಡೆಗೆ ತಿರುಗಿಸಿದ್ರು. ನೋಡಿ, ಮುಗುಳ್ನಗೆ ಹಾಕ್ತಾ ಪ್ರೀತಿಯ ದೃಶ್ಯ ಬರ್ತಾ ಇದೆ ಸೀತಾ ಮತ್ತು ರಾಮರ ಇದ್ರಲ್ಲಿ. ಮತ್ತೆ ಅಲ್ಲಿ ಗೋದಾವರಿ ಇರೋದನ್ನ ಅವಳ ಕಡೆ ನೋಡ್ತಾ ಇದ್ದಾರೆ. ಗೋದಾವರಿ ಮಗಳಿದ್ದಾಳೆ ಅನ್ನೋದನ್ನ ಗಮನಿಸ್ತಾ ಅವಳ ಕೈಯನ್ನು ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ್ರು. ಆ ಪ್ರೀತಿ, ನಾನು ನೀವು ಒಂದಾಗಿದ್ದೀವಿ ಅಲ್ವಾ ಅಂತ ಸೀತೆ ರಾಮ ಒಬ್ರನ್ನೊಬ್ರು ಮುಖ ನೋಡ್ಕೊಳ್ತಾ, ಕೊನೆಗೆ ಅಲ್ಲಿ ಗೋದಾವರಿ ಇದ್ದಾಳೆ, ನಾವು ಸ್ವಲ್ಪ ದೂರದಲ್ಲಿ ಇರ್ಬೇಕು ಅನ್ನೋದಕ್ಕೋಸ್ಕರ ಸೀತೆ ಮಾತೆಯನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಶ್ರೀರಾಮರು. ಅವಳೀಗ ಶಾಂತಳಾದಳು. ಗೋದಾವರಿ ಇಷ್ಟೋ ತನಕ ಏನು ರಭಸವಾಗಿ ತನ್ನ ಅಲೆಗಳನ್ನ ಅಳಿತಾ ಮಾಡ್ತಾ ಇದ್ಲೋ ಗೋದಾವರಿ ಮಾತೆಗೆ, ಶ್ರೀರಾಮ್ ಸೀತಾ ಮಾತರಿಗೆ ಒಪ್ಪಿಗೆ ಇದೆ. ಸೀತಾ ಮಾತೆ ರಾವಣನ ಅಸುರ ಸಾಮ್ರಾಜ್ಯಕ್ಕೆ ಹೋಗೋದಕ್ಕೆ ಇವರಿಬ್ರು ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಗಿ ಅವಳ ಮನಸ್ಸಿಗೆ ಶಾಂತವಾಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಅವಳ ತರಂಗಗಳು ನಿಂತು ಹೋದವು, ಅಂದ್ರೆ ಅಲೆಗಳು ನಿಂತೋಗಿ ಶಾಂತಳಾದ್ಲು ಅಂತ. ಅದು ಒಂದಾಗಿರುವುದನ್ನ, ಅವರಿಬ್ರು ಒಂದಾಗಿರುವುದನ್ನ ನೋಡಿ ಅವಳು ತುಂಬಾ ಸಂತೋಷ ಪಟ್ಲು. ಯಾರು? ಗೋದಾವರಿ ಮಾತೆ. ಶ್ರೀರಾಮ್ ಸೀತಾ ಮಾತರು ಇದೆಲ್ಲದಕ್ಕೂ ಸಿದ್ಧರಾಗಿದ್ದಾರೆ ಅಂತ ಸಂತೋಷ ಪಟ್ಕೊಂಡ್ಲು. ತಮ್ಮ ಕುಟೀರಕ್ಕೆ ಮರಳಲು ಅವಳು ಎದ್ದೇಳುವ ಮುನ್ನ, ಅಂದ್ರೆ ಅವರಿಬ್ರು ಯಾರು? ಸೀತಾ ಮತ್ತೆ ರಾಮರು ಇದುವರೆಗೂ ಕೂತ್ಕೊಂಡು ಗೋದಾವರಿ ಹತ್ರ ಮಾತಾಡ್ತಾ ಇದ್ದಾರೆ. ತನ್ನ ಕುಟೀರಕ್ಕೆ ಅವರಿಬ್ರು ಎದ್ದು ಹೋಗುವ ಮುನ್ನ ಶ್ರೀರಾಮ್ ತನ್ನ ಕೈಯಲ್ಲಿ ಸ್ವಲ್ಪ ನೀರನ್ನ ತೆಗೆದುಕೊಂಡು ಮಾತೆಗೆ ಹೇಳಿದ್ರು. ನೋಡಿ, ಗೋದಾವರಿ ಮಾತೆ ಹತ್ರನೇ ಮಾತಾಡ್ತಾ ಇದ್ದಾರೆ. ಜೊತೆಗೆ ಶ್ರೀರಾಮ್ ಒಂದ್ ಕೈಯಲ್ಲಿ ನೀರನ್ನ ಎರಡೂ ಕೈಗಳಲ್ಲಿ ತೆಗೆದುಕೊಳ್ತಾ ಮಾತೆಗೆ ಹೇಳ್ತಾ ಇದ್ದಾರೆ. ಭಯವು ನಮ್ಮನ್ನು ಪ್ರವೇಶಿಸಲು ನಾವು ಅವಕಾಶ ನೀಡಕೂಡದು. ನಿನ್ನ ಮಗಳು ಗೋದಾವರಿಯ ಸಾಕ್ಷಿಯಾಗಿ ನಾನು ದೃಢವಾಗಿ ಹೇಳುತ್ತಿದ್ದೇನೆ, ನನ್ನ ಜೀವನವನ್ನು ಮಾರ್ಗದರ್ಶನ ಮಾಡುವ ನಕ್ಷತ್ರ ನೀನಾಗಿರುವೆ. ಏನೇ ಸಂಭವಿಸಿದರೂ ನಾನು ನಿನ್ನಲ್ಲಿ ಮರಳಿ ಬರುವ ದಾರಿಯನ್ನು ಕಂಡುಕೊಳ್ಳುತ್ತೇನೆ. ಸೀತೆ, ಈ ಬ್ರಹ್ಮಾಂಡದಲ್ಲಿ ನನ್ನಿಂದ ದೂರಗೊಳಿಸುವ, ನಿನ್ನ ಮೇಲೆ ಹತೋಟಿ ಸಾಧಿಸುವ ಯಾವೊಂದು ಶಕ್ತಿಯೂ ಇಲ್ಲ. ನನ್ನ ಪ್ರೀತಿ ಎನ್ನುವುದು ನನ್ನೊಬ್ಬನಿಗಲ್ಲದೆ ಇಡೀ ಬ್ರಹ್ಮಾಂಡವನ್ನ ನಿನ್ನ ಪ್ರೀತಿ ಪೋಷಿಸುತ್ತದೆ. ಶಬ್ದಗಳೊಂದಿಗೆ ಅವರು ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡ್ರು ಮತ್ತು ಮಂತ್ರವನ್ನ ಉಚ್ಚರಿಸುತ್ತಾ ಗೋದಾವರಿ ನದಿಯ ವಿಶಾಲವಾದ ದೇಹದ ಮೇಲೆ ಆ ನೀರನ್ನ ಹರಿಯ ಬಿಟ್ರು. ಅವರು ಎರಡು ಬೊಕ್ಸೆಗಳಿಂದ ಇಟ್ಕೊಂಡು ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಈ ಮಾತನ್ನ ಸೀತಾಮಾತೆ ಬಗ್ಗೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಈ ಬ್ರಹ್ಮಾಂಡದಲ್ಲಿ ನನ್ನಿಂದ ನಿನ್ನನ್ನ ದೂರ ಮಾಡಿಸುವಂತ ಯಾವುದೊಂದು ಶಕ್ತಿ ಇಲ್ಲ. ನಮ್ಮ ಮೇಲೆ ಹತೋಟಿ ಸಾಧಿಸುವಂತ ಶಕ್ತಿ ಮತ್ತೆ ಸೀತಾ ಮಾತೆಯ ಮೇಲೆ ಹತೋಟಿಯನ್ನ ಸಾಧಿಸುವಂತ ಶಕ್ತಿ ಇಡೀ ಬ್ರಹ್ಮಾಂಡದಲ್ಲೇ ಇಲ್ಲ. ನೀನ್ ನನ್ನೆಷ್ಟನ್ನ ಪ್ರೀತಿಸ್ತೀಯೋ ಆ ಇಡೀ ಬ್ರಹ್ಮಾಂಡವನ್ನು ನೀನ್ ಅಷ್ಟೇ ಪ್ರೀತಿಸ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ತನ್ನ ಕಣ್ಗಳನ್ನ ಮುಚ್ಕೊಂಡು ಗೋದಾವರಿ ಮಾತೆಗೆ ನೀರನ್ನ ಅರ್ಪಿಸ್ತಾ ಅದನ್ನ ಹೇಳ್ತಾ ಇದ್ದಾರೆ. ಮತ್ತೆ ತನ್ನ ಕಣ್ಣೀರನ್ನ ನಿಲ್ಲಿಸಿ ಅಳ್ತಾ ಇದ್ದಂತ ಸೀತಾಮಾತೆ ಶಕ್ತಿ ಕೊಡ್ತಾ ಇದ್ದಾರೆ. ಶಾಂತಳಾಗು, ನಿನ್ ಶಕ್ತಿ ಅಷ್ಟೊಂದಿದೆ ಅಂತ ಏನು ರಾಮ ಹೇಳಿದ್ರೋ, ನನ್ನನ್ನೆಷ್ಟು ಪ್ರೀತಿಸ್ತೀಯೋ ಇಡೀ ಬ್ರಹ್ಮಾಂಡವನ್ನು ಅದು ಪೋಷಿಸ್ತದೆ ಅಂತ ಹೇಳ್ತಾ ಇದ್ದಾರಲ್ವಾ. ಜೊತೆಗೆ ಮಾತೆಯೂ ಕೂಡ ರಾಮನ ಹಾಗೆಯೇ ಗೋದಾವರಿಯಲ್ಲಿ ಎರಡು ಕೈಗಳಿಂದ ನೀರನ್ನು ತೆಗೆದುಕೊಂಡು ಅವಳು ಹೇಳ್ತಾ ಇದ್ದಾಳೆ, ನನ್ನ ಮೇಲೆ ಚುಮುಕಿಸಿದ ನೀರನ್ನು ಅಂದ್ರೆ ಅವಳು ಕೂಡ ಅದನ್ನೇ ಹೇಳ್ತಾ ಇದ್ದಾಳೆ. ಯಾರು? ಸೀತಾಮಾತೆ. ಇಡೀ ಜಗತ್ತಿನ ನೋವನ್ನ ಗುಣಪಡಿಸುವುದಕ್ಕೋಸ್ಕರ, ಭೂಮಿಯ ನೋವನ್ನ ಏನು ರಾವಣ ಮಾಡ್ತಾರಂತ ಈ ನೋವನ್ನ ಗುಣಪಡಿಸೋದಕ್ಕಾಗಿ, ಪ್ರತಿಯೊಂದು ಜೀವಿಗಳನ್ನ ಸಲಹುವುದಕ್ಕಾಗಿ, ಪೋಷಿಸುವುದಕ್ಕಾಗಿ, ಇಡೀ ಜಗತ್ತಿಗಾಗಿ ನಾನು ಏನೇ ನೋವು ಬಂದ್ರೂ ಕೂಡ ನಾನು ಸಹಿಸ್ಕೋತೇನೆ ಅಂತ ಹೇಳಿದ್ಲು. ಮತ್ತೆ ಗೋದಾವರಿಗೆ ನೀರನ್ನ ಅರ್ಪಿಸಿದ್ಲು. ರಾಮ ಮಾಡಿದಂತೆಯೇ ಗೋದಾವರಿ ಎದೆಯ ಮೇಲೆ ನೀರನ್ನ ಚುಮುಕಿಸಿದ್ಲು. ಗೋದಾವರಿ ದೇವಿಯು ಅವರ ಮೇಲೆ ಚುಮುಕಿಸಿದ ನೀರನ್ನು ನೋಡ್ತಾ ತಥಾಸ್ತು ಎಂಬ ಶಬ್ದದಿಂದ ಸ್ವೀಕರಿಸಿದ್ಲು. ಇವರ ಮಾತು ಏನು ಕೇಳ್ಕೊಳ್ತಾ ಇದ್ದಾಳೆ. ರಾಮರು ಹೇಳಿದ್ದಾರೆ, ನಿನ್ನ ಶಕ್ತಿಯನ್ನ ಮೀರಿಸುವಂತ ದೈವಿಕ ಶಕ್ತಿ, ದೈತ್ಯ ಶಕ್ತಿ ಇಡೀ ಬ್ರಹ್ಮಾಂಡದಲ್ಲೇ ಇಲ್ಲ. ಜೊತೆಗೆ ನೀನು ನನ್ನನ್ನ ಎಷ್ಟು ಪ್ರೀತಿಸ್ತೀಯೋ ಇಡೀ ಜಗತ್ತಿನ ಪ್ರತಿಯೊಬ್ರು ಕೂಡ ಅಷ್ಟೇ ನಿನ್ನ ಪ್ರೀತಿಗೆ ಒಳಗಾಗ್ತಾರೆ. ಎಲ್ಲ ನಿನ್ ಕೈಲಿ ಶಕ್ತಿ ಇದೆ, ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾನು ಇಡೀ ಜಗತ್ತಿನ ನೋವನ್ನ ಬಿಡುಗಡೆ ಮಾಡೋದಕ್ಕಾಗಿ ಎಂತ ಕಷ್ಟವನ್ನಾದ್ರೂ ಅನುಭವಿಸೋದಕ್ಕೆ ಸಿದ್ಧಳಾಗಿದ್ದೇನೆ ಅಂತ ಇಬ್ರು ಕೂಡ
ಬೊಗಸೆಯಲ್ಲಿ ನೀರ್ ತೆಗೆದುಕೊಳ್ತಾ ಗೋದಾವರಿ ಮೇಲೆ ಬಿಡ್ತಾ ಒಬ್ರನ್ನೊಬ್ರು ಮಾತಾಡ್ಕೊಳ್ತಾ ಆ ಅದಕ್ಕೆ ಏನು ಮುಂದೆ ನಡೆಯೋದ್ರಲ್ಲಿ ಇರುವಂತ ರಾವಣ ಏನು ಬರ್ತಾನೆ, ಸೀತಾಮಾತೆ ಅಸುರ ಸಾಮ್ರಾಜ್ಯವನ್ನ ಪ್ರವೇಶ ಮಾಡ್ತಾಳೆ, ಅದಕ್ಕೆ ಒಬ್ರನ್ನೊಬ್ರು ಆ ಒಪ್ಪಿಗೆಯನ್ನ ಸೂಚಿಸ್ಕೊತಾ ಇದ್ದಾರೆ ಗೋದಾವರಿಯ ಸಾಕ್ಷಿಯಾಗಿ. ಅದಕ್ಕೆ ಗೋದಾವರಿ ತಥಾಸ್ತು ಅಂತ ಹರಸ್ತಾ ಇದ್ದಾಳೆ. ಅಸ್ತು, ನೀವೇನ್ ಅನ್ಕೊಂಡಿದ್ದು ನಡೀಲಿ ಅನ್ನೋ ರೀತಿಯಾಗಿ ಆಳವಾದ ಪ್ರಶಾಂತವಾದ ಹರಿವಿನೊಂದಿಗೆ ಗೋದಾವರಿ ಮಾಯವಾದಳು. ಮಾತೆಯೊಬ್ಬಳಿಗೆ ತನ್ನ ಒಪ್ಪಿಗೆಯನ್ನ ನೀಡಿದಳು. ಯಾರಿಗೆ? ಗೋದಾವರಿ ಮಾತೆಗೆ. ನಾನು ಅಸುರ ಸಾಮ್ರಾಜ್ಯವನ್ನ ಪ್ರವೇಶ ಮಾಡೋದಕ್ಕೆ ರೆಡಿ ಆಗಿದ್ದೇನೆ ಎಂದಳು. ಅದರಂತೆಯೇ ಘಟನೆಗಳು ತೆರೆದುಕೊಳ್ಳಲು ಆರಂಭಿಸಿದವು. ಸೀತಾಮಾತೆ ಯಾವಾಗ ಒಪ್ಪಿಗೆ ಕೊಟ್ಲು ರಾವಣನ ಅಸುರ ಸಾಮ್ರಾಜ್ಯಕ್ಕೆ ನಾನು ಹೋಗೋದಕ್ಕೆ ರೆಡಿ ಆಗಿದ್ದೇನೆ ಅಂತ ರಾಮ ಮತ್ತೆ ಸೀತಾರು ಯಾವಾಗ ಅಂದ್ಕೊಂಡ್ರು, ಮರುದಿನದಿಂದಲೇ ಅದೆಲ್ಲದಕ್ಕೂ ಕಾರ್ಯಕಾರಣಗಳು ಘಟನೆಗಳು ತೆರೆಯೋದಕ್ಕೆ ಆರಂಭವಾದವು. ಮರುದಿನ ಮುಂಜಾನೆ ಭೂಮಿಯ ಮೇಲೆ ಭಯಾನಕ ಕಪ್ಪು ಮೋಡ ನೆರಳು ಬೀರಿರೋದನ್ನ, ಜೊತೆಗೆ ಹಕ್ಕಿಗಳು ಹಾರಾಡ್ತಾ ಇರೋದನ್ನ, ಮಳೆಗಾಲ ಸಮಯವಾಗಿಲ್ಲದಿದ್ರು ಕೂಡ ಚಂಡಮಾರುತ ಬೀಸ್ತಾ ಇರುವಂತದ್ದನ್ನ ಆಕಾಶದೆಡೆ ನೋಡುತ್ತಾ ಮಾತೆ ಹೇಳಿದ್ಲು. ಯಾರ್ಗೆ? ರಾಮರ ಹತ್ರ ಮಾತಾಡ್ತಾ ಇದ್ದಾಳೆ. ಇದು ಋತುಮಾನವಲ್ಲ, ಆದರೆ ಮಳೆ ಬರುವ ಹಾಗಿದೆ, ಚಂಡಮಾರುತ ಬೀಸ್ತಾ ಇದೆ ಅಂತ ಹೇಳ್ತಾ ಇದ್ದಾಗ 10 ದಿನಗಳಿಂದ ಇದು ನಾನು ನೋಡ್ತಾ ಇರುವಂತ 3ನೆಯ ಚಂಡಮಾರುತ ಬಿರುಗಾಳಿಯಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಪ್ರಕೃತಿಯನ್ನ ಗೊಂದಲದಲ್ಲಿ ಎಸೆಯಲಾಗ್ತಾ ಇದೆ. ಅವಳು ತನ್ನ ಕಳವಳವನ್ನ ಮುಕ್ತಗೊಳಿಸೋದಕ್ಕೆ ಸಾಧ್ಯವಾಗಿ ಕಳವಳ ಪಡ್ತಾ ಇದ್ದಾಳೆ. ಪ್ರಕೃತಿಯಲ್ಲಿರುವಂತ ಎಲ್ಲ ಜೀವಿಗಳಿಗೆ ನೋವಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದ್ದಾಳೆ. ಮಾತೆಯನ್ನು ಹುರಿದುಂಬಿಸೋದಕ್ಕೋಸ್ಕರ ಶ್ರೀರಾಮನಿಗೆ ಸಾಧ್ಯವಾಗ್ಲಿಲ್ಲ. ಆದ್ರೆ ಮಾತೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾಳೆ, ನೋವು ಅನುಭವಿಸ್ತಾ ಇದ್ದಾಳೆ. ಭೂಮಾತೆಗೆ ಏನೇನೋ ತೊಂದರೆ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಕಳವಳ ವ್ಯಕ್ತಪಡಿಸ್ತಾ ಶ್ರೀರಾಮ ಮಾತೆಯನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ತಮ್ಮನ್ನು ನಕಾರಾತ್ಮಕ ಶಕ್ತಿಗಳು ಸುತ್ತುವರಿದ ಸಮಯದಲ್ಲಿಯೂ ಕೂಡ ತಾನೇ ಉರುಪಿನಿಂದ ಇರಲು ಸಾಧ್ಯವಾಗದಿದ್ರು ಕೂಡ ಆ ಸೀತಾಮಾತೆಯನ್ನ ಪ್ರಸನ್ನಗೊಳಿಸೋದಕ್ಕೆ, ಸಮಾಧಾನ ಮಾಡೋದಕ್ಕೆ ತಾನೇನು ಮಾಡಬೇಕಾಗಿತ್ತು ಅದೆಲ್ಲವನ್ನ ಮಾಡಿದ್ರು. ಒಂದು ಹಂತದಲ್ಲಿ ದೂರದಿಂದ ತಮ್ಮನ್ನು ನೋಡುತ್ತಿರುವ ಒಂದು ಬಂಗಾರದ ಜಿಂಕೆಯನ್ನು ಕೂಡ ರಾಮರು ನೋಡಿದ್ರು. ನೋಡಿ, ಸಮಾಧಾನ ಮಾಡ್ತಾ ಇದ್ರೆ ಇದೇನು ಇಷ್ಟೊಂದು ಹತಾಶೆ, ಇದೊಂದು ಚಂಡಮಾರುತ ಬೀಸ್ತಾ ಇದೆ, ಈಗ ಮಳೆಗಾಲವೂ ಅಲ್ಲ, ಇದು 10 ದಿನಗಳಲ್ಲಿ 11 ದಿನಗಳಲ್ಲಿ ಇದು ಬೀಸ್ತಾ ಇರೋ 3ನೇ ಚಂಡಮಾರುತ. ಇದೆಲ್ಲ ಹೇಳ್ತಾ ಪ್ರಕೃತಿ ಮಾತೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಇದೆಲ್ಲ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸ್ತಾ ಇದೆ. ಸೀತೆಗೆ ಮನಸ್ಸಲ್ಲಿ ಒಂದು ಕಳವಳ ಶುರುವಾಗಿದೆ. ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೀತಾಮಾತೆಗೆ. ಆದ್ರೆ ಮಾತೆಯನ್ನ ಹುರಿದುಂಬಿಸೋದಕ್ಕೋಸ್ಕರ ಶ್ರೀರಾಮ್ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ರು. ತಮ್ಮನ್ನು ನಕಾರಾತ್ಮಕ ಶಕ್ತಿಗಳು ಸುತ್ತುವರಿದ ಸಮಯದಲ್ಲೂ ತಾನೇ ಹುರುಪಿನಿಂದ ಇರೋದಕ್ಕೆ ಸಾಧ್ಯವಿಲ್ಲದಿದ್ರು ಕೂಡ ಅವಳನ್ನ ಪ್ರಸನ್ನಗೊಳಿಸೋದಕ್ಕೆ ತಾನೇನ್ ಮಾಡ್ಬೇಕೋ ಅದೆಲ್ಲವನ್ನ ಅವರು ಮಾಡ್ತಿದ್ರು. ಒಂದು ಹಂತದಲ್ಲಿ ದೂರದಿಂದ ತಮ್ಮನ್ನು ನೋಡುತ್ತಿರುವ ಒಂದು ಬಂಗಾರದ ಜಿಂಕೆಯನ್ನ ನೋಡಿದ್ರು. ಸೀತೆ, ಅಲ್ಲಿ ನೋಡು, ನಾವು ಮಿಥಿಲೆಯಲ್ಲಿ ನೋಡಿರುವಂತಹ ಬಂಗಾರದ ಜಿಂಕೆ ಹಲವಾರು ವರ್ಷಗಳ ಹಿಂದೆ ನಾವು ಮಿಥಿಲೆಯನ್ನ ಬಿಟ್ಟು ಬಂದ ಬಳಿಕ ಇಲ್ಲಿಯವರೆಗೂ ನಾವು ಈ ಬಂಗಾರದ ಜಿಂಕೆಯನ್ನ ನೋಡಿರ್ಲಿಲ್ಲ ಅಲ್ವಾ? ಅದು ಅಲ್ಲಿ ಕಾಣ್ತಾ ಇದೆ ನೋಡು ಸೀತೆ ಅಂತ ರಾಮ ಹೇಳ್ತಾ ಇದ್ದಾರೆ. ಎಲ್ಲಿದೆ ಅದು? ಎಲ್ಲಾ ಕಡೆ ನೋಡ್ತಾ ಸೀತೆ ಕೇಳಿದ್ಲು, ಎಲ್ಲಿದೆ ಅದು? ಕಾಣ್ತಾ ಇಲ್ಲ ನನ್ಗೆ ಅಂತ. ನಮ್ ಎದುರುಗಡೆನೆ ಇದೆ, ಎಲೆಗಳಿಂದ ತುಂಬಿರುವಂತಹ ರೆಂಬೆಗಳ ಹಿಂದಿನಿಂದ ಅದು ನಮ್ಮನ್ನ ನೋಡ್ತಾ ಇದೆ, ನಿನಗೆ ಕಾಣಿಸ್ತಾ ಇಲ್ವಾ ಸೀತಾ ಅಂತ ರಾಮ ಹೇಳ್ತಾ ಇದ್ದಾರೆ. ಮತ್ತೆ ತನ್ನ ತಲೆಯನ್ನ ಅಲುಗಾಡಿಸ್ತಾ ಇದ್ದಾಳೆ. ಅದು ನಿಜವೆಂಬುದು ನಿಮ್ಗೆ ಖಚಿತವಾಗಿ ಇದೆಯಾ? ಅಲ್ಲಿದೆ ಅಂತ ನಿಮ್ಗೆ ಖಚಿತವಾಗಿ ಗೊತ್ತಿದೆಯಾ ನಿಮ್ಗೆ ಅಂತ ಕೇಳ್ತಾ ಇದ್ದಾಳೆ. ನೋಡು, ಅಲ್ಲಿ ಹೋಯ್ತು ಅದು ಅಂತ ಹೇಳ್ತಾ ರಾಮ್ ಹೇಳ್ತಾ ಇದ್ದಾರೆ, ನಿನ್ಗದ್ ಕಾಣಿಸ್ತಾ ಇಲ್ವಾ ಸೀತೆ? ನೋಡಲ್ಲಿ ಕಾಣ್ತಾ ಇದೆ, ನೋಡು ನೋಡು ಅಂತ. ಅದು ನಿನಗಾಗಿ ಹಿಡಿದು ತರ್ತೇನೆ. ಆ ಜಿಂಕೆ ಸಾಕು ಪ್ರಾಣಿಯಂತೆ ನೀನು ಹೊಂದಿದ್ರೆ, ಅಂದ್ರೆ ನೀನ್ ಇಟ್ಕೊಂಡ್ರೆ ನಿನಗೆ ತುಂಬಾ ಸಂತೋಷ ಆಗತ್ತೆ, ಅಂದ್ರೆ ನೀನು ಬೇಜಾರ್ ಕಳಿಯೋದಕ್ಕೆ ಅದು ನಿನಗೆ ಹೆಲ್ಪ್ ಮಾಡತ್ತೆ ಅಂತ ಹೇಳ್ತಾ ಬಿಲ್ಲನ್ನ ಹಿಡ್ಕೊಂಡು ನಾನು ಹಿಡಿದು ತರ್ತೀನಿ ತಾಳು ಅಂತ ಜಿಂಕೆಯ ಹಿಂದೆ ಹೊರಟು ಹೋದ್ರು. ಸೀತೆಯು ಮೇಲೆ ಭಯ ಅಲೆಯೊಂದು ಬಂತು. ನೋಡಿ, ಮೊದಲೇ ರಾವಣ ಬರ್ತಾನೆ ಅನ್ನೋದು, ನಾನು ಅದನ್ನ ಜಯಿಸ್ತೀನಿ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಒಪ್ಕೊಂಡಿದ್ದಾರೆ. ಜೊತೆಗೆ ರಾವಣ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದಾಳೆ. ಆ ಪ್ರಕೃತಿ ವೈಪರೀತ್ಯ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇವಳಿಗೆ ಭಯ ಸ್ಟಾರ್ಟ್ ಆಗ್ತಾ ಇದೆ. ಅವಳು ರಾಮನನ್ನ ಕೂಗಿ ಕರೆಯೋದಕ್ಕೆ ಪ್ರಯತ್ನ ಪಟ್ಟಳಾದ್ರೂ ಧ್ವನಿಯೇ ಹೊರಡಲಿಲ್ಲ.
ಮತ್ತು ಅವಳು ಹಿಂದೆ ಓಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಕಾಲು ಕೂಡ ಅಲ್ಗಾಡ್ಲಿಲ್ಲ. ಸುಮ್ನೆ ನಿಂತಲ್ಲೇ ನಿಂತು ಬಿಟ್ಟಿದ್ದಾಳೆ. ಲಕ್ಷ್ಮಣನ್ ಕುಟೀರದಿಂದ ಹೊರಗೆ ಬಂದನು. ಅವಳ ಮುಖದ ಮೇಲೆ ಯಾತನೆಯನ್ನು ಕಂಡು ಅವಘಡವಾಗಿದೆ ಅಂತ ಏನೋ ತಿಳ್ಕೊಂಡು ಲಕ್ಷ್ಮಣನ್ ಅವಳ ಧ್ವನಿ ಬಂದು ಕೇಳ್ತಾ ಇದ್ದಾನೆ, ಅತ್ತಿಗೆಯನ್ನ ಕೇಳ್ತಾ ಇದ್ದಾನೆ. ಅದಕ್ಕೆ ಧ್ವನಿ ಮತ್ತೆ ಅವಳಿಗೆ ಮರಳಿ ಬಂತು ಮತ್ತು ಅವಳ ಕಾಲ್ಗಳು ಕೂಡ ಈಗ ಅಲುಗಾಡೋದಕ್ಕೆ ಸಮರ್ಥವಾದವು. ಆದರೆ ಶ್ರೀರಾಮನ್ ಎಲ್ಲಿಯೂ ಕಾಣಲಿಲ್ಲ. ಅಂದ್ರೆ ಶ್ರೀರಾಮ್ ಜಿಂಕೆ ಹಿಡ್ಕೊಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ. ಶ್ರೀರಾಮ ಎಲ್ಲಿ ಹೋಗಿರುವನು ಅಂತ ಅವಳು ಲಕ್ಷ್ಮಣನಿಗೆ ಹೇಳಿದ್ಲು. ರಾಮ ಎಲ್ಲಿ ಹೋಗಿದ್ದಾನೆ, ಬಂಗಾರದ ಜಿಂಕೆ ತರುತ್ತೀನಿ ಅಂತ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಸೀತಾಮಾತೆ. ನೋಡಿ, ನಾವಿಲ್ಲಿ ರಾಮಾಯಣದಲ್ಲಿ ಏನ್ ತಿಳ್ಕೊಂಡಿದೀವಿ, ಸೀತೆನೇ ನನಗೆ ಬಂಗಾರದ ಜಿಂಕೆ ಬೇಕು ಅಂತ ಕೇಳಿದ್ಲು ಅಂತ ನೋಡಿ. ಆದ್ರೆ ಇಲ್ಲಿ ಸೀತಾಮಾತೆ ಮತ್ತು ಶ್ರೀರಾಮರ ವಿವಾಹದ ನಂತರ ಮಿಥಿಲೆನಲ್ಲಿ ಇದಕ್ಕೆ ಹೋಗಿದ್ರಲ್ವಾ, ನಾನು ಹೇಳಿದ್ದೆ ಇಂದಿನ ವಿಡಿಯೋದಲ್ಲಿ, ಅರಣ್ಯಕ್ಕೆ ಹೋಗಿ ಅಲ್ಲಿ ವಿವಾಹದ ನಂತರ ಅರಣ್ಯದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿದು ಬಂದ್ರು ಅಂತ. ಆಗ ರಾವಣ ಇವರ ವಿವಾಹದ ನಂತರ ರಾಮ ಸೀತಾರನ್ನ ಬೇರ್ಪಡಿಸೋದಕ್ಕೆ ಆಗ್ಲೇ ಒಂದು ಬಂಗಾರದ ಜಿಂಕೆಯಾಗಿ ಬಂದಿದ್ದ ಅನ್ನೋದನ್ನ ಇಲ್ಲಿ ಶ್ರೀರಾಮರು ಸೀತಾಮಾತೆಗೆ ಹೇಳ್ತಾ ಇದ್ದಾರೆ. ಏನಂದ್ರು, ಸೀತೆ ನಾವು ಮಿಥಿಲೆನಲ್ಲಿ ವಿವಾಹದ ನಂತರ ಕೆಲವು ದಿನಗಳ ಮಿಥಿಲೆ ಬಿಡೋದಕ್ಕಿಂತ ಮುಂಚೆ ನಾವು ನೋಡಿದ್ವಲ್ಲ ಬಂಗಾರದ ಜಿಂಕೆ, ಅಲ್ಲಿ ನೋಡು ಅದು ಈಗ ಕಾಣ್ತಾ ಇದೆ, ನಾನು ಅದನ್ನ ಹಿಡ್ಕೊಂಡ್ ಬರ್ತೀನಿ, ಅದು ನಿನಗೆ ಸಂತೋಷ ಕೊಡುತ್ತೆ, ನೀನ್ ಈ ಕುಟೀರದಲ್ಲಿ ಇದ್ದಾಗ ನಿನಗೆ ಬೇಜಾರ್ ಕಳಿಯುತ್ತೆ ಅಂತ ನಾನು ಹಿಡ್ಕೊಂಡ್ ಬರ್ತೀನಿ ಅಂತ ಸೀತೆ ಒಂದನ್ನು ಒಪ್ಪಿಗೆ ಕೇಳದೆ ಹೋಗೇ ಬಿಟ್ಟಿದ್ದಾರೆ ರಾಮ. ಅದನ್ನ ನೋಡಿ ಇವಳಿಗೆ ಭಯ ಆಗ್ತಾ ಇದೆ. ಮತ್ತೆ ಲಕ್ಷ್ಮಣನ್ಗೂ ಹೇಳ್ತಾ ಇದ್ದಾಳೆ, ರಾಮ ಎಲ್ಲಿಗೆ ಹೋದ್ರು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಚಿಂತಿಸದಿರಿ, ಅವನು ಬೇಗ ಮರಳಿ ಬರ್ತಾನೆ, ಮತ್ತೆ ಅವಳಿಗೆ ಸುರಕ್ಷತೆಯನ್ನ ನೀಡಿದನು. ಸುರಕ್ಷೆ ಆಗಿ ನಾನು ಇರ್ತೀನಿ, ಆರಾಮಾಗಿರಿ, ಅವನು ಮರಳಿ ಬರ್ತಾನೆ ಅಂತ. ಎಷ್ಟೊತ್ತಾದ್ರೂ ರಾಮ ಮರಳಿ ಬರದೇ ಇದ್ದಾಗ ಅವಳು ಅಧೀರಳಾದ್ಲು. ಆಮೇಲೆ ಅವಳು ಮತ್ತು ಲಕ್ಷ್ಮಣನ್ ರಾಮನ ರೋದನದ ಧ್ವನಿಯನ್ನ ಕೇಳಿದ್ರು. ಅಂದ್ರೆ ರಾಮ ಅಳ್ತಾ ಇದ್ದಾನೆ ಅನ್ನೋ ರೋದನದ ಧ್ವನಿ ಅವರಿಬ್ಬರಿಗೂ ಕೇಳ್ತು ಅಂತ. ಲಕ್ಷ್ಮಣನ್ ಮತ್ತು ಮಾತೆ ಇಬ್ಬರಿಗೂ ಬಹುವಾಗಿ ಗಲಿಬಿಲಿಗೊಂಡ್ರು. ಆದರೆ ರಾಕ್ಷಸನು ರಾಮನ ಧ್ವನಿಯಲ್ಲಿ ಅನುಸರಿಸುತ್ತಿರಬಹುದು ಅಂತ ಮಾತೆ ಯೋಚನೆ ಮಾಡಿದ್ಲು. ಲಕ್ಷ್ಮಣನಿಗೆ ಇಲ್ಲಿ ನಿಲ್ಲಬೇಕೋ ಅಥವಾ ಇವು ಹೋಗಿ ರಾಮನನ್ನು ಹುಡುಕೋಬೇಕು ಎಂಬುದು ತಿಳಿಲಿಲ್ಲ. ನೋಡಿ, ಸೀತಾಮಾತೆಗೆ ಗೊತ್ತಾಗ್ತಾ ಇದೆ ಇದು ರಾಮನ ಅದಲ್ಲ, ರಾಕ್ಷಸ ಆ ಧ್ವನಿನಲ್ಲಿ ಕೇಳ್ತಾ ಇದ್ದಾನೆ ಅಂತ ಮಾತೆ ಯೋಚನೆ ಮಾಡ್ತಾ ಇದ್ದಾಳೆ. ಆದ್ರೆ ಲಕ್ಷ್ಮಣನ್ ಮಾತ್ರ ನಾನು ಇಲ್ಲೇ ಇರ್ಬೇಕು, ಅತ್ತಿಗೆಯನ್ನ ಕಾಯ್ಬೇಕು ಅಥವಾ ಹೋಗ್ಬೇಕು ಅನ್ನೋ ಗಲಿಬಿಲಿಗೊಳಗಾದ ಅಂತ. ಕೊನೆಗೆ ಮಾತೆಯೇ ಅವನಿಗೆ ಹೋಗಲು ಹೇಳಿದ್ಲು. ಗುಡಿಸಲನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ಅಂತ ಅವಳಿಗೆ ತಿಳಿಸಿ ಹೇಳಿ ಮನಸ್ಸಿಲ್ಲದ ಮನಸ್ಸಿನಿಂದ ಅವನು ಅತ್ತಿಗೆಯನ್ನ ಬಿಟ್ಟು ಹೋದನು. ಇಲ್ಲಿ ಒಬ್ಬಳೆ ಆಗಿರುವುದರಿಂದ ಲಕ್ಷ್ಮಣನ ಜೊತೆಯಾಗಿ ಹೋಗಬೇಕು ಅಂತ ಅವಳೊಮ್ಮೆ ಯೋಚನೆ ಮಾಡಿದ್ಲು. ಆದರೆ ಅವಳ ಹೆಜ್ಜೆಯೇ ಕದಲಲಿಲ್ಲ, ಅವಳ ಧ್ವನಿಯು ಹೊರಡಲೇ ಇಲ್ಲ. ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಧ್ವನಿನೂ ಬರ್ಲಿಲ್ಲ, ಹೆಜ್ಜೆ ಮುಂದಕ್ಕಿಡಕ್ಕೂ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ ಸೋಮ. ಅವಳು ಗುಡಿಸಲಿಗೆ ಮರಳಿ ಒಳಗೆ ಬಂದ್ಲು. ತೆರೆದ ಬಾಗಿಲಿಂದ ಅವಳು ಅವನು ನನ್ನನ್ನು ಸಮೀಪಿಸುತ್ತಿರುವುದನ್ನ ನೋಡಿದಳು. ಯಾರು? ಇಲ್ಲಿ ರಾವಣ ಬರ್ತಾ ಇದ್ದಾನೆ ಅನ್ನೋದನ್ನ ನೋಡ್ತಾ ಇದ್ದಾಳೆ. ಈಗ ಜಸ್ಟ್ ಬರ್ತಾನೆ ಅಂತ ಅರ್ಥ ಮಾಡ್ಕೊತಾ ಇದ್ದಾಳೆ. ಅವನು ಆಹಾರವನ್ನ ಯಾಚಿಸುತ್ತಾ ಸಾಧು ವೇಷದಲ್ಲಿ ಬಂದಿರುವುದನ್ನ ರಾವಣ ಬಂದಿದ್ದಾನೆ ಅನ್ನೋದನ್ನ ಮಾತೆಗೆ ಗೊತ್ತಾಯ್ತು. ಮಾತೆಯು ಎಂದಿಗೂ ಯಾರಿಗೂ ಆಹಾರವನ್ನ ನಿರಾಕರಿಸಿರ್ಲಿಲ್ಲ. ನೋಡಿ, ಸಾಧು ವೇಷದಲ್ಲಿ ಬಂದಿದ್ದಾನೆ, ಆದ್ರೆ ಕುಟೀರದೊಳಗೆ ಒಳಗೆ ಹೋಗ್ತಾ ಇರ್ಬೇಕಾದ್ರೇನೆ ರಾವಣ ಇಲ್ಲಿ ಬರ್ತಾ ಇದ್ದಾನೆ ಅಂತ ಸೀತಾಮಾತೆಗೆ ಗೊತ್ತಾಗ್ತಾ ಇದೆ. ಅವಳು ಯಾರಿಗೂ ಕೂಡ ಆಹಾರವನ್ನ ಬೇಡದವ್ರಿಗೆ ಕೊಡದೇ ಇರುವಂತವಳಾಗಿರ್ಲಿಲ್ಲ. ಆದ್ರಿಂದ ಇವನಿಗೂ ಕೂಡ ಕೊಡಲ್ಲ ಅಂತ ಹೇಳಲಿಲ್ಲ. ಈಗ ಅವನಿಗೆ ನಿರಾಕರಿಸುವ ಸಾಧ್ಯತೆಯು ಅವಳ ವಶದಲ್ಲಿರಲಿಲ್ಲ. ಅವಳ ನಿರಾಕರಿಸುವ ಸಾಧ್ಯತೆಯು ಅವಳ ವಶದಲ್ಲಿರಲಿಲ್ಲ. ಅಂದ್ರೆ ನೋಡಿ, ಅವಳು ನಿರಾಕರಿಸಿದ್ರು ಕೂಡ ಅವನು ರಾವಣ ಎತ್ಕೊಂಡು ಹೋಗೋಕೆ ಬಂದಿದ್ದಾನೆ ಅವಳ ಒಪ್ಪಿಗೆಯಂತೆ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ. ಹಾಗಾಗಿ ಇದೇ ಜೀವಿಯು ಒಮ್ಮೆ ಅವಳ ತಂದೆಯನ್ನು ತೀವ್ರವಾಗಿ ಅವಮಾನಿಸಿತ್ತು. ಅಂದ್ರೆ ಇದೇ ಜೀವಿ ಅಂದ್ರೆ ಇದೇ ಪ್ರಾಣಿ ಅನ್ನೋ ತರ, ಇದೇ ವ್ಯಕ್ತಿ ತನ್ನ ತಂದೆಯನ್ನ ಅವಮಾನ ಮಾಡಿದ್ದ ಅಂತ. ಮಗಳು ಗೋದಾವರಿ ಹೇಳಿದಂತೆ ಅವಳು ಅವನನ್ನು ಒಬ್ಬಳೇ ಎದುರಿಸಬೇಕಾಗಿತ್ತು. ಯಾರನ್ನ? ರಾವಣನನ್ನ ಸೀತಾಮಾತೆ ಒಬ್ಬಳೇ ಎದುರಿಸ್ಬೇಕಾಗಿತ್ತು. ಸಂಭಾಷಣೆಗಿಂತ ಎದುರಿಸುವುದು ಹೆಚ್ಚಿನದು
ಎಂಬುದು ಮಾತಿಗೆ ಅರಿವಾಗಿದ್ರಿಂದ ತಾನು ಅವನ ರಾಕ್ಷಸ ಸಾಮ್ರಾಜ್ಯದ ಕರುಳು ಭಾಗದಲ್ಲಿ ಮತ್ತು ಅವನ ರಾಕ್ಷಸ ಮನಸ್ಸಿನಲ್ಲಿ ಸಕಾರಾತ್ಮಕ ಪರಿಣಾಮಕ್ಕಾಗಿ ಅವಳಿಗೆ ಯಾವುದೇ ಭರವಸೆ ಇದ್ದಿದ್ದರೆ ಅವಳು ಅಂದ್ರೆ ಯಾವುದೇ ಭರವಸೆ ಇಟ್ಕೊಂಡು ಅವನ ರಾಜ್ಯವನ್ನ ಪ್ರವೇಶಿಸುತ್ತಿದ್ದಳು. ನೋಡಿ, ಅವನನ್ನ ಒಳ್ಳೆಯವನಾಗಿ ಮಾಡುವುದಕ್ಕೆ ಅವನ ಅಲ್ಲಿರುವಂತ ಎಲ್ಲ ದುಷ್ಟ ಶಕ್ತಿಗಳನ್ನ ತೆಗೆದುಹಾಕಿ ಸಕಾರಾತ್ಮಕ ಪರಿಣಾಮವನ್ನ ಅವನಲ್ಲಿ ತುಂಬುವುದಕ್ಕೋಸ್ಕರ ಅವನ ಜೊತೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ಲು ಸೀತಾ ಅಂತ. ಮತ್ತು ಹಣ್ಣುಗಳ ಬಟ್ಟಲನ್ನ ಕೈಯಲ್ಲಿ ಹಿಡಿದುಕೊಂಡು ಅವಳು ಗುಡಿಸಲಿನಿಂದ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮುಂದೆ ಹೋಗುತ್ತಿದ್ದಂತೆ ತಾನು ಅವನ ನೆಲೆ ಅಂದ್ರೆ ನೋಡಿ, ಅವನು ನಿಂತಿರುವಂತ ಕತ್ತಲೆಯಲ್ಲಿ ಪ್ರವೇಶಿಸುತ್ತಿರುವುದು ಅವಳಿಗೆ ಗೊತ್ತಿತ್ತು. ನೋಡಿ, ಅವನ ಆರ ಎಲ್ಲ ಡಾರ್ಕ್ ಎನರ್ಜೀಸ್ ಇಂದ ಕೂಡಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಅವನು ನೆಲೆಸಿದ ಕತ್ತಲೆಯಲ್ಲಿ ಪ್ರವೇಶಿಸುತ್ತಿರುವುದು ಅವಳಿಗೆ ಗೊತ್ತಿದ್ರು ತಾನು ಸನ್ನದ್ಧಳಾಗಿದ್ದೇನೆಂದು ಅವಳು ಭಾವಿಸಿದಳು. ಆದರೆ ಅವನು ಅವಳ ಮಣಿಕಟ್ಟನ್ನು ಹಿಡಿದಾಗ ಅವಳು ಸಂಕಟದಿಂದ ಕೂಗಿದಳು. ನೋಡಿ, ಕುತ್ತಿಗೆಯನ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ನೋವಾಗಿದೆ, ಆದ್ರಿಂದ ಕೂಗ್ತಾ ಇದ್ದಾಳೆ. ರಾಮನ ಹೆಸರನ್ನು ಕೂಗಿದಳು. ಆದರೆ ರಾವಣನ ಸ್ಪರ್ಶದ ಸಂಪರ್ಕದಿಂದ ರಾಮ ಮತ್ತು ಸೀತರ ಸಂಪರ್ಕ ಕಟ್ಟಾಗೋಯ್ತು. ಅವಳು ತನ್ನ ಪ್ರಿಯ ರಾಮನನ್ನು ತಲುಪೋದಕ್ಕೆ ಸಾಧ್ಯವಾಗ್ಲಿಲ್ಲ. ನೋಡಿ, ಇದುವರೆಗೂ ನಾವು ಅನ್ಕೋತಾ ಇದ್ವಿ ನಾನು ಹೇಳ್ದೆ, ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ರಾಮ ಮತ್ತೆ ಸೀತಾ ಒಬ್ರನ್ನೊಬ್ರು ಏನ್ ಅರ್ಥ ಮಾಡ್ಕೋತಾ ಇದ್ದಾರೆ, ಏನ್ ನೋಡ್ತಾ ಇದ್ದಾರೆ ಅನ್ನೋದು ಒಬ್ರು ನೋಡಿದ್ರೆ ಇನ್ನೊಬ್ರಿಗೆ ಗೊತ್ತಾಗ್ತಾ ಇತ್ತು ಅಲ್ವಾ. ಈಗ ಯಾವಾಗ ದುಷ್ಟ ರಾವಣ ಅಂದ್ರೆ ನಕಾರಾತ್ಮಕ ಶಕ್ತಿಯಿಂದ ಕೂಡಿದಂತಹ ರಾವಣ ಯಾವಾಗ ಅವಳ ಮಣಿಕಟ್ಟಿಗೆ ಕೈ ಹಾಕಿದ್ನೋ ಆಗ ರಾಮ ಮತ್ತು ಸೀತರ ಸಂಪರ್ಕದ ನಳಿಕೆ ಕಟ್ಟಾಯ್ತು ಅಂತ. ಅಂದ್ರೆ ಒಂದು ಗೋಲ್ಡನ್ ಕಲರ್ ಸಂಪರ್ಕದ ನಳಿಕೆ, ಸಿಲ್ವರ್ ಕಾರ್ಡ್ಸ್ ಅಂತ ಹೇಳ್ತೀವಲ್ವಾ, ಅದು ಕಟ್ಟಾಯ್ತು ಅಂತ. ಅವಳೀಗ ರಾಮನ ವ್ಯಾಪ್ತಿಯಿಂದ ದೂರವಾಗಿ ರಾವಣನ ಕ್ಷೇತ್ರದಲ್ಲಿದ್ದಳು. ಇದು ಅವಳಿಗೆ ಈ ಮೊದಲು ಗೊತ್ತಿರದ ಸಂಗತಿಯಾಗಿತ್ತು. ನೋಡಿ, ರಾವಣ ನಮ್ಮನ್ನ ಇಲ್ಲಿ ನನ್ನ ಸಂಪರ್ಕಕ್ಕೆ ಬಂದಾಗ, ನಾನು ಅವನ ಆರಾದ ಒಳಗೆ ಹೋದಾಗ ರಾಮ ಮತ್ತು ನನ್ನ ಈ ಸಿಲ್ವರ್ ಕಾರ್ಡ್ ಏನಿದೆ ಅದು ಕಟ್ಟಾಗತ್ತೆ ಅಂತ ಗೊತ್ತಿಲ್ಲದ ಸೀತಾ ಅಂತ ಹೇಳ್ತಾ ಇದ್ದಾಳೆ. ತಮ್ಮಿಬ್ಬರನ್ನು ಒಟ್ಟಾಗಿ ಹೆಣೆಯಲ್ಪಟ್ಟಿರುವ ತಮ್ಮಿಬ್ಬರ ಮಧ್ಯೆ ತಕ್ಷಣ ಸಂಪರ್ಕಕ್ಕೆ ಅನುಮತಿಸಿರುವ ಬಂಗಾರದ ತಂತುಗಳು ಮುರಿದು ಹೋಗಿದ್ದವು ಎಂಬುದು ಅವಳಿಗೆ ಅರಿವಾಗಲಿಲ್ಲ. ಈಗ ಮಾತೆಯು ತನ್ನ ಪ್ರೀತಿಯ ಗಂಡ ಮತ್ತು ಮೈದುನರಿಗೆ ಅಥವಾ ಯಾವುದೇ ಜೀವಿಗಳ ಸಹಾಯಕ್ಕೂ ನಿಲುಕದಾರದಷ್ಟು ದೂರ ಇದ್ದಳು. ತನ್ನ ಮುಖದಿಂದ ಕಣ್ಣೀರು ಇಳಿದು ಬಂದಾಗ ಸೋಮ ತನ್ನ ನಿರೂಪಣೆಯನ್ನ ಕೊನೆಗಳಿಸಿದಳು. ಅವಳು ತನ್ನ ಕಣ್ಣನ್ನು ಮುಚ್ಚಿಕೊಂಡು ಮತ್ತು ತೆರೆದು ಕ್ಷಮೆ ಕೋರುತ್ತಾ ಅವಳ ಕಣ್ಣನ್ನ ಒರೆಸ್ಕೊಳ್ತಾ ಇದ್ದಾಳೆ. ಯಾವಾಗ ರಾವಣ ಎತ್ಕೊಂಡು ಹೋದ್ನೋ ಆವಾಗ ಅವಳಿಗೆ ತುಂಬಾ ನೋವಾಗಿದೆ. ನೋಡಿ, ಈ ಭಾಗವನ್ನ ನಾನು ಹೇಳ್ಬೇಕಾದಾಗ ಎಲ್ಲ ನಾನು ಅಳದೆ ಮುಂದಕ್ಕೆ ಹೋಗೋದಕ್ಕೆ, ಕತೆ ಹೇಳೋದಕ್ಕೆ ಸಾಧ್ಯನಾಗೇ ಇಲ್ಲ ಅಂತ ಸೋಮ ಇಲ್ಲಿ ಅನಸೂಯ ಮತ್ತೆ ಅವಳ ಅಮ್ಮನಿಗೆ ಹೇಳ್ತಾ ಇದ್ದಾಳೆ. ಮಾತೆಯು ಅನುಭವಿಸಿದ ನೋವನ್ನು ಇನ್ನಷ್ಟು ವರ್ಷಗಳ ನಂತರ ಈಗಲೂ ಅದು ನನಗೆ ಚುಚ್ಚುತ್ತೆ. ನೋಡಿ, ಆ ಮಾತೆ ಆಗ ಏನ್ ಅನುಭವಿಸಿದ್ಲೋ ಅದು ಎಷ್ಟೋ ವರ್ಷಗಳಾದ್ರೂ ಕೂಡ ನನ್ಗೆ ಈಗ್ಲೂ ಅದು ನೋವು ಕೊಡುತ್ತೆ, ಚುಚ್ಚುತ್ತೆ ನನ್ನ ಮನಸ್ಸಿಗೆ ಅಂತ ಹೇಳ್ತಾ ಇದ್ದಾಳೆ. ನಾನು ನನ್ನ ತಾಯಿ ಇಬ್ರು ಕೂಡ ಕಣ್ಣೀರಿನಿಂದ ತುಂಬಿ ಹೋದವು. ಯಾರಿಲ್ಲಿ? ಅನಸೂಯ ಮತ್ತೆ ತಾಯಿ ಇಬ್ರು ಕೂಡ ಅಳ್ತಾ ಇದ್ದಾರೆ. ನಮ್ಮ ಭಾವನೆಗಳನ್ನ ನಿಯಂತ್ರಿಸೋದಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ವಿ, ಆದ್ರೂ ಕೂಡ ಅದ್ರ ಮೇಲೆ ಕೂಡ ತಾಯಿಯು ಅವಳಿಗೆ ಈ ಕಥೆಯನ್ನ ಹಂಚಿಕೊಂಡಿದ್ದಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ಲು. ಸೋಮ ಹೇಳಿದ ಕಥೆಯನ್ನೆಲ್ಲ ಕೇಳಿ ಧನ್ಯವಾದಗಳನ್ನ ಹೇಳ್ತಾ ಇದ್ದಾಳೆ, ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದಾಳೆ. ತಾಯಿ ಅಳ್ತಾನೆ ಗ್ರಾಟಿಟ್ಯೂಡ್ ಹೇಳ್ತಾ ಸೀತಾಮಾತೆ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇರೋದಕ್ಕಾಗಿ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಹೇಳ್ತಾ ಇದ್ದಾಳೆ ತಾಯಿ, ಸೋಮ ನಿಮಗೆ ವಿಶ್ರಾಂತಿ ಬೇಕಾಗಿದೆ ಎಂಬುದು ನಮಗೆ ಖಚಿತವಾಗಿ ಗೊತ್ತು, ನಾನು ಅದನ್ನು ಮಾಡುತ್ತೇನೆ ಎಂಬುದು ನನಗೆ ತಿಳಿದಿದೆ. ಅಂದ್ರೆ ನಾವು ಅದನ್ನ ಈಗ ಬಿಟ್ಕೊಡ್ಬೇಕು, ನೀವು ವಿಶ್ರಾಂತಿ ಮಾಡಿ ಅಂತ ನೀವು ಹೇಳಿರೋ ಈ ಕಥೆಯನ್ನೇ ನಮಗೆ ಗ್ರಹಿಸೋದಕ್ಕೆ, ಈಗ ನೀವು ಸೀತಾಮಾತೆ ಬಗ್ಗೆ ಏನ್ ಹೇಳ್ತಿದ್ರು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು, ಅದನ್ನ ಗ್ರಹಿಸೋದಕ್ಕೆ ನಮ್ಗೆ ಸಮಯ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಸೋಮ ಹೌದು ಅಂತ ತಲೆದೂಗ್ತಾ, ಸಂಜೆಯ ಊಟಕ್ಕೆ ನೀವಿಲ್ಲಿ ಉಳಿದುಕೊಳ್ಳುವಿರಾ? ನೋಡಿ, ಎಲ್ಲ ಕಥೆಯನ್ನೆಲ್ಲ ಹೇಳಿ ಇಲ್ಲೇ ಊಟ ಉಳ್ಕೋತೀರಾ ಅಂತ ಕೇಳ್ತಾ ಇದ್ದಾಳೆ. ಹಾಗಾದರೆ ನಾನು ಈಗಲೇ ಹೋಗಿ ಊಟ ತಯಾರು ಮಾಡ್ತೇನೆ, ನಾನು ಆಶ್ರಮಕ್ಕೆ ಮರಳಿ ಹೋಗಬೇಕು
ಅಂತ ಹೇಳ್ತಾ ಇದ್ದಾಳೆ. ಇಲ್ಲ, ನಾವಿಲ್ಲಿ ಉಳ್ಕೊಳ್ಳೋದಿಲ್ಲ, ಆಶ್ರಮಕ್ಕೆ ಹೋಗ್ಬೇಕು, ಅವರು ನಮ್ಮನ್ನ ಕಾಯ್ತಾ ಇರ್ತಾರೆ. ಆದ್ರೆ ನೀವು ಮತ್ತೆ ಸ್ವೀಕರಿಸೋದಾದ್ರೆ, ನಾವು ಬರೋದನ್ನ ನೀವು ಸ್ವೀಕರಿಸ್ತೀನಿ ಅನ್ನೋದಾದ್ರೆ ನಾಳೆ ಮತ್ತೆ ಬೇಗ ಮರಳಿ ಬರ್ತೇವೆ ಸೋಮ ಅಂತ ತಾಯಿ ಹೇಳ್ತಾ ಇದ್ದಾಳೆ. ಸೋಮ ಅದಕ್ಕೆ ಹೇಳ್ತಾ ಇದ್ದಾಳೆ, ನೀವು ಅತಿಥಿಯಾಗಿ ಹೊಂದೋದಕ್ಕೆ ನಾನು ತುಂಬಾ ಸಂತೋಷಿಸುತ್ತೇನೆ. ನೀವು ಬಂದಿದ್ದೀರಲ್ಲ ಅತಿಥಿಯಾಗಿ ನನ್ ಕುಟೀರಕ್ಕೆ, ನನಗೆ ತುಂಬಾ ಸಂತೋಷ ಇದೆ. ಸೀತಾಪಹರಣದ ಅವಧಿಯಲ್ಲಿ ಲಂಕೆಯಲ್ಲಿ ಏನಾಯ್ತು ಎಂಬುದನ್ನ ನಾಳೆ ನಾನು ನಿಮಗೆ ಹಂಚಿಕೊಳ್ಳುತ್ತೇನೆ. ಮಾತೆ ಮಹಾನ್ ತ್ಯಾಗದ ಕುರಿತು ನಾನು ನಿಮಗೆ ಹೇಳುತ್ತೇನೆ. ಆಶ್ರಮದ ಮುಖ್ಯಸ್ಥರು ಧ್ಯಾನಕ್ಕೆ ಮರಳಿ ಹೋಗ್ತಾ ಇದ್ರು. ಹಾಗಂತ ಹೇಳಿ ಸೋಮ ಅವ್ರನ್ನ ಕಳಿಸ್ಕೊಟ್ಟಿದ್ದಾಳೆ ಅವಳ ಗುಡಿಸಲಿಂದ. ಮತ್ತೆ ಅವರಿಬ್ರು ಹೋದ್ಮೇಲೆ ಆಶ್ರಮದ ಮುಖ್ಯಸ್ಥರೆಲ್ಲ ಧ್ಯಾನಕ್ಕೆ ಹೋಗ್ತಾ ಇದ್ರು. ನಾನು ಮತ್ತು ನನ್ನ ತಾಯಿ ನಾವೇ ಕೂಡ ಹೋಗಿ, ಅಂದ್ರೆ ಆ ಆಶ್ರಮದಲ್ಲಿ ನಾವೇ ಹೋಗಿ ಊಟ ಬಡಿಸ್ಕೊಂಡು ಊಟ ಮಾಡೋದು. ಏಕಾಂತ ಮತ್ತು ಶಾಂತ ವಾತಾವರಣದಿಂದ ನನಗೆ ಸಂತೋಷವಾಯಿತು. ಅಂದ್ರೆ ನೋಡಿ, ಎಲ್ಲರೂ ಧ್ಯಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಏನೋ ಒಂದು ಸಂತೋಷ, ಒಬ್ಬಂಟಿಯಾಗಿ ಇರೋದೇ ಸಂತೋಷ. ಸೀತಾಮಾತೆ ಏನ್ ಕಥೆಯನ್ನ ಕೇಳ್ಕೊಂಡು ಅದೆಲ್ಲವನ್ನ ಮೆಲುಕು ಹಾಕ್ತಾ ಇದ್ದಾರೆ ತಾಯಿ ಮತ್ತೆ ಮಗಳು. ಯಾವಾಗಲೂ ಮಾತನಾಡುತ್ತಿದ್ದಂತಹ ನನ್ನ ಮಾತೆ ಕೂಡ ಹೆಚ್ಚಿಗೆ ಮಾತನಾಡಲಿಲ್ಲ. ನಾವು ನಮ್ಮ ಮಿತವಾದ ಊಟವನ್ನ ಮುಗಿಸಿ ಮಲಗಲು ಹೋದೆವು. ನೋಡಿ, ಸೀತಾಮಾತೆಯ ಎಲ್ಲ ಕಥೆಯನ್ನ ಕೇಳಿ ಊಟ ಮಾಡೋದಕ್ಕೆ ಮನ್ಸಿಲ್ಲ ಅವ್ರಿಗೆ ಪಾಪ. ಹಾಗಾಗಿ ಮಿತವಾದ ಸ್ವಲ್ಪ ಊಟ ಅಷ್ಟೇ ಮಾಡಿದ್ವಿ ನಾವು, ಆಮೇಲೆ ಮಲ್ಗೋದಕ್ಕೆ ಹೋದ್ವಿ ಅಂತ. ನಿನ್ನೆ ನನಗೆ ಗಾಢ ನಿದ್ರೆ ಬಂದಿತ್ತು, ಆದರೆ ಇಂದು ನನಗೆ ಮಲಗುವುದು ಸಾಧ್ಯವಾಗಲಿಲ್ಲ. ಸೋಮ ಕತೆ ಹೇಳುತ್ತಿದ್ದಂತೆ ಆ ದೃಶ್ಯಗಳು ನನ್ನ ಕಣ್ಮುಂದೆ ಹರಿಯತೊಡಗಿದ್ವು ಮತ್ತು ಸ್ವತಃ ನಾನೇ ಅಲ್ಲಿರುವ ಅನುಭವವನ್ನ ನಾನು ಅನುಭವಿಸತೊಡಗಿದೆ. ಸೀತಾದೇವಿ, ಶ್ರೀರಾಮ್ ಮತ್ತು ಲಕ್ಷ್ಮಣ್ ನನಗೆ ಸಜೀವವಾಗಿ ಬಂದ್ರು ಮತ್ತು ನಾನು ಈಗ ಅವರನ್ನು ನಾನು ವ್ಯಕ್ತಿಗತವಾಗಿ ನೋಡಿದ್ದೇನೆ ಅನ್ನೋ ಅನುಭವ ನನಗಾಗತೊಡಗಿತು. ಅವರು ಅನುಭವಿಸುವುದೆಲ್ಲವೂ ನಾನೇ ಅನುಭವಿಸುತ್ತಿದ್ದೇನೆ ಎಂಬುವಂತಾಯ್ತು. ಅವ್ರೇನೇನ್ ನೋವು ಅನುಭವಿಸ್ತಾ ಇದ್ರು ಅದು ನಂದೇ ಅನ್ನೋ ತರ ಆಗ್ತಾ ಇತ್ತು ಅಂತ. ರಾವಣನಿಂದ ಹಿಡಿತಕ್ಕೆ ಒಳಗಾದ ಭಯವು ನನ್ನಲ್ಲಿ ಪ್ರವೇಶಿಸಿ, ಅಂದ್ರೆ ಸೀತಾಮಾತೆಯನ್ನ ಯಾವಾಗ ಹಿಡ್ಕೊಂಡ್ನೋ ರಾಮ, ಆ ಭಯವೂ ಕೂಡ ಇವಳನ್ನ ಕಂಪಿಸುವಂತೆ ಮಾಡ್ತಾ ಇದೆ. ಅಂತರಾಳದಲ್ಲಿ ನನಗೆ ಕಲಕಿತು. ಅಂದ್ರೆ ಮನಸ್ಸೊಳಗಡೆ ಏನೋ ಒಂದು ಗಲಿಬಿಲಿ ಆಗ್ತಾ ಇದ್ದಾಳೆ, ನೋವಾಗ್ತಾ ಇದೆ ಅಂತ. ಈ ಭಾವನೆಯಿಂದ ನನ್ನನ್ನು ನಾನು ಮುಕ್ತಗೊಳಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಹೊರಳಾಡುತ್ತಾ ರಾತ್ರಿ ಎಲ್ಲ ನಿದ್ರೆ ಬರುವಂತೆ ನಟಿಸುತ್ತಾ ತಾಳ್ಮೆಗೆಟ್ಟು ನಾನು ಬೆಳಕು ಹರಿಯುವುದನ್ನೇ ದಾರಿ ಕಾಯ್ದೆ. ಸೂರ್ಯನ ಮೊದಲ ಕಿರಣದೊಂದಿಗೆ ನಾನು ಬೇಗ ಎದ್ದು ಹೊರಡಲು ಸನ್ನದ್ಧಳಾದೆನು. ನಾನು ರಾತ್ರಿ ನಿದ್ದೆ ಇಲ್ಲದೆ ಹೊರಳಾಡಿದ್ದನ್ನು ನನ್ನ ತಾಯಿ ಗಮನಿಸಿದಳು. ಮುಂಜಾನೆ ಅವಳು ಕೂಡ ಊಟ ಮಾಡದೆ ಸೋಮಾಳ ಹತ್ತಿರ ಹೋಗೋದಕ್ಕೆ ಒಪ್ಪಿಕೊಂಡ್ಳು. ಅನುಸೂಯ, ನಿನ್ನಷ್ಟಕ್ಕೆ ನೀನು ತಯಾರಾಗು. ಸೋಮ ಇಂದು ನಿರೂಪಣೆ ಮಾಡುತ್ತಿರುವುದು ನಮ್ಮನ್ನು ಆಳವಾಗಿ ಕಲಕುತ್ತದೆ ಎಂಬುದು ನನಗೆ ಖಚಿತವಿದೆ. ನೋಡಿ, ಈಗ ಸೀತಾಮಾತೆ ಅಲ್ಲಿ ಹೋಗಿದ್ದಾಳೆ ಅಂದ್ರೆ ಅವಳು ತುಂಬಾ ದುಃಖ ಭರಿತಳಾಗ್ತಾಳೆ. ಅಂದ್ರೆ ಲಂಕೆನಲ್ಲಿ ತುಂಬಾ ನೋವನ್ನ ಅನುಭವಿಸ್ತಾಳಲ್ವಾ, ಅವಾಗ ನಮ್ಗಿನ್ನು ಮನಸ್ಸಿಗೆ ನೋವಾಗುತ್ತೆ, ನನಗೆ ಖಚಿತವಾಗಿ ಗೊತ್ತು ಅಂತ ಹೇಳ್ತಾ ಇದ್ದಾಳೆ. ಲಂಕೆಯಲ್ಲಿ ಮಹಾರಾಣಿಗೆ ಚಿತ್ರಹಿಂಸೆ ನೀಡಲಾಯಿತು ಮತ್ತು ಮಹಾರಾಜರು ಸೇನೆಯೊಂದಿಗೆ ಯುದ್ಧ ಮಾಡಿ ಅವಳನ್ನ ಬಿಡಿಸಿಕೊಂಡು ಬಂದರು ಎಂಬುದು ಬಿಟ್ರೆ ನನಗೆ ಏನು ಜರುಗಿತು ಅನ್ನೋದು ಯಾರೊಬ್ರು ಕೂಡ ಹೇಳೂ ಇಲ್ಲ, ನನ್ ಕೇಳೂ ಇಲ್ಲ. ನಮ್ಗೆ ಗೊತ್ತಿರೋದು ಅಷ್ಟೇ. ಆದ್ರಿಂದ ಸೋಮ ಏನೋ ಒಂದು ನಿಜವನ್ನ ಹೇಳ್ತಾಳೆ, ನಾವು ಬೇಗ ಹೋಗ್ಬೇಕು. ಅವಳು ವಿವರಿಸ್ತಾಳೆ, ಖಚಿತವಾಗಿ ನಿನಗೆ ಗೊತ್ತಿದೆ, ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಮಗಳಿಗೆ. ನಾನು ಸಮಾಧಾನದಿಂದ ಉತ್ತರಿಸಿದೆನು. ನೋಡಿ, ನಾನು ಏನಕ್ಕೆ ಇಲ್ಲಿ ಬಂದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರುವಂತ ಅನಸೂಯ ಸಮಾಧಾನವಾಗಿ ಅಮ್ಮನಿಗೆ ಹೇಳ್ತಾ ಇದ್ದಾಳೆ. ಮದುವೆ ಕುರಿತಾದ ನನ್ನ ಭಯ ಒಂದೇ ಕಾರಣಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಅಂತ ನನಗ ಅನ್ಸೋದಿಲ್ಲ ಅಮ್ಮ. ಏಕೆಂದರೆ ನೀನು ಮತ್ತು ನನ್ನ ತಂದೆ, ಅಂದ್ರೆ ತಂದೆ ತಾಯಿಗಳಿಬ್ರು ಯಾವ ಮದುವೆ ಆಗೋದ್ಲು ಹೇಳ್ತಿದ್ದೀರೋ ಅದನ್ನ ನಾನು ಮದುವೆ ಆಗಲು ನಾನು ಸಿದ್ಧ ಇದ್ದೇನೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಅಮ್ಮ. ಆದ್ರೆ ಬೇರೇನೋ ಒಂದು ನನ್ನನ್ನು ಇಲ್ಲಿ ಬರುವಂತೆ ಎಳೆದು ತಂದಿದೆ, ಆದರೆ ಅದೇನೆಂದು ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಸೀತಾಮಾತೆಯ ಪ್ರೀತಿ ಅವಳ ಕಥೆಯನ್ನ ಹೇಳ್ಕೊ ಬರೋದಕ್ಕೆ ಮತ್ತೆ ಮುಂದೆ ಬರುತ್ತಲ್ವಾ, ಶ್ರೀರಾಮರು ಚಿಕ್ಕಂದಿನಿಂದ, ಅಂದ್ರೆ ನೀನು ಯಾವ ಜನ್ಮವನ್ನ ಪಡ್ಕೊ ಬಂದ್ರು ಕೂಡ ಅಲ್ಲಿ ನೀನು ಸೀತಾಮಾತೆ ಏನ್ ಸೇವೆ ಮಾಡಿದ್ವು ಅದು ನಿನಗೆ ನೆನಪಿಗೆ ಬರ್ಲಿ, ನಿನಗೆ ಆ ಕಥೆ ನೆನಪಿಗೆ ಬರ್ಲಿ ಅಥವಾ ಯಾರಾದ್ರೂ ಹೇಳ್ಲಿ ಅಂತ ಆಶೀರ್ವಾದ ಮಾಡಿರ್ತಾರಲ್ವಾ. ಅದ್ರಿಂದಾಗೆ ಅನಸೂಯ ಸೀತಾಮಾತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಒಂದು ಶಕ್ತಿ ಇಲ್ಲಿಗೆ ಮತ್ತೆ ಸೋಮಾಳ ಹತ್ರ ಎಳ್ಕೊಂಡ್ ಬಂದಿದೆ ಅಂತ.
ನನ್ನ ತಾಯಿ ನನ್ನ ಕೈಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಮುಗುಳ್ನಕ್ಕಳು. ಮಹಾರಾಣಿ ಸೀತೆಯೊಂದಿಗಿನ ಸಂಪರ್ಕ ಪುನಃ ಸ್ಥಾಪಿಸಲು ಬಹುಶಃ ಇದು ನಿನಗೆ ಸಹಾಯ ಮಾಡುತ್ತದೆ. ನೋಡಿ, ನೀನು ಹುಟ್ಟಿದ ಕ್ಷಣದಿಂದ ನೀನು ಅವಳನ್ನ ಪ್ರೀತಿಸುತ್ತಿರುವೆ, ಆದರೆ ಅವಳು ನಿನಗೆಂದು ಗೊತ್ತಿಲ್ಲ. ಈಗ ಸೋಮಾಳ ಮೂಲಕ ನೀನು ಅವಳನ್ನು ಮತ್ತೊಮ್ಮೆ ತಿಳಿದುಕೊಳ್ಳುತ್ತಿರುವೆ. ನೋಡಿ, ಮತ್ತೊಮ್ಮೆ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ತಂದೆ ತಾಯಿಯರಿಗೆ ಗೊತ್ತಿದೆ, ಇವಳು ಸೀತಾಮಾತೆಯ ಮೀನಾಕ್ಷಿಯಾಗಿ ಹಿಂದಿನ ಜನ್ಮದಲ್ಲಿ ಸೇವೆ ಮಾಡಿದಂತ ಸೇವಕಿಯಾಗಿದ್ದಾಳೆ, ಈಗ ನಮ್ಮ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಾಳೆ ಅನ್ನೋದು ಗೊತ್ತಿದೆ. ಶ್ರೀರಾಮರೇ ಹೇಳಿರ್ತಾರೆ ಇದನ್ನ ತಂದೆ ತಾಯಿಗಳಿಗೆ. ಅದನ್ನ ಈಗ ಹೇಳ್ತಾ ಇದ್ದಾಳೆ, ಮತ್ತೊಮ್ಮೆ ಶ್ರೀ ಮಹಾರಾಣಿ ಸೀತಾಮಾತೆಯ ಸಂಪರ್ಕಕ್ಕೆ ಪುನಃ ಸ್ಥಾಪನೆ ಮಾಡೋದಕ್ಕೆ ನಿನಗೆ ಇದು ಸಹಾಯ ಮಾಡ್ತಾ ಇದೆ ಅಂತ ತಾಯಿ ಹೇಳ್ತಾ ಇದ್ದಾಳೆ. ಮುಂದೆ ಲಂಕೆನಲ್ಲಿ ಸೀತೆ ಹೇಗೆ ಅವಳ ಜೀವನವನ್ನ ತ್ಯಾಗ ಮಾಡುವುದರ ಮೂಲಕ ಲಂಕೆನಲ್ಲಿ ರಾವಣನ ಅಟ್ಟಹಾಸಕ್ಕೆ ಬಲಿಯಾಗ್ತಾಳೆ, ಎಷ್ಟು ತೊಂದರೆಯನ್ನ ಅನುಭವಿಸ್ತಾಳೆ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ ಫ್ರೆಂಡ್ಸ್, ಸೀತೆಯ ತ್ಯಾಗದ ಬಗ್ಗೆ. ಓಕೆ, ನಮಸ್ತೆ ಫ್ರೆಂಡ್ಸ್.